10 ವರ್ಷದಲ್ಲಿ ಇವ್ರು ದಾನ ಮಾಡಿರೋದು ಎಷ್ಟು ಗೊತ್ತಾ? ಸುಮಾರು 15 ಕೋಟಿಯಷ್ಟು ಹಣವನ್ನು. ಸತ್ಯವಾಗಿ ಹೇಳ್ಬೇಕಾದ್ರೆ ನಾನು ಸಮಾಜ ಸೇವಕನಲ್ಲ. ದಾರಿ ಸಿಗದವನೇ ದೊರೆಯಾಗುತ್ತಾನೆ ಅಂತ. ದಾರಿ ಸಿಗದವನು ದೊರೆಯಾಗುತ್ತಾನೆ ಅಂತ. ನಿಮ್ಗೆ ದಾರಿ ಸಿಕ್ಲಿಲ್ಲ, ಖಂಡಿತ ನೀವೀಗ 15 ಕೋಟಿ ದೊರೆ ಆದ್ರಲ್ಲ. ಅಲ್ಲ, ಅದನ್ನು ಹೇಳ್ಬೇಡ ಮಾರೆ. ಹಾಗೆ ಅದಕ್ಕೆ ಒಂದು ಲೆಕ್ಕಾಚಾರ ಇದೆ, ಅದಕ್ಕೆ ಇನ್ಕಮ್ ಟ್ಯಾಕ್ಸ್, ಅದು ಗೊತ್ತಿಲ್ಲದವರು ಕೂಡ ಇದ್ದಾರೆ ಕೆಲವರು. ಇಲ್ಲ, ಖಂಡಿತ ಅಲ್ಲ. ನಾವು ಅದ್ರ ಬಗ್ಗೆ ನಾವು ಮಾತನಾಡ್ತೇವೆ. ಎಲ್ಲರೂ ಅವಿನಾಶ್ ಕಾಮತ್ನಾಗಿ ಒಳ್ಳೆ ಜನ ಆಗಿರುವುದಿಲ್ಲ. ನೀವು ನಂಗೆ ಫಿಟ್ಟಿಂಗ್ ಇಟ್ರಿ. ಅಲ್ಲ, ಎದೆ ಮೇಲೆ ತಗೊಳ್ದಲ್ಲ, ಡಗ 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 ಅಂತ ನನ್ನದು ಇದು ಬರ್ತಾ ಇದೆ. ಅವಿ ಅಳ್ತಾ ಇದ್ದೀರಿ, ಫುಲ್ ಬೀಳ್ತಾ ಇದೆ, ನೆಲ ತನಕ ಬಿದ್ದಿದೆ. ಅಂದರೆ ನಾನು ಮಾಡಿದ್ದು ಯಾಕೆ? ನನಗೋಸ್ಕರ ಮಾಡಿದ್ದ? ಹೆಸರು ಮಾಡಬೇಕಾದ್ರೆ ನನಗೆ ಇಂಡಿವಿಜುವಲಿ ಟ್ಯಾಲೆಂಟ್ಸ್ ಇದೆ, ನಾನು ಹೆಸರು ಮಾಡ್ತೇನೆ. ಕರೆಕ್ಟ್. ಒಳ್ಳೆ ಆಂಕರಿಂಗ್ ಮಾಡ್ಬೋದು, ಒಳ್ಳೆ ಗಿಟಾರಿಸ್ಟ್ ಆಗ್ಬೋದು, ಒಳ್ಳೆ ಡ್ರಮ್ಮರ್ ಆಗ್ಬೋದು, ನನಗೆ ಯಾವುದು ಸಂಘ ಸಂಸ್ಥೆ ಬೇಕಾಗಿಲ್ಲ ನನಗೆ. ಐ ಕ್ಯಾನ್ ಡೂ ಇಟ್. ಅವರ ಚೆನ್ನೈ ಸ್ಟುಡಿಯೋಲ್ಲಿ ರೆಕಾರ್ಡ್ ಆಗಿದೆ. ಸಾಹಿತ್ಯ ಯಾರಿದ್ದು? ನಂದೇ. ನೀವೇ ಬರ್ತಿರೋದು? SP ಅವ್ರು ಹಾಡಿರೋದು. ಅರೆ ವಾ, ನೆನಪಿದೆಯಾ ಅದು ಸಾಲ್ಗಳೆರಡು? ಅಲ್ಲ, ಅದು ಸಾಂಗ್ ಬೇಡ. ಅದು ಸಾಂಗ್ ಕೂಡ ಒಂದು, ಅದು ಆ್ಯಕ್ಚುಲಿ ಐಟಮ್ ಸಾಂಗ್. ಅದು SP ಅವರಲ್ಲಿ 2 ಸೆಂಟೆನ್ಸ್ ಕೇಳುವಾಗ ಅದೊಂದು ತುಂಬ ಕಥೆ ಇದೆ. ಧರ್ಮ ಮಾತ್ರ ಅಲ್ಲ, ಈ ಧರ್ಮಗಳಲ್ಲಿ ನಾನು ಬೇರೆ ಧರ್ಮದ ಬಗ್ಗೆ ಮಾತಾಡಲಿಕ್ಕೆ ಹೋಗಲ್ಲ. ಈ ಪಾತಿಯವ್ರನ್ನ ಎಂಗ್ಲ ಧರ್ಮದ ಬಗ್ಗೆ ಅಂತ ಬರ್ತದೆ ಮತ್ತೆ. ಅದೊಂದು ದೊಡ್ಡ ವಿಚಾರ ಈಗ. ಸೊ ನನ್ನ ಧರ್ಮದ ಬಗ್ಗೆ ಈ ಧರ್ಮದಲ್ಲಿ ಅಧರ್ಮ ಇದೆ, ಎಲ್ಲ ಸರಿಯಾಗಿ ಇಲ್ಲ, ಕನ್ಫರ್ಮ್ ಆಯ್ತು ನನಗೆ. ಹಲೋ, ನಮಸ್ಕಾರ ವೀಕ್ಷಕರೇ. ವಾರ್ತಾ ಭಾರತಿಯಲ್ಲಿ ನಿಮಗೆ ಸ್ವಾಗತ. ನಾನು ಅವಿನಾಶ್. ಇದು ನಮ್ಮ ಕೂತು ಮಾತಾಡುವ ಸರಣಿ. ಇವತ್ತಿನ ನಮ್ಮ ಅತಿಥಿ ಸಮಾಜ ಸೇವಾ ಚಟುವಟಿಕೆಗಳನ್ನು ಬಹಳ ವ್ಯವಸ್ಥಿತವಾಗಿ ಮಾಡ್ಕೊಂಡು ಬರ್ತಾ ಇರುವಂತಹ, ಈಗಾಗಲೇ 10 ವರ್ಷಗಳನ್ನು ಪೂರೈಸಿರುವ ಬೆಳ್ಮಣ್ಣಿನ ಹ್ಯುಮ್ಯಾನಿಟಿ ಸಂಸ್ಥೆಯ ರೋಷನ್ ಬೆಳ್ಮಣ್ ಅವರು. ನಮಸ್ಕಾರ ರೋಷನ್. ನಮಸ್ಕಾರ. ರೋಷನ್ ಡಿಸೋಜಾ ಅಂತ ಹೇಳ್ಬೇಕಾ? ಎಸ್, ಖಂಡಿತ. ಹೇಗಿದ್ದೀರಾ? ಹಾಗಾದ್ರೆ ಬ್ರ್ಯಾಂಡ್ ನೇಮ್ ರೋಷನ್ ಬೆಳ್ಮಣ್ ಅಂತಲೇ ಆಗಿದೆ. ಹೆಸರು. ಹೌದು. ಒಳ್ಳೆಯದು. ಒಬ್ಬ ವ್ಯಕ್ತಿಯಿಂದ ಊರಿಗೆ ಹೆಸರು ಬರೋದಿದೆಯಲ್ಲ, ಅದು ತುಂಬ ಒಂದು ಗ್ರೇಟ್ ಫೀಲಿಂಗ್. ಏನಂತೀರಾ? ಖಂಡಿತ, ನನಗೆ ಕೂಡ ಅದು ಅಲ್ವಾ? ಹೇಗೆ ಸ್ವಲ್ಪ ಹೆದರಿಕೆ ಆಗ್ತಾ ಉಂಟ ನಿಮಗೆ? ಇಲ್ಲ, ಹ್ಯುಮ್ಯಾನಿಟಿ ಈಸ್ ದ ಬೆಸ್ಟ್ ರಿಲಿಜನ್ ಫಾರ್ ಮ್ಯಾನ್ಕೈಂಡ್ ಅಂತ ಇವರ NGOದ ಅಡಿಶೀರ್ಷಿಕೆ, ಟ್ಯಾಗ್ಲೈನ್. ನನಗದು ಭಾಳ ಇಷ್ಟ. ಇಸ್ ದ ಬೆಸ್ಟ್ ರಿಲಿಜನ್ ಟು ಮ್ಯಾನ್ಕೈಂಡ್. ಅದಕ್ಕಿಂತ ಹೆಚ್ಚಾಗಿ ನನಗೆ ತುಂಬ ಇಷ್ಟ ಆಗಿದ್ದೇನಂತಂದರೆ, ಇವರ ಒಂದು ಮಾಂಟೇಜ್ ಬರುತ್ತೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ವೀಡಿಯೋಸ್ ಬಂದಾಗ. ಓಹೋ ಹ್ಯುಮ್ಯಾನಿಟಿ ಸಖತ್ತಾಗಿದೆ. ಅದು ಯಾರು ಮಾಡಿದ್ದದು ನೋಡಿ? ಅದೇ ಪ್ರೆಸೆಂಟೇಷನ್. ಅದೇ ಹೇಳೋದು. ಯಾಕಂದರೆ ನೀವು ಏನಾದರೂ ಕೆಲಸ ಮಾಡುವಾಗ ಅದೊಂದು ಪ್ರೆಸೆಂಟೇಷನ್ ಕೂಡ ಒಳ್ಳೆ ರೀತಿಯಲ್ಲಿ ಕೊಡಲಿಕ್ಕೆ ಗೊತ್ತಾಗಬೇಕು. ಸೊ ಹ್ಯುಮ್ಯಾನಿಟಿ ಸಂಸ್ಥೆ ಅದೊಂದು ಪ್ಲಸ್ ಪಾಯಿಂಟ್. ಅದು ನಾವು ಎಂಥದ್ದು ಕಾರ್ಯಕ್ರಮ ಮಾಡಿದರೆ ಅದನ್ನು ಪ್ರೆಸೆಂಟ್ ಮಾಡುವ ರೀತಿ ಇರ್ತದೆ. ಒಂದು ನಮ್ಮಿಂದ ತುಂಬ ಜನ ಕಲ್ತಿದ್ದಾರೆ. ಸೊ ಒಂದು ಪುಟ್ಟ ಸಂಗೀತಗಾರ ನಾನು. ಸೊ ಅದರದ್ದೆಲ್ಲ ಕ್ರೆಡಿಟ್ ನನಗೆ ಸಿಗುತ್ತೆ. ಸೊ ನಮಗೊಂದು ಟೈಟಲ್ ಬೇಕು, ಆ ಟೈಟಲ್ಗೆ ಒಂದು ಮ್ಯೂಸಿಕ್ ಬೇಕಂತ ನಾವು ಫಸ್ಟ್ ಇದರನ್ನೆಲ್ಲ ಸ್ಟಾರ್ಟ್ ಮಾಡಿದ್ದು. ಸೊ ನಮ್ಮದು ಬ್ಲೂ ಏಂಜಲ್ಸ್ ಅಂತ ಒಂದು ಕ್ವಾಯರ್ ಗ್ರೂಪ್ ಇದೆ. ಒಂದು ರಫ್ಲಿ ನಾನು ಕಂಪೋಸ್ ಮಾಡಿದ್ದೆ ಅದನ್ನು. ಅವರಿಗೆ ಹೇಳಿದೆ ಇದಕ್ಕೊಂದು ನನಗೆ ಈಗ ಟೈಟಲ್ ಸಾಂಗ್ ಬೇಕಂತ. ಸೊ ಅವರು ರೆಡಿ ಮಾಡಿ ಕೊಟ್ಟಂಥ ಆ ಒಂದು ಮ್ಯೂಸಿಕ್ ಈಗಲೂ ಯೂಸ್ ಆಗ್ತದೆ. ಸಖತ್. ನಿಜ, ತುಂಬ ಚೆನ್ನಾಗಿದೆ ಅದು ನೀವು ಪ್ರೆಸೆಂಟೇಷನ್ ಹೇಳಿದ್ರಲ್ಲ, ಅದು ಎಷ್ಟು ಮುಖ್ಯ ಅಂತಂದರೆ, ನಾನೊಂದು ಕಡೆಯಲ್ಲಿ ಓದಿದ್ದೆ, इंटेंशन कितना भी अच्छा हो दुनिया प्रेजेंटेशन देखती है. करेक्ट. और प्रेजेंटेशन कितना भी अच्छा हो ऊपर वाला इंटेंशन देखता है. ಕರೆಕ್ಟ್. ಅದು ನಿಮ್ಮ ಒಳಗಿಂದ ಬರಬೇಕು, ಅದು ಗೊತ್ತಿರಬೇಕು ನಿಮಗೆ ಅಲ್ವಾ? ವೀಕ್ಷಕರೇ, ಇವ್ರ ಜೊತೆಗೆ ಮಾತುಕತೆಯನ್ನು ಆರಂಭ. ಎಸ್ ಅಲ್ಲ, ಒಳಗಿಂದ ಬರುವಾಗ ಹೆದರಿಕೆ ಇಲ್ಲ ಅಂತ ನೀವು ಹೆದರಿದ್ರೆ ಕೇಳ್ತೀರಲ್ಲ. ಓಕೆ ವೀಕ್ಷಕರೇ, ಇವ್ರ ಜೊತೆ ಮಾತನ್ನು ಆರಂಭ ಮಾಡೋದಕ್ಕಿಂತ ಮುಂಚೆ ನಾನು ಹೇಳಬೇಕು, ಮುಂದಿನ ವರ್ಷ ಇವರು 10 ವರ್ಷವನ್ನು ಪೂರೈಸ್ತಾ ಇದ್ದಾರೆ. ಅಂದರೆ ಒನ್ ಡಿಕೇಡ್ ಆಫ್ ಸೋಷಿಯಲ್ ಸರ್ವಿಸ್ ಇಸ್ ಬಿನ್ ಸಮಥಿಂಗ್ ಅಮೇಝಿಂಗ್. ಇದು ಜನರಿಂದನೇ ಪಡೆದಿರುವಂಥ ಹಣ. ಸಾಮಾಜಿಕವಾಗಿ ಇದು ಬಹಳ ಪಾಸಿಟಿವ್ ಆಗಿ ಉಪಯೋಗ ಆಗಿರುವಂಥದ್ದು. 10 ವರ್ಷದಲ್ಲಿ ಇವ್ರು ದಾನ ಮಾಡಿರೋದು ಎಷ್ಟು ಗೊತ್ತಾ? ಸುಮಾರು 15 ಕೋಟಿಯಷ್ಟು ಹಣವನ್ನು. ಸೊ ಅದ್ರ ಬಗ್ಗೆ ಮಾತನಾಡುವ. ಬಟ್ ಅದಕ್ಕೂ ಮುಂಚೆ ಬಾಲ್ಯದಿಂದನೇ ಸ್ಟಾರ್ಟ್ ಮಾಡೋಣ. ಎಸ್ ಅವಿ, ಅಲ್ಲಿಂದನೇ ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ನಿಮಗೆ ಅವಿ ಅಂತ ಕರೀತೇನೆ. ನೀವು ಇಲ್ದಿದ್ರು ಹಾಗೆ ಕರಿತೀರ. ಹೇಳಿ, ಬಾಲ್ಯ ಹೇಗಿತ್ತು, ನಂತರ ಅಲ್ಲಿಂದ ಹ್ಯುಮ್ಯಾನಿಟಿ ತನಕ ಬಂತು. ನಂಗೆ ಗೊತ್ತು, ವೈಯಕ್ತಿಕವಾಗಿ ಹ್ಯುಮ್ಯಾನಿಟಿ ಶುರು ಆಗೋದ್ರ ಹಿಂದೆ ಬಹಳ ದೊಡ್ಡ ಕಥೆ ಇದೆ. ಅದೆಲ್ಲವನ್ನು ಇಲ್ಲಿ ಹೇಳಿಸುವ ಪ್ರಯತ್ನ ಮಾಡೋಣ. 3, 2, 1 ಸ್ಟಾರ್ಟ್ ಆಗಲಿ. ಎಸ್ ಅವಿ, ಫಸ್ಟ್ ಆಫ್ ಆಲ್ ನಾನು ವಾರ್ತಾ ಭಾರತಿ ಈ ಒಂದು ಮೀಡಿಯಾಕ್ಕೆ ಧನ್ಯವಾದ ಸಮರ್ಪಿಸ್ತೇನೆ ಈ ಒಂದು ಅಪರ್ಚುನಿಟಿಗೋಸ್ಕರ. ಇವತ್ತೊಂದು ತುಂಬ ಖುಷಿ ಆಗ್ತದೆ ನನಗೆ. ಯಾಕಂದರೆ ನೋಡಿ, ಈಗ ವಾರ್ತಾ ಭಾರತಿ ಎಲ್ರಿಗೂ ಗೊತ್ತಿದೆ, ಒಂದು ಮುಸ್ಲಿಂ ಸಮುದಾಯದ ಅವರದ್ದಂತಲ್ಲ ಸಮಾಜಕ್ಕೋಸ್ಕರ ಇರುವ ಮೀಡಿಯಾ. ಆದರೆ ಮುಸ್ಲಿಂ ಸಮುದಾಯದ ಆಫ್ಕೋರ್ಸ್ ಎಲ್ರಿಗೂ ಗೊತ್ತಿದೆ. ಅವಿನಾಶ್ ಹಿಂದೂ ಬಾಂಧವರು, ನಮ್ಮ ಗೆಳೆಯರು, ಆಪ್ತರು. ನಾನು ಕ್ರಿಶ್ಚಿಯನ್. ಸೊ ಸರ್ವಧರ್ಮ ಸಮನ್ವಯ. ಹೌದು, ನಮ್ಮ ಭಾರತ ದೇಶ ಕೂಡ ಅದೇ.
ಇದರಲ್ಲಿ ಏಕತೆ ಅಂತ ಹೇಳ್ತೇವೆ ನಾವು, ವಿವಿಧತೆಯಲ್ಲಿ ಏಕತೆ. ಸೊ ನಮ್ದೊಂದು ಟ್ಯಾಗ್ ಲೈನ್ ಕೂಡ ಇದೆ, ಹ್ಯುಮ್ಯಾನಿಟಿ ಅಂತ ಎಲ್ಲರಿಗೂ ಗೊತ್ತಿದೆ, ಅದರ ಒಂದು ಟ್ಯಾಗ್ ಲೈನ್ ತುಂಬ ಜನ ಗೊತ್ತಿಲ್ಲ, ಹ್ಯುಮ್ಯಾನಿಟಿ ಇಸ್ ದ ಬೆಸ್ಟ್ ರಿಲಿಜನ್ ಟು ಮ್ಯಾನ್ ಕೈಂಡ್. ಅದೇ ಅಲ್ಲಿ ರಿಲಿಜನ್ ಬಂತಲ್ಲ, ಅದು ಯಾಕೆ? ಅದು ರಿಲಿಜನ್ ಅಂದರೆ ಅವಿನಾಶ್, ಸತ್ಯ ಹೇಳಬೇಕಾದ್ರೆ ತುಂಬ ಜನರಿಗೆ ಈ ವಿಷಯಗಳೇ ಗೊತ್ತಿಲ್ಲ. ಐ ಆಮ್ ವೆರಿ ಹ್ಯಾಪಿ ಇವತ್ತು ಅವಿನಾಶ್ ನನ್ನ ಸಂದರ್ಶನ ತಗೊಳ್ತಾರಂತ, ಅಂದರೆ ಯಾಕಂದ್ರೆ ನನಗೆ ಮುಕ್ತವಾಗಿ ಮಾತಾಡಲಿಕ್ಕೆ ಆಗುತ್ತೆ. ಪ್ಲೀಸ್. ಸತ್ಯವಾಗಿ ಹೇಳಬೇಕಾದ್ರೆ ನಾನು ಸಮಾಜ ಸೇವಕನಲ್ಲ, ನನಗೆ ಸಮಾಜ ಸೇವೆ ಮಾಡಬೇಕಂತ ಕನಸು ಕೂಡ ಇರಲಿಲ್ಲ, ವಿಚಾರ ಕೂಡ ಇರಲಿಲ್ಲ. ನನ್ನ ಏನೊಂದು ಮಿಷನ್ ಇತ್ತು, ಅದರ ಸೈಡ್ ಇಫೆಕ್ಟ್ ಸೋಷಿಯಲ್ ಸರ್ವಿಸ್, ಅದರ ಸೈಡ್ ಇಫೆಕ್ಟ್. ಹಾಗೆ ನಿಮ್ಮ ಉದ್ದೇಶ ಬೇರೆ ಇತ್ತು. ಏನದು? ಓಕೆ. ಸೊ ನೀವಾಗ ರಿಲಿಜನ್ ಅಂತ ಹೇಳಿದಿರಿ, ಅದೇ ಕರೆಕ್ಟ್. ನಾನೊಂದು ಕ್ರೈಸ್ತ ಕುಟುಂಬದಲ್ಲಿ ಜನಿಸಿದವ, ನೀವು ಕೂಡ ಒಂದು ಕಮ್ಯುನಿಟಿಯಲ್ಲಿ ಜನಿಸ್ತೀರಿ. ನೀವು ಅಪ್ಲಿಕೇಶನ್ ಹಾಕಿ ಅದನ್ನು ತಗೊಳ್ಳೋದಲ್ಲ, ಕರೆಕ್ಟ್. ನಮ್ಮ ಸೌಭಾಗ್ಯದಲ್ಲಿ ಏನು ಬರ್ತದೆ, ಯಾವ ಊರಲ್ಲಿ ಬರ್ತದೆ, ಯಾವ ದೇಶದಲ್ಲಿ ಬರ್ತದೆ, ನಾವು ಬರ್ತೇವೆ, ನಾವು ಅಪ್ಲಿಕೇಶನ್ ಹಾಕೋದಲ್ಲ. ಸೊ ಅಲ್ಲಿ ಬೆಳೆದಾಗ ನೀವು ಅದನ್ನೇ ಕಲಿತೀರಿ. ಮೊನ್ನೆ ಒಂದು ವಿಡಿಯೋ ಶೇರ್ ಮಾಡಿದೆ, ನೀವು ನೋಡಿದ್ರೆ ಗೊತ್ತಿಲ್ಲ, ಫೇಸ್ಬುಕ್ಕಲ್ಲಿ 2-3 ದಿವಸ. ಒಂದು ತಾಯಿ, ಒಂದು ಹೆಂಗಸು ಮಾತಾಡುವಂಥದ್ದು. ಒಂದು ತಂದೆ ಕುಡಿತದ ಚಟ ಇದ್ದರೂ ಕೂಡ ಅವರಿಗೆ ಜಾಸ್ತಿ ಆದರೆ ಎಷ್ಟು ಹಾಳಾಗ್ಬೋದು, ಕುಡಿತದ ಚಟ ಇದ್ದರೆ ಅವರೇ ಹಾಳಾಗ್ತಾರೆ. ಮಕ್ಕಳೇನಾದರೂ ಎಜುಕೇಟೆಡ್ ಆಗಿದ್ದರೆ, ಹೆಂಡತಿ ಇದ್ದರೆ ಅವರೊಬ್ಬರೇ ಹಾಳಾಗ್ತಾರೆ, ಏನು ಯಾರಿಗೆ ಫರಕ್ ಬೀಳೋದಿಲ್ಲ. ಓಕೆ, ಬಡತನ ಇದ್ದರೆ ಜಾಸ್ತಿ ಅಂದರೆ ಕುಟುಂಬ ಹಾಳಾಗ್ಬೋದು, ಮಕ್ಕಳು ನಾಳೆ ಒಳ್ಳೆ ರೀತಿ ಬರ್ಬೋದು, ಇಲ್ಲದ್ರೆ ಒಂದು ಕುಟುಂಬ ಹಾಳಾಗ್ಬೋದು. ಆದರೆ ಒಂದು ತಾಯಿ ಮೌಢ್ಯತೆ ಹೊಂದಿ ಆ ಮನೆಯಲ್ಲಿದ್ದರೆ, ಆ ಮೌಢ್ಯತೆಯ ಇದಾದರೆ ಆ ಇಡೀ ಕುಟುಂಬವನ್ನು ಅವರು ಹಾಳು ಮಾಡ್ತಾರೆ, ಅಲ್ಲಿಂದ ಇಲ್ಲಿ ಸಮಾಜನೇ ಹಾಳಾಗ್ತದೆ ಅಂತ. ಬ್ಯೂಟಿಫುಲ್ ಒಂದು ಇದನ್ನು ನಾನು ಶೇರ್ ಮಾಡಿದ್ದೆ. ಸೊ ಅದೇ ನಾನು ನನ್ನ ಫ್ಯಾಮಿಲಿಯಲ್ಲಿ ಹುಟ್ಟಿ ಇದು ದೊಡ್ಡವಾಗುವಾಗ ನನ್ನ ಒಂದು ಧರ್ಮ ಅಂದರೆ ನಾವು ಆ್ಯಕ್ಚುಲಿ ಧರ್ಮ ಅಂತ ಕರಿಬಾರ್ದು, ಮತ ಅಂತ ಕರಿಬೇಕು ಅದಕ್ಕೆ. ಸೊ ಆ ಒಂದು ಇದರಲ್ಲಿ ಬೆಳೆದು ಬರುವಾಗ ಅದಕ್ಕೊಂದು ರೂಲ್ಸ್ ರೆಗ್ಯುಲೇಷನ್ ಅಂತ ಇದೆ, ಅದನ್ನೇ ನಾನು ಕಲ್ತದ್ದು. ಚರ್ಚಿಗೆ ನಮ್ಮ ಮನೆ ಹತ್ತಿರ. ಸೊ ನಾನು ಸಂಡೇ ಕ್ರಿಶ್ಚಿಯನ್ ಅಲ್ಲ, ಅಂದರೆ ಆದಿತ್ಯವಾರ ಪೂಜೆಗೆ ಹೋಗುವ ಕ್ರಿಶ್ಚಿಯನ್ ಅಲ್ಲ, ನಾನು ಡೈಲಿ ಪೂಜೆಗೆ ಹೋಗ್ತಿದ್ದೆ. ತುಂಬ ಚಿಕ್ಕ ಮಗು ಆಗಿರುವಾಗ ನನಗೆ ಅಕ್ಕಂದಿರವರು ಎತ್ಕೊಂಡು ಹೋಗ್ತಿದ್ರು. ಅದರ ನಂತರ ನಡೀಲಿಕ್ಕೆ ಕಲಿತ ನಂತರ ನಾನು ಒಬ್ಬನೇ ಹೋಗ್ತಿದ್ದೆ ಟಿಲ್ SSLC. ಎವ್ರಿ ಡೇ ಡೈಲಿ ಪೂಜೆ ನನಗೆ ಬೆಳಿಗ್ಗೆ. ಅದು ಬಿಟ್ಟರೆ ಬೆಳಿಗ್ಗೆ ಸಂಜೆ ಮನೆಯಲ್ಲಿ ಪ್ರೇಯರ್ ಅದೆಲ್ಲ, ಆ ಟೈಪಿನ ಕುಟುಂಬ. ಪ್ಯೂರ್ ಒಂದು ಸಂಪ್ರದಾಯ ರಿಲಿಜಿಯಸ್ ಅಂತ ಹೇಳೋದಕ್ಕಿಂತ ಸಂಪ್ರದಾಯ ಅಂತ ಹೇಳ್ಬೋದು. ನೋಡಿ, ಆ ಚಿಕ್ಕ ಪ್ರಾಯದಲ್ಲಿ ಅದೇ ಒಂದು, ಆಗ ನನಗೆ ಜಗತ್ತು ಏನಂತ ಗೊತ್ತಿಲ್ಲ, ಆಗ ನನಗೆ ಇದು ಕೂಡ ಗೊತ್ತಿಲ್ಲ, ಹಲವು ಜಾತಿ ಧರ್ಮಗಳು ಇವೆ ಅಂತ ಕೂಡ ಗೊತ್ತಿಲ್ಲ ಚಿಕ್ಕ ಪ್ರಾಯದಲ್ಲಿ. ತುಂಬ ಬೇರೆ ಕೂಡ ಇದ್ದಾರೆ, ಸೃಷ್ಟಿಸಿದ್ದ ದೇವರು ಮನುಷ್ಯರನ್ನಲ್ಲ. ಅವಿನಾಶ್ ಅಂತ ಒಬ್ಬಿದ್ದಾರೆ, ಅವರು ಬೇರೆ ಧರ್ಮದವರು, ಅವರು ನಮ್ಮ ಚರ್ಚೆಗೆ ಬರುವುದಿಲ್ಲ, ಅವರು ಬೇರೆ ಕಡೆ ಹೋಗ್ತಾರೆ ದೇವಸ್ಥಾನಕ್ಕೆ. ಸೊ ಇದೆಲ್ಲ ಶಾಕಿಂಗ್ ವಿಚಾರ ನನಗೆ ಆ ಎಳೆಯ ಪ್ರಾಯದಲ್ಲಿ, ಯಾಕಂದ್ರೆ ಅದು ಮುಗ್ಧ ಒಂದು ಪ್ರಾಯ. ಖಂಡಿತ. ಸೊ ಅಲ್ಲಿಂದ ಏನಾಯ್ತಂದ್ರೆ, ನಾನು ಅದೇ ಒಂದು ಬೌಂಡ್ರಿ ಒಳಗೆ ಬೆಳೆದವನು. ನನಗೆ ಎಲ್ಲರೂ ಇವನೊಬ್ಬ ಧಾರ್ಮಿಕ ಗುರು ಆಗ್ತಾನಂತ ಆಶಿಸಿದ್ರು. ಅಂದರೆ ಡೈಲಿ ಗರ್ಜಿಯಲ್ಲಿ ಒಬ್ಬರು ಫಾದರ್ ಮತ್ತು ಎಲ್ಲರೂ ಜನರು ಕೂಡ ನನ್ನ ಹತ್ತಿರ ಇದ್ದವರೆಲ್ಲ, ನೆರೆಹೊರೆಯವರು. ಸೊ ರೋಷನ್ನು ಚರ್ಚಿಗೆ ಹೋಗ್ತಾನೆ, ಡೈಲಿ ಪ್ರೇಯರ್, ಅವರ ಆಗಿದೆ, ತಾಯಿಯ ಅಷ್ಟು ಒಳ್ಳೆ ಮಾಡಿ ಅವನಿಗೆ ಟ್ರೀಟ್ ಮಾಡಿದ್ದಾರೆ. ಹಾಗೆ ನನಗೆ ಕೂಡ ಒಂದು ಖುಷಿ, ನಾನೊಂದು ಧರ್ಮಗುರು ಆಗ್ತೇನೆ, ನಾನು ಸೇವೆ ಸಲ್ಲಿಸ್ತೇನೆ ನನ್ನ ಸಮಾಜದಲ್ಲಿ ಅಂತ. ಆ ಡ್ರೀಮಲ್ಲಿ ನಾನು ಬೆಳೆದವ, ಆ ಒಂದು ಮೆಂಟ್ಯಾಲಿಟಿ. ಸೊ 1ನೇ ಕ್ಲಾಸ್, 2ನೇ ಕ್ಲಾಸ್, 3ನೇ ಕ್ಲಾಸ್ ಎಲ್ಲ ಸ್ವಲ್ಪ ಮೇಲೆ ಹೋಗುವಾಗ ಮತ್ತೆ ನನಗೆ ಆ ಕನಸು ಕಮರಿ ಹೋಯ್ತು, ನಂದು ಧರ್ಮಗುರು ಆಗಬೇಕಂತ. ಯಾಕೆ? ಅದೇ ಹೇಳಿದಲ್ಲ, ಫಸ್ಟ್ ನಾನು ಹೇಳಿದ್ದೆ, ನನಗೆ ಇಷ್ಟು ಧರ್ಮಗಳು ಗೊತ್ತಿಲ್ಲ. ಅದರ ನಂತರ ನನಗೆ ರಿಯಾಲಿಟಿ ಏನಂತ ಗೊತ್ತಾಯ್ತು, ನನಗೆ ಧರ್ಮದಲ್ಲಿ ಅಧರ್ಮ ಇದೆ ಅಂತ ಗೊತ್ತಾಯಿತು. ಧರ್ಮ ಮಾತ್ರ ಅಲ್ಲ, ಈ ಧರ್ಮಗಳಲ್ಲಿ ನಾನು ಬೇರೆ ಧರ್ಮದ ಬಗ್ಗೆ ಮಾತಾಡಲಿಕ್ಕೆ ಹೋಗಲ್ಲ. ಈ ಪಾತಿಯವ್ರನ್ನ ಎಂಗ್ಲ ಧರ್ಮದ ಬಗ್ಗೆ ಅಂತ ಬರ್ತದೆ, ಮತ್ತೆ ಅದೊಂದು ದೊಡ್ಡ ವಿಚಾರ ಈಗ. ಸೊ ನನ್ನ ಧರ್ಮದ ಬಗ್ಗೆ ಈ ಧರ್ಮದಲ್ಲಿ ಅಧರ್ಮ ಇದೆ, ಎಲ್ಲ ಸರಿಯಾಗಿಲ್ಲ, ನನ್ನ ಕನ್ಫರ್ಮ್ ಆಯ್ತು ನನಗೆ, ಸರಿಯಾಗಿಲ್ಲ, ನಾನು ಕ್ವಶನ್ ಮಾಡುವಂಥ ವಿಚಾರಗಳಿವೆ, ಮೌಢ್ಯಗಳಿವೆ. ಸೊ ಆಟೋಮೆಟಿಕಲಿ ನಂದು ಆ ಧರ್ಮಗುರು ಆಗುವ ಒಂದು ಕನಸು ಕಮರಿ ಹೋಗಿತ್ತು, ನನಗೆ ಆಗಲಿಕ್ಕಿಲ್ಲ ಅಂತ. ಬೇರೆಯವ್ರದ್ದು ಹೇಳಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಎಕ್ಸ್ಪೆಕ್ಟೇಷನ್ ಉಂಟು, ರೋಷನ್ ಆಗ್ತಾನೆ ಹೇಗೆ ಅಂತ. ನಾನು ಚಾಲೆಂಜ್ ಹಾಕಿದ್ದು ಕೂಡ ಇದೆ, ಖಂಡಿತ ಆಗ್ತಾನೆ ಅಂತ. ಸೊ ಆಟೋಮೆಟಿಕಲಿ ದೊಡ್ಡ ಆಗ್ತಾ ಹೋಗುವಾಗ ಕನಸನ್ನು ನಾನು ಬಿಟ್ಟುಬಿಟ್ಟೆ. ಅದನ್ನು ವಿವರಣೆ ಮಾಡಿ ಹೇಳೋದಾದ್ರೆ ಉದ್ದ ಉಂಟು. ಸೊ ನಿಮ್ಗೆ ಅರ್ಥ ಆಯ್ತು, ಧರ್ಮದಲ್ಲಿ ಅಧರ್ಮ ಇದೆ ಅಂದರೆ ಇಟ್ಸ್ ಕ್ಲಿಯರ್. ಮತ್ತು ಈಗಿನವ್ರಿಗೆ ಅದು ಎಕ್ಸ್ಪ್ಲೈನ್ ಮಾಡಿ ಹೇಳಬೇಕಂತ ಇಲ್ಲ. ಸೊ ಅಲ್ಲಿ ತನಕ ಮುಟ್ಟಿದ್ದೆ, SSLC ಮುಟ್ಟಿದ್ದೆ ನಾನು. ಸೊ SSLCಯಲ್ಲಿ ನಾನು SPL ಶಾಲಾ ನಾಯಕ. ಅಫ್ಕೋರ್ಸ್ ಕಾರಣಗಳಿತ್ತು, ತುಂಬ ಟ್ಯಾಲೆಂಟ್ಸ್ ನನ್ನ ಹತ್ರ ಇತ್ತು, ದೇವರು ಕೊಟ್ಟದ್ದು. ಆದರೆ ನಾನು ಹೇಳೋದು ಯಾವಾಗಲೂ ಜಾಕ್ ಆಫ್ ಆಲ್ ಕಿಂಗ್ ಆಫ್ ನನ್ ಅಂತ. ಸೊ ಆಟೋಮೆಟಿಕಲಿ ನನಗೊಂದು ಚಾನ್ಸ್ ಸಿಕ್ಕಿತ್ತು, ನಾನು ಎಲೆಕ್ಷನಲ್ಲಿ ವಿನ್ ಆದೆ, ಶಾಲಾ ನಾಯಕನಾದೆ.
ಸೊ ಶಾಲಾ ನಾಯಕನಾಗುವಾಗ ಈ ತಿಂಗಳ ಆಗಸ್ಟ್ ನಾವೀಗ ಇದು ಮಾಡುವುದು, ನಾಡ್ದು ಆಗಸ್ಟ್ 15 ಬರುವಾಗ ಅವಿನಾಶ್ ಕೂಡ ಅದೊಂದು ಆ ದಿವಸ ನಮ್ಗೊಂದು ಸ್ಪಿರಿಟ್ ಇರ್ತದೆ, ನಾವು ಭಾರತೀಯರು ಅಂತ. ಆಗಸ್ಟ್ 15 ಬಂತಂದ್ರೆ ಎಂತ ಒಂದು ಖುಷಿ, ಅದು ಪ್ರೌಡ್ ಫೀಲ್ ಅಲ್ವಾ. ಸೊ ನನಗೆ ಕೂಡ ಒಂದು ಫೀಲ್ ಇತ್ತು. ಆದರೆ ಒಂದು ಮಾತ್ರ ನನಗೆ ಚೊರೆ ಆಯಿತು, ಯಾಕಂದರೆ SPL ಆದ ತಕ್ಷಣ ನೀವು ಆಗಸ್ಟ್ 15ಕ್ಕೆ ಏನು ಮಾಡಬೇಕು, ಅವತ್ತು ಭಾಷಣ ಮಾಡಬೇಕು. ಹಾಂ, ಭಾಷಣ ಮಾಡಬೇಕು. ಸೊ ಶಾಲಾ ನಾಯಕನ ಭಾಷಣ ಅಂತ ನಮ್ಮದೊಂದು ಕ್ಲಾಸ್ ಟೀಚರ್ ಇದ್ದರು, ಉಡುಪ ಸರ್ ಅಂತ, ಮ್ಯಾಥ್ಸ್ ಟೀಚರ್ ನಮ್ಮದು. ನಾನು A ಸೆಕ್ಷನ್ ಮತ್ತು B ಸೆಕ್ಷನ್, ನಾನು B ಸೆಕ್ಷನಲ್ಲಿ. ನಾನು ಉಡುಪ ಸರಿಗೆ ಹೇಳಿದೆ, ಸರ್ ನಾನು ಆಗಸ್ಟ್ 15 ಭಾಷಣ ಮಾಡಲ್ಲ. ಅದೇ ಅಲ್ಲ ಹೇಳುದು, 1947 ಸ್ವಾತಂತ್ರ್ಯ ಸಿಕ್ಕಿದ್ದು, ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್ ಅವರು ಎಲ್ಲ ಅದೇ ವಿಚಾರ ಅಲ್ಲ. 1ನೇ ಕ್ಲಾಸ್ನಿಂದ ಕೇಳ್ತಾ ಬರ್ತಿದ್ದೇನೆ. ವಾಸ್ತವವಾಗಿ ಯಾರು ಮಾತಾಡೋದಿಲ್ಲ, ಅದನ್ನು ಹೇಳುವಂಥ ಅದೆಲ್ಲ ಕೇಳ್ತೇವೆ, ಟಿ ವಿಯಲ್ಲಿ ಬರ್ತದೆ, ಎಲ್ಲ ಬರ್ತದೆ. ನನಗೆ ಅದು ಬೋರ್ ಆಗ್ತದೆ ಸರ್, ನನಗೆ ಅದು ಮಾಡಲಿಕ್ಕೆ ಬೇಡ. ನಮ್ಮ ವಿರೋಧ ಪಕ್ಷದ ನಾಯಕಿ ನನ್ನಲ್ಲಿ ಓಟಲ್ಲಿ ಸೋತವಳು, ಬಟ್ ಅವಳು ಚಂದ ಮಾಡಿ ಭಾಷಣ ಮಾಡ್ತಾಳೆ. ಅವಳು ಭಾಷಣ ಮಾಡುವಾಗ ನೋಡ್ಲಿಕ್ಕೇನೆ ಚಂದ, ನೋಡ್ಲಿಕ್ಕೆ ಅಂದರೆ ಅವಳ ಚಂದ ಅಲ್ಲ, ಏನು ಹೆಸರು, ಹರಿಣಿ. ಸೊ ಅದೊಂದು ಅಂದರೆ ಆ ಒಂದು ಟ್ಯಾಲೆಂಟ್ ಅವಳ ಹತ್ರ ಇತ್ತು, ಅವಳಿಗೆ ಭಾಷಣ ಮಾಡಲಿಕ್ಕೆ ಕೊಡುವ. ಸೊ ಜನರಿಗೆ ಕೂಡ ಒಂದು ಖುಷಿ ಆಗ್ತದೆ, ಮಾತುಗಾರ್ತಿ ಅಂತ, ಒಳ್ಳೆ ಮಾತುಗಾರ್ತಿ. ಸೊ ಈಗಲೂ ಕೂಡ ಅವಳು ಭಾಷಣ ಮಾಡುವ ಒಂದು ಇದು ನನಗೆ ಅದೊಂದು ಆ ರೀತಿ ಉಂಟು. ಈಗ ಸಂಪರ್ಕ ಇದೆಯಾ ಅವ್ರ ಜೊತೆ? ಇಲ್ಲ, ನನಗೆ ತುಂಬ ಜನ ಒಂದು ಸಂಪರ್ಕ ಇಲ್ಲ. ಆ ಟೈಮಲ್ಲಿ ವಾಟ್ಸಪ್ ಇರಲಿಲ್ಲ ಅವಿ. ಸೊ ನಾನು ಅವಳಿಗೆ ಕೂಡ ಅಂದರೆ ನನಗೆ ಮೇ ಬಿ ನನ್ನ ಗುರುಗಳು ಅಂದರೆ ಉಡುಪ ಸರ್ ಜೋರು ಮಾಡಿದರು, ನಾಯಕ ನಾನು ನಾಲಾಯಕ ಆಗಿ ಮಾಡಬೇಡ ಅಂತ. ಒಂದು ಅಪರ್ಚುನಿಟಿ ಸಿಕ್ಕಿದೆ, ಒಂದೇ ಸಲ ಸಿಗುವುದು, ಅದನ್ನು ನಾಲಾಯಕ ಅಂತ ವರ್ಡ್ ಯೂಸ್ ಮಾಡಿದ್ರೆ ನೆನಪಿಲ್ಲ, ಬಟ್ ಆ ಮೀನಿಂಗ್ ಬರುವ ತನಕ ಬರುವ ಹಾಗೆ ನೀನು ಪ್ರಿಪೇರ್ ಮಾಡಿ ಬಾ, ನಿನ್ಗೆ ಆಗೋದಿಲ್ಲ ಅಂದರೆ ನಾನೇ ಪ್ರಿಪೇರ್ ಮಾಡಿ ಕೊಡ್ತೇನೆ ಭಾಷಣವನ್ನು, ಅದನ್ನು ಮಾಡು, ನೀನೇ ಮಾಡಬೇಕಂತ. ಮತ್ತು ನಮ್ಮ ಮರ್ಯಾದೆಯ ಸವಾಲು ಕೂಡ ನಮ್ಮ ಕ್ಲಾಸ್ ಟೀಚರ್. ಮತ್ತೇನು ಮಾಡೋದು, ಮನಸ್ಸಿಲ್ಲದ ಮನಸ್ಸಿನಲ್ಲಿ ನಾನು ಬರೆದೇ ಅವ್ರು ತಿದ್ದು ಕೊಟ್ಟರು, ಏನೋ ಒಂದು ಪ್ರಿಪೇರ್ ಮಾಡಿದೆ. 3 ನಿಮಿಷ ಅದಕ್ಕಿಂತ ಚಿಕ್ಕದೇ ಒಂದು ಭಾಷಣ ಪ್ರಿಪೇರ್ ಮಾಡಿದೆ ಅವಿ. ಮತ್ತು ಸ್ವಲ್ಪ ಬ್ಯಾಟ್ ಮಾಡಿದೆ. ಮತ್ತು ನನಗೆ ಗೊತ್ತಿತ್ತು ತಪ್ಪಿದರೆ ಚೀಟಿ ತೆಗೆಯೋದು, ಓದಿ ಹೇಳೋದು, ನನಗೇನು ಕೇರ್ ಇಲ್ಲ. ಮತ್ತು ಕೇರ್ ಮಾಡುವ ಜನ ಕೂಡ ನಾನಲ್ಲ. ಏನು ಹೇಳಿ ಅದೆಲ್ಲ ಮಾತಾಡೋದು, ಅದಕ್ಕೆ ಕೇಳೋದು, ಅವರು ಅದಕ್ಕೆ ಚಪ್ಪಾಳೆ ಕೊಡೋದು, ಆಯ್ತು ಮುಗಿದಲ್ಲಿ ಸ್ವಾತಂತ್ರ್ಯ ದಿನಾಚರಣೆ. ಸೊ ಚೀಟಿಟ್ಟೆ, ಅಸೆಂಬ್ಲಿ ಎಲ್ಲ ಆಯಿತು, ದೇಶಕ್ಕೆ ಧ್ವಜಾರೋಹಣ ಆಯಿತು, ಗೌರವ ಕೊಟ್ಟೆವು, ಗೀತೆಗಳಾಯಿತು. ಆ ಟೈಮಲ್ಲೆಲ್ಲ ನನಗೆ ಅದು ಸ್ಪಿರಿಟ್ ಇತ್ತು. ಅಂದರೆ ನನ್ನ ಅದು ಎಂತ ಹೇಳ್ತಾರೆ, ರೋಮಾಂಚನ ವಿಚಾರಗಳದು. ನಾನೊಂದು ದೇಶಭಕ್ತ, ದೇಶಭಕ್ತ ಅಂತ ಹೇಳುವುದಕ್ಕೆ ಕೆಲವು ಇದು ಕೂಡ ಉಂಟು ನನಗೆ. ಸೊ ಅದಾದ ನಂತರ ಮಾತ್ರ ಅದೇ ನಾನು ಎಣಿಸಿದೆ, ಏರೆಗಾವಿಯ ಕಿರಿಕಿರಿ ಅಂತ. ಹರಿಣಿ ಮಲ್ತಿಂಡ ರಗಾಳಿ ಇತ್ತೀಚಿ ಅಲ್ಲಿ ಬಾಕ್ತಿವ್ರು ನಿಂಗಲ್ ತೂಪಿನ ತಾಟಿ ಕೊಡ್ತೀನಿ. ಈಗ ನಾವು ಹೋಗಿ ಭಾಷಣ ಮಾಡಬೇಕಲ್ಲ ಅಂತ ಆಯಿತು. ಈಗ ಶಾಲಾ ನಾಯಕನ ಭಾಷಣ ಅಂತ ಆಯಿತು, MC. ನಾನು ಮೇಲೆ ಹೋದೆ, ಸ್ಟಾರ್ಟ್ ಮಾಡಿದೆ 1947. ಅದೇ ಸೇಮ್ ಟಾಪಿಕ್. ಒಂದು 2-3 ಲೈನ್ ಹೇಳುವಾಗ ನನಗೆ ಭಾಷಣ ತಪ್ಪಿ ಹೋಯ್ತು ಮಾರೆ, ರಿಯಲಿ ತಪ್ಪಿ ಹೋಯ್ತು. ಆದರೆ ಎದುರು ವಿಚಾರ ಇಲ್ಲ, ಪ್ಯಾಂಟ್ ಕಿಸೆಯಲ್ಲಿ ಕೈ ಹಾಕಿದೆ, ಚೀಟ್ ತೆಗಿದೆ. ರೈಟ್ ಹ್ಯಾಂಡಲ್ಲಿ ಹಾಕುವಾಗ ಚೀಟ್ ಇಲ್ಲ, ಲೆಫ್ಟ್ ಹ್ಯಾಂಡಲ್ಲಿ ಕೂಡ ಚೀಟ್ ಇಲ್ಲ ಮಾರೆ. ಈ ನನ್ನ ಪೋಖರಿ ಇದರಲ್ಲಿ ಚೀಟಿಯಲ್ಲಿ ಹೊರಗೆ ಹೋಯ್ತು ನನಗೆ ಗೊತ್ತಿಲ್ಲ. ನಾವು ಹುಡುಕ್ತು ನೋಡಿದ ಚೀಟ್ ಇಲ್ಲ. ಈಗ ವಿಚಾರ ನೋಡಿ, ನಾನು ಈಗ ಭಾಷಣ ಕಂಟಿನ್ಯೂ ಮಾಡದೆ ಕೆಳಗೆ ಇಳಿದು ಬಂದರೆ ಒಂದು ನನ್ನ ಮರ್ಯಾದೆಗೂ ಹೋಗುತ್ತೆ, ಸೆಕೆಂಡ್ ಯಾರ ಮರ್ಯಾದೆ ಹೋಗುತ್ತೆ, ಶಾಲೆಯ ಮರ್ಯಾದೆ ಹೋಗುತ್ತೆ. ಖಂಡಿತ ಅದು ಕೂಡ ಚಿಂತೆ ಇರಲಿಲ್ಲ. ನನ್ನ ದೇಶಕ್ಕೆ ನಾನು ಅಗೌರವ ಸಲ್ಲಿಸಿದಾಗೆ ಆಗುತ್ತೆ ಆ ಒಂದು ಪೊಸಿಷನ್ನಲ್ಲಿ, ಅದೇ ರೀತಿಯಲ್ಲಿ. ಈಗ ನಾನು ಎಂತ ಮಾಡೋದು, ನಂತರ ಆಪ್ಷನ್ ಬೇರೆ ಇಲ್ಲ. ಆಗ್ತದೆ ಅಂತ ಹೇಳಿದೆ ಅವಿ. ನಾನು ಪತ್ರಿಕೆಗಳನ್ನು ಓದ್ತಿದ್ದೆ, ಸ್ವಲ್ಪ ನಾಲೆಜ್ ಇತ್ತು ಆ ಟೈಮಲ್ಲಿ. 16 years ಏಜ್, ಅದು ಟೀನೇಜ್. ನಾನು ಶುರು ಮಾಡಿದ ಅಲ್ಲಿಂದ ಭಾಷಣದ್ದು ಫಸ್ಟ್ ಲೈನ್ ಮಾತ್ರ ನನಗೆ ಇವತ್ತು ನೆನಪಿದೆ. ನಾವು ಕಚ್ಚಿದ್ದನ್ನೇ ಕಚ್ಚಿ ಸಾಕಾಗಿದೆ, ವರ್ಷದಲ್ಲಿ ನಡೆದಲ್ಲ, ನಾವು ವಾಸ್ತವದ ಬಗ್ಗೆ ಮಾತಾಡುವ ಅಂತ. ಸ್ಟಾರ್ಟ್ ಅಲ್ಲಿಂದ ನೀವೊಂದು ಯೋಚನೆ ಮಾಡಬೇಕು. ನಾನು ನನ್ನ 16 years ಏಜ್ ಇರುವಾಗ ಯಾವ ಸರ್ಕಾರ ಇತ್ತು ಅಂತ ಇರಬೇಕು ನೀವು. ನಾನು ಯಾವುದು ಯಾಕೆ ಅಲ್ಲ, ನಾನು ಯಾವ ಪಾಯಿಂಟ್ ಯಾಕೆ ಅಂತ ಹೇಳ್ತೇನೆ, ಯಾವ ಭಕ್ತನಲ್ಲ, ಯಾರು ಗುಲಾಮನಲ್ಲ. ನಾನು ನೋಟ ಆಪ್ಷನ್ ಬರುವಾಗ ನಾನು ಫಸ್ಟ್ ವೋಟ್ ಹಾಕಿದ್ದು ನೋಟಕ್ಕೇನೆ. ಅದನ್ನು ಕೂಡ ಓಪನ್ ಆಗಿ ಹೇಳ್ತೇನೆ, ಯಾಕಂದ್ರೆ ನನಗೆ ಇದು ಆಗುದೇ ಇಲ್ಲ ರಾಜಕೀಯ ಮತ್ತೆ ಧಾರ್ಮಿಕ ಸಂಗತಿಗಳು. ಪ್ರಶ್ನೆ ಲಾಸ್ಟಿಗೆ ಒಂದು ಇತ್ತು, ನಾನು ಲಾಸ್ಟಿಗೆ ಒಂದು ಪ್ರಶ್ನೆ ಕೇಳ್ತೇನೆ, ಅದೊಂದು ಚೂರು ಬೇರೆ ರೀತಿಯಲ್ಲಿ. ಓಕೆ, ಅಲ್ಲ ಅದೇ. ಸೊ ನನ್ನ ಆ ವಾಸ್ತವ ರೀತಿಯಲ್ಲಿ ನಾನು ಭಾಷಣ ಮಾಡಿದ್ದೆ. ಭಾಷಣ ಎಷ್ಟಾಯ್ತು ಅಂದರೆ, ನಾನು ಪ್ರಿಪೇರ್ ಮಾಡಿದ ಭಾಷಣ 3 ನಿಮಿಷ ಇತ್ತು. ಆ ಕಂಡಕ್ಟ್ ಮಾಡೋ ಒಬ್ಬರು ಟೀಚರ್ ಇರ್ತಾರಲ್ಲ, ಅವರಿಗೆ ಒಂದು ರೆಸ್ಪಾನ್ಸಿಬಿಲಿಟಿ ಕೊಡ್ತಾರೆ, ಇವತ್ತು ನೀವು ಅಂತ. ಅವರು ನನಗೆ ಕಣ್ಣಲ್ಲಿ ಹೇಳ್ತಾರೆ, ಉಂತ ವಾಜಿ ಮಿನಿಟ್. ಸೊ ನಂದು ಭಾಷಣಕ್ಕೆ ಫುಲ್ ಸ್ಟಾಪೇ ಇಲ್ಲ. ಸೊ ಆ ಭಾಷಣ ಆಯಿತು. ಭಾಷಣ ನಂತರ ಅದು ಅಫ್ಕೋರ್ಸ್ ಅವಿ ನೋಡಿ, ಆ ಒಂದು ಥಾಟ್ಸ್, ಹೊಸತ್ತು ಥಾಟ್ಸ್ ಕೊಡುವಾಗ ತುಂಬ ಜನಕ್ಕೆ ಅದು ಹಿಡಿಸಲ್ಲ.
ನಮ್ಮ ಟೀಚರಲ್ಲಿ ನನಗೆ ಒಬ್ಬರಿಬ್ಬರು ಟೀಚರ್ ಮಾತ್ರ ನೆಕ್ಸ್ಟ್ ಡೇ ಅಥವಾ ಆ ದಿವಸ ಸಿಕ್ಕಿ ಅಪ್ರಿಷಿಯೇಟ್ ಮಾಡಿದ್ರು, ರೋಷನ್ ಒಳ್ಳೆದಾಯಿತು ಅಂತ ಹೇಳಿತ್ತು. ತುಂಬ ಜನರಿಗೆ ಅದು ಹಿಡಿಸಲಿಲ್ಲ. ನನಗೆ ನೆಕ್ಸ್ಟ್ ಭಾಷಣ ಮಾಡಿದವರು ಯಾರು ಗೆಸ್ಟ್ ಇದ್ದರು ನೋಡಿ, ಅವರು ನನಗೆ ಒಂದು ಪಾಯಿಂಟ್ ಔಟ್ ಕೂಡ ಮಾಡಿದರು, ಬಿಸಿ ರಕ್ತದ ಹುಡುಗ ಏನೋ ಮಾತಾಡಿದ್ದಾನೆ ಅಂತ. ಆ್ಯಕ್ಚುಲಿ ನಾನು ಏನು ಮಾತಾಡಿದ್ದಲ್ಲ, ವ್ಯಾಲಿಡ್ ಪಾಯಿಂಟ್ ಮಾತಾಡಿದ್ದು ನಾನು. ಹಾಂ, ಆ ಟೈಮಲ್ಲಿ ಏಜ್ ಚಿಕ್ಕದು, ಇಲ್ಲಾಂದ್ರೆ ನಾನು ಮಾತಾಡೋದು ಏನು ರಾಂಗ್ ಅಂತ ಕೇಳ್ತಿದ್ದೆ. ಈಗ ಮಾತಾಡೋದು ನಾನು ಕೇಳ್ತೇನೆ ಅವರಿಗೆ, ಆ ಥರ ಅದು ಡೇರಿಂಗ್ ಇರಲಿಲ್ಲ ನನಗೆ. ಸೊ ನೆಕ್ಸ್ಟ್ ಡೇ ಅದೇ ನಾನು ಹೀರೋ ಆದೆ ಮಾತ್ರ ಆ ದಿವಸ. ನಮ್ಮ ಹುಡುಗರಲ್ಲಿ ಅವ್ರಿಗೆ ಖುಷಿ ಆಯಿತು, ಒಳ್ಳೇದಾಯ್ತು ಮಾರೆ ಭಾಷಣ ಹಾಗೆ ಇದೆ. ಮತ್ತು ನನಗೆ ಕೂಡ ಗೊತ್ತಾಗ್ತಿತ್ತು ಮಾತಾಡುವಾಗ ಜನರದ್ದು ಎಕ್ಸ್ಪ್ರೆಷನ್ ಅಂತ ಇಲ್ಲ ಒಂದು ಇದು. ಅವರು ಕೇಳ್ತಿದ್ರು. ಒಂದು ಇಬ್ಬರು ಟೀಚರ್ನವರು ನನಗೆ ಸಪೋರ್ಟ್ ಮಾಡಿದ್ರು. ನಮ್ಮ PT ಮಾಸ್ಟರ್ ನನಗೆ ಹೇಳಿದ್ರು, ಅವರು ನನಗೆ ಹೇಳಿದ ಮಾತು ನನಗೆ ನೆನಪಾಯಿತು, ರೋಷನ್ ನೀನೊಬ್ಬ ಒಳ್ಳೆಯ ಪೊಲಿಟಿಷಿಯನ್ ಆಗಬೇಕು, ನಿನ್ನ ಹತ್ರ ಆ ಗುಣ ಇದೆ, ನೀನು ಅದನ್ನು ಆಗಬೇಕು ಅಂತ ನನಗೆ ಭಾರಿ ಹಿಡಿಸಿತ್ತದು. ಆ ದಿವಸದಿಂದ ನನ್ನ ಡ್ರೀಮ್ ಚೇಂಜ್. ಅದು ಧಾರ್ಮಿಕ ಮುಖಂಡ ಆಗುವದ್ದು ಹೋಯ್ತಲ್ಲ, ಅದು ಹೇಗೂ ಇದು ಹೊಸತು ಡ್ರೀಮ್ ಬಂತು. ನಾನೊಬ್ಬ ನಾಯಕನಾಗಬೇಕು. ಯಾಕೆ ನಾಯಕನಾಗಬೇಕು? ಹಣ ಮಾಡಲಿಕ್ಕಲ್ಲ, ಹೆಸರು ಮಾಡಲಿಕ್ಕಲ್ಲ, ಒಂದು ಸೇವೆ ಮಾಡಬೇಕು. ನನಗೆ ಆ ಡ್ರೀಮ್ ಇದೆ, ನನ್ನ ಒಳಗಿಂದ ಒಂದು ಶಕ್ತಿ ಇದೆ. ಸೊ ಈ ಓಕೆ, ಇಲ್ಲಿ ಒಳ್ಳೆ ವಿಚಾರ ಇದು. ಈ ಸೇವೆ ಮಾಡಬೇಕು ಅನ್ನುವಂಥದ್ದು 16ನೇ ವಯಸ್ಸಿಗೆ ನಿಮ್ಮೊಳಗಿತ್ತಲ್ಲ? ಹೌದು ಅವಿ. ನೋಡಿ, ನಾನು ತುಂಬ ಸಲ ಕೆಲವು ಸಂದರ್ಶನಗಳಿಗೆ ಕೇಳಿದ್ದೇನೆ, ನಾನು ಈ ಫೀಲ್ಡಿಗೆ, ಈ ಸೇವಾ ಒಂದು ಫೀಲ್ಡಿಗೆ ಬರಲಿಕ್ಕೆ ಕಾರಣಗಳು ನಮ್ಮ ಮನೆಯಲ್ಲಿ ಯಾರಾದ್ರು ಹುಷಾರಿರುವುದಿಲ್ಲ ಅಥವಾ ಏನೋ ಒಂದು ರೀಸನ್ ಇರ್ತದೆ. ನನ್ನ ಜೀವನದಲ್ಲಿ ನಾನು ಯಾವುದು ಕಾರಣಗಳಿರಲಿಲ್ಲ. ನಾನು ಒಂದೇ ಕಾರಣ ಇರೋದು, ನೀನು ಮನುಷ್ಯ ಅಲ್ಲ, ನೀನು ಮನುಷ್ಯ ಆದ ನಂತರ ನಿನಗೆ ಆ ಡ್ರೀಮ್ ಇರಲೇಬೇಕು, ಇಲ್ಲ ನೀನು ಮನುಷ್ಯನಾಗಲಿಕ್ಕೆ ಯೋಗ್ಯನ ಅಂತ ಕೇಳೋದು ನಾನು. ಅದು ಸಖತ್ತಾಗಿ ಪೂರ್ಣಚಂದ್ರ ತೇಜಸ್ವಿ ಅವರು ಒಂದು ಮಾತು ಹೇಳ್ತಾರೆ ರೋಷನ್, ನಿಮ್ಮ ಮಾತಿಗೆ ಅದೊಂದು ಜಸ್ಟ್ ಪೂರಕ. ಅವ್ರು ಹೇಳ್ತಾರೆ, ಒಬ್ಬ ಮನುಷ್ಯ ಒಳ್ಳೆ ರೀತಿಯಲ್ಲಿ ಬಾಳಿ ಬದುಕಿದ ಅಂತಂದರೆ ಅದೇನು ದೊಡ್ಡ ಸಾಧನೆ ಅಲ್ಲ. ಯಾಕೆ ಅಂತಂದರೆ ವಾಸ್ತವದಲ್ಲಿ ಮನುಷ್ಯ ಬದುಕಬೇಕಾಗಿದ್ದೇ ಹಾಗೆ. ಎಕ್ಸಾಕ್ಟ್ಲಿ. ನೀವು ಮುಂದುವರಿಸಿ. ಅಲ್ಲ, ನನಗೆ ನೋಡಿ ಸೇವೆ ಮಾಡಬೇಕು ಅಂತ. ಸೇವೆ ಅಂದರೆ ನನಗೆ ಯಾವುದು ನನ್ನ ಲೈಫಲ್ಲಿ ನನಗೆ ಫೈನಾನ್ಷಿಯಲಿ ಯಾವುದು ಸಮಸ್ಯೆ ಬರಲಿಲ್ಲ. ಮೇ ಬಿ ನನ್ನ ಅಣ್ಣ ಅಕ್ಕಂದಿರಿಗೆ ಮಧ್ಯದಲ್ಲಿ ಏನಾದರೂ ಬಂದಿರಬಹುದು. ಆದರೆ ನಾನು ಹುಟ್ಟುವಾಗ ನನಗೆ ಏನು ಬರಲಿಲ್ಲ. 1900, ಈಗ ಇದು 2025, 1975 ವಿಷಯ ಹೇಳುವಾಗ ಆಗ ನಾನು ಹುಟ್ಟಲಿಲ್ಲ. ಬಟ್ ಆ ಟೈಮಲ್ಲಿ ನನ್ನ ಮನೆಯಲ್ಲಿ ಒಂದು ಅಂಬಾಸಿಡರ್ ಕಾರ್ ಇತ್ತು, ಅದಕ್ಕೊಬ್ಬ ಡ್ರೈವರ್ ಕೂಡ ಇತ್ತು, ರಾಜಣ್ಣ ಅಂತ. ಈಗ ತುಂಬ ಶ್ರೀಮಂತರೇ. ಹಾಗಾದರೆ ಆ ಹಳ್ಳಿಯಲ್ಲಿ ಕಾರ್ ನಮಗೆ ಇಲ್ಲಿ ಸಿಗ್ತಿರ್ಲಿಲ್ಲ, ಬಾಂಬೆಲಿಂದ ತರುವಂಥದ್ದು. ಸೊ ನಮ್ಮ ತಂದೆ ಅಲ್ಲಿಂದ ಬಂದರು. ನನ್ನ ತಂದೆ 60 ವರ್ಷದಕ್ಕಿಂತ ಮೊದಲು ಕುವೈಟ್ನಲ್ಲಿ ಕೆಲಸದಲ್ಲಿದ್ದರು. ಸೊ ವೆಲ್ ಸೆಟಲ್ಡ್. ಈ ರಾಜಣ್ಣ ಅದೇ ಹೇಳ್ದಲ್ಲ, ಒಂದು ಡ್ರೈವರ್ ಕೂಡ ಇದ್ದರು, ನಮ್ಮ ಊರಲ್ಲಿದ್ದಾರೆ. ಹೌದು. ಸೊ ನನ್ನ ತಂದೆಯ ಚಾರಿಟಿ ಕೂಡ ಆಗ ಇತ್ತು. ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ, ಒಂದು ಬಾಡಿಗೆ ಮನೆಯಲ್ಲಿ, ಒಂದು ಬಾಡಿಗೆ ಇದರಲ್ಲಿ ಬೆಳ್ಮನಲ್ಲಿ ಒಂದು ಇದ್ದರು, ಡೆತ್ ಆಯಿತು. ಅವರಿಗೆ ಚಿಕ್ಕಮಗಳೂರಿಗೆ ಒಂದು ಮೃತದೇವರು ಕಳಿಸ್ಲಿಕ್ಕಿತ್ತು, ಆ್ಯಂಬುಲೆನ್ಸ್ ಎಲ್ಲ ಇಲ್ಲ. ನಮ್ಮ ಕಾರಲ್ಲಿ ಆ ಮೃತದೇವ ತಂದೆಯವರು ಕಳಿಸಿದ್ರಂತೆ. ಸೊ ಚಾರಿಟಿ ಅಲ್ಲಿಂದಲೇ ಬಂದಿದೆ. ಸೊ ತಂದೆಯವರು ತುಂಬ ಹೆಲ್ಪ್ ಮಾಡಿದ್ದಾರೆ ಸಮಾಜಕ್ಕಾಗಿ. ಸೊ ನಾನು ಹೇಳಿದೆ ಅದೇ, ನನ್ನ ಅಕ್ಕಂದಿರೆ ಅಣ್ಣಂದಿರಿಗೆ ಸ್ವಲ್ಪ ಎಫೆಕ್ಟ್ ಬಿತ್ತು. ಯಾಕಂದರೆ ನಾನು ಚಿಕ್ಕ ಪ್ರಾಯದಲ್ಲಿ ನನ್ನ ತಂದೆ ತೀರ್ಕೊಂಡಿದ್ದಾರೆ. ಅದರ ನಂತರ ನಮ್ಮ ಅಣ್ಣ ಕೂಡ ತೀರ್ಕೊಂಡ, ಆಕ್ಸಿಡೆಂಟಲ್ಲಿ ಆದಂಥದ್ದು. ಅದು ವಿಚಾರದ್ದು ಉದ್ದ ಇದೆ, ಅದು ಈಗ ಬೇಡ. ಓಕೆ. ಸೊ ನನಗೆ ಅಂಥದ್ದು ಏನಿರಲಿಲ್ಲ ಅವಿ. ಹೈಸ್ಕೂಲಲ್ಲಿ ಇರುವಾಗ ನನಗೆ ಒಂದು MTB ಸೈಕಲ್ ಕೂಡ ಸಿಕ್ಕಿತ್ತು. ಅದು ನನ್ನ ಅಕ್ಕನ ಹತ್ರ ಜಗಳ ಮಾಡಿ ತಗೊಂಡದ್ದು ನಾನು, ನನಗೆ ಬೇಕೇ ಸೈಕಲ್ ಅಂತ. ಸೊ ನನಗೆ ಸಿಕ್ಕಿದೆ. ಆಗ MTB ಸೈಕಲ್ ಅಂತ ಇರಲಿಲ್ಲ. ನಮ್ಮದು ಸೈಕಲ್ ಗೊತ್ತುಂಟಲ್ಲ, ಉದ್ದದ್ದು, ಅದಕ್ಕೆ ಏನು ಹೇಳ್ತಾರೆ ಗೊತ್ತಿಲ್ಲ, ಅಟ್ಲಾಸ್ ಸೈಕಲ್. ಸೊ ಬೆಳ್ಮಣ್ಣಲ್ಲಿ ಮೊದಲ ಬಂದ MTB ಸೈಕಲ್ ನಂದೆ. ಮತ್ತೆ MTB ಅಂದರೆ ಅದು ತಗೊಂಡವ ಶ್ರೀಮಂತ ಅಂತಾನೆ ಅರ್ಥ. ಶ್ರೀಮಂತ ಅಂತಲ್ಲ, ಆ ಟೈಮಲ್ಲಿ ಮೇ ಬಿ ಬೆಳ್ಮಣ್ಣಲ್ಲಿ ತುಂಬ ಜನ ಶ್ರೀಮಂತರು ಬೇರೆ ಕೂಡ ಇದ್ರು. ಬಟ್ ಈ MTB ನಂಗೆ ಇನ್ನೂ ನೆನಪಿದೆ, ನಾನು ಸ್ಕೂಲಿಗೆ ಹೋಗ್ತಾ ಇರಬೇಕಾದ್ರೂ ಕೂಡ ಅವನು MTB ತಗೊಂಡ. ಈಗ ಆಡಿ ತಗೊಂಡ್ರೆ ಹೇಗೆ ದೊಡ್ಡ ಜನ, ಆಗ MTB ತಗೊಂಡ್ರೆ ದೊಡ್ಡ ಜನ. ನನ್ನ ಶಾಲಾ ನಾಯಕ, ನಾನೊಂದು ಅದರಲ್ಲಿ ಹೋಗುದು, ಅದರ ಬ್ರೇಕ್ ಕೂಡ ಒಂದು ಬಾರಿ. ಸೊ ನನಗೆಲ್ಲ ಸಿಕ್ಕಿದೆ ನನ್ನ ಲೈಫಲ್ಲಿ. ಅದರ ನಂತರ ನನಗೆ ಬೈಕ್ ಬರುವ ಪ್ರಾಯದಲ್ಲಿ ನನಗೆ ಬೈಕ್ ಸಿಕ್ಕಿದೆ. ಸೊ ನನಗೇನು ಕಮ್ಮಿ ಇರಲಿಲ್ಲ. ಸೊ ಏನು ರೀಸನ್ ಇಲ್ಲ ನಾನು ಈ ಸಮಾಜ ಸೇವೆಗೆ ಬರಬೇಕಂದ್ರೆ, ಈ ಫೀಲ್ಡಿಗೆ ಬರಬೇಕಾದ್ರೆ ಅದೊಂದು ಒಳಗಿಂದ ಒಂದು ಸ್ಪಿರಿಟ್ ಬೇಕು ನಿನಗೆ. ಇದು ನೋಡುವಾಗ ಅದನ್ನು ನಾವು ಮಾಡಬೇಕಂತ ಅದೇ ಹೇಳಿದೆ ನಾನು. ಅದಕ್ಕೆ ಏನು ಇದು ಬೇಕು, ನೀನು ಮನುಷ್ಯ ಆದರೆ ಅದನ್ನು ಮಾಡಬೇಕಂತ, ಅದಕ್ಕೇನು ರೀಸನ್ ಬೇಕಾಗಿಲ್ಲ. ನಿಮ್ಮ ಕೇಳಿದ್ರೆ ಒಳ್ಳೆ ವಿಷಯ, ಸೂಪರ್ ಪಾಯಿಂಟ್. ಎಸ್, ಅದೇ 2 ಡ್ರೀಮ್ ನಾನು ಹೇಳಿದೆ ಅವಿ. ಅದೇ ಧಾರ್ಮಿಕ ಮುಖಂಡ ಆಗೋದು, ರಾಜಕೀಯ ಮುಖಂಡ ಆಗೋದು, 2 ಕಮರಿ ಹೋಯ್ತು. ಹೌದು, ರಾಜಕೀಯ ಮುಖಂಡ ಕಮರಿ ಯಾಕೆ ಹೋಯ್ತಂದರೆ, ಸೊ ನನಗೊಂದು ಡ್ರೀಮ್ ಇತ್ತು ಅದನ್ನು ಆಗಬೇಕಂತ. ಸೊ ಅಲ್ಲಿ ತನಕ ನಾನು ಆ ಬಗ್ಗೆ ಸೀರಿಯಸ್ ಆಗಿ ಯೋಚನೆ ಮಾಡಲಿಲ್ಲ. ಸೊ ನಂತರ ನಾನು ಯೋಚನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಅಬ್ಸರ್ವ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. MLA ಅಂದರೆ ಏನು, MP ಅಂದರೆ ಏನು, ಹೇಗೆ ಸರ್ಕಾರದ ಹೇಗೆ ನಡೀತದೆ, ನಾನು ಹೋದರೆ ಹೇಗೆ ಆಗ್ಬೋದು, ಎಲ್ಲಿಂದ ಶುರು ಮಾಡಬೇಕು ನಾನು, ಅದನ್ನೆಲ್ಲ ನೋಡಿದೆ. ಪಂಚಾಯತ್ ಅಂದರೆ ಏನು, ಅಬ್ಸರ್ವೇಷನ್ ಎಲ್ಲ ಆಯಿತು. ಮತ್ತೆ ನನಗೆ ಅದರಲ್ಲಿ ಅರ್ಥ ಆಯಿತು,
ಇದರಲ್ಲಿ ಹೋದರೆ ನಾನು ಇವರಾಗೇ ಮಾಡಬೇಕು, ಸೀದಾ ಇದರಲ್ಲಿ ಕೆಲಸ ಆಗೋದಿಲ್ಲ. ಅದರಲ್ಲಿ ಉಂಗ್ಲಿ ತೇಡಿಗರ್ನಿ ಬರ್ತೀಯೇ, ಅದು ನನಗಾಗುವಂಥ ವಿಚಾರಗಳಲ್ಲ. ಸೊ ಸ್ಲೋಲಿ ನನಗೆ ಅರ್ಥ ಆಯಿತು. ನೋಡಿ, ಒಬ್ಬ ರಾಜಕೀಯ ಮುಖಂಡ ಅಥವಾ ಯಾರು ಸಕ್ಸಸ್ಫುಲ್ ಆಗಿದ್ರೆ ಜನರ ಭಾವನೆಗಳು ಬದಲಾಗಬೇಕು, ಅವರ ದೃಷ್ಟಿಕೋನ ಬದಲಾಗಬೇಕು. ಜನರು ಬದಲಾಗದೆ ಯಾವುದೇ ಮುಖಂಡ ಏನು ಮಾಡಲಿಕ್ಕೆ ನಮ್ಮಂಥ ದೇಶದಲ್ಲಿ 100 ಕೋಟಿ ಇದಿರುವ ಇದರಲ್ಲಿ ಆಗುದಿಲ್ಲ ಅಂತ ನಾನು ಎಣಿಸ್ತೇನೆ. ಅವಿ ಜನರು ಬದಲಾಗುವ ತನಕ ಯಾವುದೇ ಸಿಸ್ಟಮ್ ಬದಲಾಗುದಿಲ್ಲ ಅಂತ ಹೇಳಿ. ಸರಿಯಾ, ನೀವು ಒಪ್ತಿರೋದ? ಎಸ್ ಎಸ್, ಹೌದು, ಖಂಡಿತ. ಒಂದು ಹಂತಕ್ಕೆ ಹೌದು ಅಂತ ಹೇಳ್ಬೋದು. ಒಂದು ಹಂತಕ್ಕೆ ಆದ್ರೆ ಹೌದಂತ ಹೇಳ್ತೀರ. ಸೊ ನೋಡಿ, ಆ ಕನಸು ಕೂಡ ಹೋಯ್ತು. ಮತ್ತೆ ಬೇರೆ ಏನು ಕನಸಿರಲಿಲ್ಲ. ಪೊಲೀಸ್ ಅಧಿಕಾರಿ ಒಂದು ಆಗ್ಬಹುದಿತ್ತು ಮೇ ಬಿ, ಅಂದರೆ ಅದರೊಂದು ಅಧಿಕಾರ ಸಿಗ್ತದೆ. ನೋಡಿ, ರಾಜಕೀಯದಲ್ಲಿ ಬಂದರೂ ಕೂಡ ನಿಮಗೊಂದು ಪವರ್ ಸಿಗ್ತದೆ, ಕಾರ್ ಸಿಗ್ತದೆ, ಟೆಲಿಫೋನ್ ಎಲ್ಲ ಫ್ರೀ, ಅದು ಇದು. ಆದರೂ ಕೂಡ ನೋಡಿ, ಅದನ್ನು ಸೇವೆ ಮಾಡಲಿಕ್ಕೆ ಅವಕಾಶ ಸಿಕ್ಕಿದ್ರು ಕೂಡ ಈಗ ಓಪನ್ ಆಗಿ ಮಾಡಲಿಕ್ಕೆ ಆಗೋದಿಲ್ಲ. ನೀನು ಒಳಗಿನಿಂದ ಏನು ರಿಯಲ್ ಆಗಿದ್ದೆ ಅದನ್ನು ತೋರಿಸ್ಲಿಕ್ಕೆ ಆಗುತ್ತಾ? ಲಿಮಿಟೇಷನ್ಸ್ಗಳಿರ್ತದೆ. ಅದಕ್ಕೆ ಒಂದು ಏನು ಹೇಳ್ತಾರೆ, ಒತ್ತಿ ಇಡ್ತಾರೆ, ನಿಮಗೆ ಆಗೋದಿಲ್ಲ. ನಾನು ಹಾಗೆ ಎಣಿಸ್ತೇನೆ. ಈಗ ನೋಡುವಾಗ ಅದು ಹೌದಂತ ಎಣಿಸ್ತೇನೆ ನಾನು, ಈಗಿನ ನಾಲೆಜಲ್ಲಿ ನಾನು ಹೇಳಿದಾದರೆ. ನೀನೊಬ್ಬ ಒಳ್ಳೆ ಪೊಲೀಸ್ ಅಧಿಕಾರಿ ಕೂಡ ಆದಿ ಅಂತ ಎಣಿಸುವ ಅವಿ. ನೀನು ಇಷ್ಟು ಕಲಿಬೇಕು, ಮಾರ್ಕ್ಸ್ ತೆಗಿಬೇಕು, ಇದನ್ನೆಲ್ಲ ಕಷ್ಟಪಟ್ಟು ಮಾಡಬೇಕು. ಒಬ್ಬ ಫೈಲ್ ಆದವ ರಾಜಕಾರಣಿ ಆಗ್ತಾನೆ, ಅವ ಡೋಂಗಿ ಇರ್ಬೋದು, ಅವನಿಗೆ ನೀನು ಸೆಲ್ಯೂಟ್ ಹೊಡಿಬೇಕು ಅಂದ್ಕೊಂಡು. ಬೇಕಾ? ಹೊಡಿಬೇಕು, ಸೆಲ್ಯೂಟ್ ಅಲ್ಲ. ಅಂದರೆ ಕಾನೂನಾತ್ಮಕವಾಗಿ ಹಿಂಸೆ ಅಲ್ಲ, ಕಾನೂನಾದ್ಮೇಲೆ ಚಾಟಿ ಹೊಡಿಬೇಕು, ನಾನು ಸೆಲ್ಯೂಟ್ ಹೊಡಿಬೇಕಾಗ್ತದೆ. ಅದೆಲ್ಲ ಬೇಕಾ ನನಗೆ? ನಾನು ಎಣಿಸಿದ ನನಗೆಲ್ಲ ಆಗುವಂಥ ವಿಚಾರಗಳಿದಲ್ಲ ಅಂತ. ಸೊ ನೆಕ್ಸ್ಟ್ ಅವಿ ಸತ್ಯ ಹೇಳಬೇಕಾದ್ರೆ ಐ ವಾಸ್ ಬ್ಲೈಂಡ್. ಏನು ಮಾಡಬೇಕಂತ ನನಗೆ ಅರ್ಥ ಇಲ್ಲ, ಡ್ರೀಮ್ ಇಲ್ಲ, ಏನು ಆಗಬೇಕಂತ ನಂಗೆ ಗೊತ್ತಿಲ್ಲ. ಏನು ಆಗಬೇಕಂತ ಉಂಟು, ಏನಂತ ಡ್ರೀಮ್ ಇಲ್ಲ, ಏನು ಆಗಬೇಕಂತ ಗೊತ್ತಿಲ್ಲ. ಬಟ್ ಒಂದು ಮಾತ್ರ ಪ್ಲಸ್ ಪಾಯಿಂಟ್, ಇಷ್ಟೆಲ್ಲ ಟ್ಯಾಲೆಂಟ್ಸ್ ದೇವರು ಕೊಟ್ಟದ್ರಿಂದ ನನಗೆ ಬದುಕಲಿಕ್ಕೆ ಒಂದು ಕಷ್ಟ ಆಗಲಿಲ್ಲ ಯಾವಾಗ. ಸೊ ನೀವು ಮ್ಯೂಸಿಷಿಯನ್ ಆದ್ರಿ? ಸಂಗೀತಗಾರ ಮಾತ್ರ ಅಲ್ಲ, ಈವನ್ ನಾನು ಸ್ಪೋರ್ಟ್ಸಲ್ಲಿದ್ದೆ, ಸಂಗೀತದಲ್ಲಿದ್ದೆ, ಈವೆಂಟ್ಸ್ಗಳನ್ನು ಮಾಡ್ತಿದ್ದೆ. ಅಫ್ಕೋರ್ಸ್ ನಿಮ್ಗೆ ಗೊತ್ತಿರ್ಬೋದು, ನಾನು ಕಾರ್ಯನಿರ್ವಾಹಕ ಆಗಿದ್ದೆ. ಸ್ಪೋರ್ಟ್ಸಲ್ಲಿ ಎಲ್ಲ ನಮಗೆ ಹಣ ಮಾಡಲಿಕ್ಕೆ ಆಗೋದಿಲ್ಲ, ಅದು ಹೈ ಲೆವೆಲ್ಗೆ ಹೋಗ್ಬೇಕು. ಗಿಟಾರಿಸ್ಟ್ ಅಲ್ವಾ? ಗಿಟಾರ್ ಉತ್ತಮ ಅಂತಲ್ಲ, ಗಿಟಾರ್ ಪ್ಲೇ ಮಾಡ್ತಾನೆ, ಕೀಬೋರ್ಡ್ ಪ್ಲೇ ಮಾಡ್ತಾನೆ, ಡ್ರಮ್ಸ್ ಪ್ಲೇ ಮಾಡ್ತಾನೆ. ಹೌದು, ಎಸ್ ಪಿ ಬಾಲಸುಬ್ರಹ್ಮಣ್ಯರವರು ನನ್ನ ಒಂದು ಧ್ವನಿ ಸುರುಳಿಯಲ್ಲಿ ಹಾಡಿದ್ದಾರೆ. ಓಹೋ, ಯಾವ ಹಾಡು? ಕೊಂಕಣಿ ಹಾಡು. ಹೌದು. ಸೊ ಅವ್ರು ಹಾಡಿದ, ನಾನು ಕಂಪೋಸ್ ಮಾಡಿದ್ದ ಸಾಂಗ್ ಅವರ ಚೆನ್ನೈ ಸ್ಟುಡಿಯೋಲ್ಲಿ ಅದು ರೆಕಾರ್ಡ್ ಆಗಿದೆ. ಸಾಹಿತ್ಯ ಯಾರಿದ್ದು? ನಂದೇ. ನೀವೇ ಬರ್ತಿರೋದು? ಎಸ್ ಪಿ ಅವ್ರು ಹಾಡಿರೋದು? ಅರೆ ವಾ, ನೆನಪಿದೆಯಾ ಅದು ಆ ಸಾಲ್ಗಳೆರಡು? ಅಲ್ಲ, ಅದು ಸಾಂಗ್ ಬೇಡ, ಅದು ಸಾಂಗ್ ಕೂಡ ಒಂದು, ಅದು ಆ್ಯಕ್ಚುಲಿ ಐಟಮ್ ಸಾಂಗ್. ಅದು ಎಸ್ ಪಿ ಅವರಲ್ಲಿ 2 ಸೆಂಟೆನ್ಸ್ ಕೇಳುವಾಗ ಅದೊಂದು ತುಂಬ ಕಥೆ ಇದೆ, ಅದು ಬೇಡ ಈಗ. ಬೇಡ. ಓಕೆ, ಬಟ್ ಅವ್ರು ಹಾಡಿದ್ರು ಅನ್ನೋದೇ ಒಂದು ದೊಡ್ಡ ವಿಚಾರ. ಹೌದು. ಕೊಂಕಣಿಯಲ್ಲಿ ಅವರು ಹಾಡಿದ ಒಂದೇ ಒಂದು ಸಾಂಗ್, ತುಂಬ ಲ್ಯಾಂಗ್ವೇಜಲ್ಲಿ ಹಾಡಿದ ಹಾಗೆ ಅಂತ ನಾನು ಎಣಿಸ್ತೇನೆ. ಮೇ ಬಿ ಗೊತ್ತಿಲ್ಲ, ಮತ್ತೆ ಕೊಂಕಣಿ ಹಾಡಿದ್ರು ಇರ್ಬೋದು. ಆದರೆ ನನಗೆ ನಾಲೆಜ್ ಇದ್ದ ಪ್ರಕಾರ ಒಂದೇ ಸಾಂಗ್ ಅವರು ಹಾಡಿದ್ದಂತ ಎಣಿಸ್ತೇನೆ ಅವರ ಸ್ಟುಡಿಯೋದಲ್ಲಿ. ಡೌನ್ ಟು ಅರ್ತ್ ಕಲಾಕಾರರು ನನಗೆ ಕೇಳಿದ್ರು, ಅವರು ರೆಕಾರ್ಡ್ ಆದ ನಂತರ ನಾನೇನಾದ್ರು ಇಂಪ್ರೂವೈಸ್ ಮಾಡಬೇಕಾ ಅಂತ. ನಾವು ಮಾತ್ರ ಒಂದು ಹಾಕಿದೆ ನಾನು ಅದರಲ್ಲಿ, ಅಶಾಬರಿ ಬರಬ ಅಂತ ಅವ್ರದ್ದು ಇದುಂಟಲ್ಲ ಅವ್ರದ್ದು, ಅದೊಂದು ಅದೊಂದು ಹಾಕಿ ವಿಡಿಯೋದ ಕೇಳಿದೆ. ಸೊ ಹಾಗೆ ಆ ಟ್ಯಾಲೆಂಟ್ಸ್ ಇದ್ದ ಕಾರಣ ದಿನ ಹೋಯಿತು. ಹಣ ಕೂಡ ಮಾಡಿದ್ದೆ, ಈವೆಂಟ್ಸ್ ಅದೆಲ್ಲ ಬಿಸ್ನೆಸ್ ಕೂಡ ಮಾಡಿದ್ದೆ ನಾನು, ಸೈಡ್ ಬಿಸ್ನೆಸ್ ಕೂಡ ಮಾಡಿದ್ದೆ, ಕೆಲವು ಇಲ್ಲಿ ಮೈಕಲ್ಲಿ ಹೇಳಲಿಕ್ಕೆ ಆಗದ ಬಿಸ್ನೆಸ್ ಕೂಡ ಮಾಡಿದ್ದೇನೆ. ಒಂದು ಬೇಕಾದ್ರೆ ನಾನು ಹೇಳ್ಬೋದು. ಹೇಳಿ. ಈ ನಮ್ಮೊಂದು ಟೀಮ್ ಇತ್ತು ದೊಡ್ಡದು, ಗಮ್ಮತ್ ಪಾರ್ಟಿ ಅದೆಲ್ಲ ಆಗ್ತಿತ್ತು. ಬಾಂಬೆ ಒಬ್ಬ ಜನ ಇದ್ದ ನಮಗೆ ಕಾಂಟ್ಯಾಕ್ಟ್, ಅವರು ತಿಂಗಳಿಗೊಮ್ಮೆ ಊರಿಗೆ ಬರೋದು, ಅವರು ನಮ್ಮ ಊರಿನವರು. ನಿಮ್ಗೆ ಗೊತ್ತಲ್ಲ, ಬಾಂಬೆ ಅವರು ಬಂದರೆ ಕ್ಯಾ ಪನಿ ಬಾರಿಶ್ ಗೊತ್ತುಂಟಲ್ಲ, ಹಿಂದಿ ಮಾತಾಡೋದು. ಸೊ ಅವರು ಬಂದಾಗ ದೊಡ್ಡ ಮಾತಾಡೋದು. ನಾನು ಸ್ಲಿಪ್ಪರ್ ಎಲ್ಲ ಹಾಕಿ ಇರ್ತಿದ್ದೆ. ಸ್ಲಿಪ್ಪರ್ ಕೇಳಲ್ನೇಕ, ಆಗ ಕಿಟ್ಟು ಅಂತ ಒಂದು ಚಪ್ಪಲ್ ಬಂದು ಆ ಟೈಮಲ್ಲಿ ನಮಗೆಲ್ಲ ನೆನಪದ, ಈಗಿನದಕ್ಕೆ ನೆನಪಿಲ್ಲ ಅದು, ಆಗ ಬಂದದ್ದು ಮಾತ್ರ. ಸೊ ಕಿಟ್ಟು ಅವ್ರು ಹೇಳಿದ್ರು, ಅದನ್ನೆಲ್ಲ ಬಂದಿದೆ ಮಾರ, ನೀವು ಇನ್ನೂ ಕೂಡ ಇದರಲ್ಲಿ ಇದ್ದೀರಂತ. ಅದು ಹಿಂದಿಯಲ್ಲೇ ಮಾತಾಡೋದು, ಕೊಂಕಣಿ ಮತ್ತು ಕನ್ನಡ ತುಳು ಎಲ್ಲ ಒಳ್ಳೆ ಮಾಡಿ ಬರ್ತದೆ ಆ ಜನಗೆ, ಮಾತಾಡೋದು ಹಿಂದಿಯಲ್ಲಿ. ನನಗೆ ಕೋಪ ಅವ್ರದ್ದು ಅದೆಲ್ಲ. ನಂದು ಜಗಳ ಅಂದರೆ ಇದು ಮಾತಾಡುವ ಜಗಳ. ಸೊ ನಾನು ಹೇಳಿದೆ, ಅದಕ್ಕೆ 300 ರೂಪಾಯಿ ಅಲ್ಲ ಮಾರೆ, ನಮ್ಮ ಬೆಳ್ಮಣ್ಣಹಳ್ಳಿಯಲ್ಲಿ ಸಿಗೋದಿಲ್ಲ. ಓಕೆ, ಮ್ಯಾಂಗ್ಳೂರಲ್ಲಿ ಉಡುಪಿಯಲ್ಲಾಗ ಬಂದಿದೆ, ಇಂಟ್ರೊಡ್ಯೂಸ್ ಆಗಿದೆ ಮಾತ್ರ ಚಪ್ಪಲ್ಸ್ಗಳೆಲ್ಲ. ಅದಕ್ಕೆ 300 ರೂಪಾಯಿ ಕೊಡೋದಕ್ಕಿಂತ ನಾನು ನಮ್ಮ ಸ್ಲಿಪ್ಪರ್ 3 ತಗೊಳ್ತೇನೆ. ನಾನು ಸ್ವಲ್ಪ ವೈಯಕ್ತಿಕವಾಗಿ ಪಿಟ್ಟಾಶಿ ಅಂತ ನಾನು ಒಪ್ತೇನೆ, ನನಗೆ ಬೇಡ ಮಾರ ಹೇಳಿದೆ. ಅದಕ್ಕೆ ಹೇಳಿದ್ರು, ಯಾರು ಹೇಳಿದ್ರು 300 ರೂಪಾಯಿ ಅಂತ? ಬಾಂಬೆಯಲ್ಲಿ ಬಾಂಬೆ 100 ರೂಪಾಯಿ ಮಿಲ್ತಾ. ಆಗ ನನಗೆ ಇವಾಗ ಬಂಡಲ್ ಬಿಡ್ತಾನೆ ಅಂತ ಅರ್ಥ ಆಯಿತು. ಸೊ 100 ಕೊಡ್ತದೆ, ನನಗೆ ಬೇಕು ಹೇಳಿದೆ. ನೆಕ್ಸ್ಟ್ ಮಂತ್ ಬರುವಾಗ ನಿಂತ ಒಂದು 2 ಜೋಡಿ ಹೇಳಿದೆ. 2 ಜೋಡಿ ತರಲಿಕ್ಕೆ ಆಗೋದಿಲ್ಲ,
ಒಂದು 5 ಜೋಡಿ ಅಲ್ಲಲ್ಲ 5 ಜೋಡಿ ತರಲಿಕ್ಕಿಲ್ಲ, ನಿಮಗೆ 100 ರೂಪಾಯಿಗೆ ಬೇಕಾದರೆ 100 ಜೋಡಿ ಹೇಳಬೇಕಂತ ನಾನು ಚಾಲೆಂಜ್ ಹಾಕಿದ್ದೆ. ಇವನು ಸುಳ್ಳು ಹೇಳ್ತಾನೆ ಸತ್ಯ ಹೇಳ್ತಾನೆ ನನಗೆ ಗೊತ್ತಾಗಬೇಕಲ್ಲ. ಸೊ 100 ಜೋಡಿ ಓಕೆ ಡನ್, 100 ಜೋಡಿ ಅಂತ ಹೇಳಿದೆ ನಾನು. ಅವು ಹೇಳ್ದೆ ಓಕೆ 100 ರೂಪಾಯಿ ಅದಕ್ಕೆ ಖರ್ಚು, ನಂಗೆ ತರಬೇಕಲ್ಲ, ಟ್ರಾನ್ಸ್ಪೋರ್ಟೇಷನ್ ಉಂಟಲ್ಲ, ಅವ್ರು ಬಸ್ಸಲ್ಲಿ ಬರೋದಾದ್ರೆ ತರಬೇಕು, 120 ರೇಟ್ ಹಾಕಿ ಓಕೆ ಡನ್ ಆಯಿತು ಅಂತ ಹೇಳಿದೆ. ಆಗ ನಾನು ನೆಟ್ಟೆ ಸ್ಟೂಡೆಂಟ್ ಅವಿ, ಸ್ಕೂಲ್ ಬ್ಯಾಗ್, ಐ ಮೀನ್ ಸ್ಕೂಲಲ್ಲ ಕಾಲೇಜ್ ಮಾರೆ, ಕಾಲೇಜ್ ಬ್ಯಾಗ್, ಅದರಲ್ಲಿ ಪುಸ್ತಕಗಳು ಮತ್ತು 2 ಜೋಡಿ ಸ್ಲಿಪ್ಪರ್ ಡೈಲಿ ನಂದು ಬ್ಯಾಗ್ನೊಳಗೆ. ಈಗ ನೀವು ಅದು ಇದು ಮಾಡಿದಿರಲ್ಲ ಹಳೆ ಪಾದರಕ್ಷೆ ಅಭಿಯಾನ, ಇದು ಪಾದರಕ್ಷೆ ನೀವು ಅದು ಹೇಳುವಾಗ ನಂಗೆ ನೆನಪಾಯ್ತು ಮಾರ್ರೆ, ಅದು ಪಾದರಕ್ಷೆ ಸಂಗ್ರಹ ಅಲ್ಲ, ಇದು ಹೊಸ ಪಾದರಕ್ಷೆ ಮಾರ, ಅದು ಪ್ಯಾಕ್ ಅಲ್ಲೆಲ್ಲ ಇತ್ತು. ಡೈಲಿ ಬ್ಯಾಗ್ ಅಲ್ಲಿ ಕೊಂಡೋಗುದು, ಯಾವ ಬಕ್ರ ಸಿಗ್ತಾನೆ ಇವತ್ತು ನೋಡುದು ನಾವು ಮಾರ್ಲಿಕ್ಕೆ. ಸೈಡ್ ಬಿಸ್ನೆಸ್, ಒಳ್ಳೆ ಇನ್ಕಮ್. 120ಗೆ ಚಪ್ಪಲ್, 150ಗೆ ಸಿಕ್ಕಿದ್ರು ಕೂಡ, ಇವಾಗ 150ಕ್ಕೆ ತಗೊಂಡ್ರೆ ನನಗೆ ಒಂದು ಪಿಂಟ್ ಬಿಯರ್ ಸಿಗ್ತದಾಗ 200 ರೂಪಾಯಿಗೆ ಮಾರಿದ್ದೇವೆ, 175ಗೆ ಮಾರಿದ್ದೇವೆ, 300 ರೂಪಾಯಿಗೆ ಕೂಡ ಮಾರಿದ ನೆನಪಿದೆ ಒಬ್ಬನಿಗೆ ನಾನು. ಸೊ ಡೈಲಿ ನಮಗೆ ಅದೊಂದು ಖರ್ಚು ತಗೊಳ್ಳಿ, ಅವನಿಗೆ ಸಿಕ್ಕುದು ಅವ್ರಿಗೆ ಕೂಡ ಖುಷಿ, ಅದೊಂದು ನಂದು ಸೇವೆ ಮಾಡಿ, ಅದಕ್ಕೊಂದು ಸಮಾಜ ಸೇವೆ ಕಿಟ್ಟು ಸಿಗೋದಿಲ್ಲಲ್ಲ ಆಗ ಅವ್ರಿಗೆ ಅಂದ ಮೇಲೆ ಅವ್ರಿಗೆ ಖುಷಿ, ಹ್ಯಾಪಿ, ದೇ ಆರ್ ಹ್ಯಾಪಿ. ಸೊ ಅದು ಅಂಥದ್ದೆಲ್ಲ. ಸೊ ಇಂಥದ್ದೆಲ್ಲ ತುಂಬ ಬಿಸ್ನೆಸ್ ಮಾಡಿದ್ದೇನೆ. ಅದೊಂದು ಟ್ಯಾಲೆಂಟ್ಸ್ ಇದ್ದರೆ ಅದನ್ನು ಎಂಥದ್ದು ಕೂಡ ಮಾಡಿ ಬದುಕಿಯ ಸಾವಿರಾರು ಮಾರ್ಗಗಳ ಇರ್ತೇವೆ ಅಂತ ಹೇಳ್ತೇವಲ್ಲ, ನಾನು ಅದನ್ನು ಎಕ್ಸಾಂಪಲ್ ಆಗಿ ನಿಮಗೆ ಹೇಳಿದೆ. ಅಂದರೆ ಕೆಲವರಿಗೆ ತುಂಬ ಡೌಟ್ಸ್ಗಳಿವೆ, ಅದಕ್ಕೋಸ್ಕರ ನಾನು ಮಾತಾಡ್ತಿದ್ದೇನೆ ಇದನ್ನೆಲ್ಲ. ಸೊ ಅವಿನಾಶಕ್ಕೆ ನನಗೆ ಖುಷಿ ವಾರ್ತಾ ಭಾರತಿಯಲ್ಲಿ ಇಂಟರ್ವ್ಯೂ ಆಗುವಂಥದ್ದು. ಸೊ ಹೀಗೆ ಲೈಫ್ ಹೋಗ್ತಾ ಇತ್ತು ಅವಿ. ಆದರೆ ಬಟ್ ಐ ವಾಸ್ ನಾಟ್ ಹ್ಯಾಪಿ ಆ್ಯಕ್ಚುಲಿ, ಐ ವಾಸ್ ನಾಟ್ ಹ್ಯಾಪಿ. ಅಂದರೆ ಒಂದು ಕನಸು ಕಮರಿ ಹೋಗಿದೆ, ಅದು ಆಗುವಂಥದ್ದು, ಅದು ಹೇಳಲಿಕ್ಕೆ ಈಗ ಸುಲಭ ಮೈಕ್ ಮುಂದೆ ಕೂತ್ಕೊಂಡು, ಬಟ್ ಆ ಫೀಲ್ ಆಗಿರುವಾಗ ಹೇಗಿತ್ತು ಅಂತ ನೀವು ಸ್ವಲ್ಪ ಯೋಚನೆ ಮಾಡ್ಬೋದು. ಸೆಕೆಂಡ್ ಒಂದು ಡ್ರೀಮ್ ಬಂತು, ಯಾಕಂದರೆ ಒಳಗಿನ ಶಕ್ತಿ ಅದಿದೆ, ಒಳಗಿನ ನಿಮ್ಮ ಸ್ಪಿರಿಟ್ ಅದಿದೆ. ಸೆಕೆಂಡ್ ಕೂಡ ಹೋಯಿತು, ನೀವೀಗ ಓಕೆ ಹಣ ಮಾಡ್ತೀರಿ, ಎಲ್ಲ ಮಾಡ್ತೀರಿ, ಹೆಸರು ಮಾಡ್ತೀರಿ, ಎಲ್ಲ ಮಾಡ್ತೀರಿ, ಬಟ್ ಐ ವಾಸ್ ನಾಟ್ ಹ್ಯಾಪಿ. ಓಕೆ, ಹಾಗೆ ನೀವೊಂದು ಜಾಲಿ ಜನ ಅಂತ ಗೊತ್ತಾಯಿತು. ಏನೇನೋ ಕೆಲಸಗಳನ್ನೆಲ್ಲ ಮಾಡಿಕೊಂಡು, ಸೈಡ್ ಬಿಸ್ನೆಸ್ ಎಲ್ಲ ಮಾಡಿಕೊಂಡು, ಖರ್ಚಿಗೆಲ್ಲ ಇಟ್ಕೊಂಡು, ಮನೆಯಲ್ಲೂ ಖರ್ಚಿಗೆ ಕೊಡ್ತಿದ್ರೆ ಅದ್ರ ಒಟ್ಟಿಗೆ ಇದು ಮಾಡ್ತಿದ್ರಿ ನೀವು? ಅಲ್ಲ, ಮನೆಗೆ ಖರ್ಚಿಗೆ ಕೊಡುವಂಥ ಇದು ಬರಲಿಲ್ಲ, ಯಾಕಂದರೆ ನನ್ನ ಕುಟುಂಬದಲ್ಲಿ ನಾನು ಸಣ್ಣವ, ಲಾಸ್ಟ್ ಒನ್. ಸೊ ನಮ್ಮ ಏಜ್ ಗ್ಯಾಪ್ ಕೂಡ ತುಂಬ ಇದೆ. ನಾನು ಚಿಕ್ಕಿರುವಾಗಲೇ ನನ್ನ ಅಣ್ಣಂದಿರು ಕೂಡ ಅಕ್ಕಂದಿರು ಕೂಡ, ಸೊ ನನಗೆ ಅದನ್ನು ಪ್ರಾಬ್ಲಮ್ ಇರಲಿಲ್ಲ, ಜವಾಬ್ದಾರಿ ಇರಲಿಲ್ಲ ಅವಿ. ರೈಟ್. ಈಗ ನೋಡಿ, ಸಾಮಾನ್ಯ ಈ ಸಾಧಕರ ಕಥೆಗಳನ್ನೆಲ್ಲ ಕೇಳಿದಾಗ ಹೆಚ್ಚಿನವರ ಮಾತುಗಳನ್ನು ನಾನು ಕೇಳಿದ್ದೇನೆ ರೋಷನ್. ಅದರಲ್ಲಿ ಅವ್ರು ಹೇಳ್ತಾರೆ, ನಂಗೆ ಎಂತ ಮಾಡಬೇಕಂತಲೇ ಗೊತ್ತಿರಲಿಲ್ಲ, ಬ್ಲ್ಯಾಂಕ್ ಆಗಿದ್ದೆ ನಾನು, ಜಸ್ಟ್ ಹೋಗ್ತಾ ದಾರಿಯಲ್ಲಿ ನಡಿ ಯಾರಾದರೂ ಸಿಕ್ಕಾರು ಅಂತ. ಹಾಗೆ ಕಲ್ಯಾಣ್ ಅವ್ರದ್ದೊಂದು ಸಿನಿಮಾ ಸಾಹಿತ್ಯ ಇದೆ, ಅದೆಷ್ಟು ಚೆನ್ನಾಗಿದೆ ಅಂತಂದರೆ, ಕಣ್ಣೀರ ಒರೆಸೋಕೆ ಬೇರೆ ಯಾರು ಬೇಕು, ಮನಸ್ಸು ಮಾಡು ನಿನ್ನ ಕೈಯೇ ಸಾಕು ಅಂತ ಬರೀತಾರೆ ಅವರು. ಹಾಡು ಆರಂಭ ಹಾಗಾಗುತ್ತೆ. ಆಮೇಲೆ 2ನೇ ಚರಣದಲ್ಲಿ ಒಂದು ಸಾಲು ಬರುತ್ತೆ, ದಾರಿ ಸಿಗೋದವನೇ ದೊರೆಯಾಗುತ್ತಾನೆ ಅಂತ. ದಾರಿ ಸಿಗದವನು ದೊರೆಯಾಗುತ್ತಾನೆ ಅಂತ. ನಿಮ್ಗೆ ದಾರಿ ಸಿಕ್ಲಿಲ್ಲ, ಖಂಡಿತ ನೀವೀಗ 15 ಕೋಟಿ ದೊರೆ ಆದ್ರಲ್ಲ. ಅಲ್ಲ, ಅದನ್ನ ಹೇಳ್ಬೇಡ ಮಾರೆ. ಹಾಗೆ ಅದಕ್ಕೆ ಒಂದು ಲೆಕ್ಕಾಚಾರ ಇದೆ, ಅದಕ್ಕೆ ಇನ್ಕಮ್ ಟ್ಯಾಕ್ಸ್, ಅದು ಗೊತ್ತಿಲ್ಲದವರು ಕೂಡ ಇದ್ದಾರೆ. ಇಲ್ಲ, ಖಂಡಿತ ಅಲ್ಲ, ನಾವು ಅದ್ರ ಬಗ್ಗೆ ನಾವು ಮಾತನಾಡ್ತೇವೆ. ಈಗ ಅದೇನು 15 crores ದಾನ ಏನು ನೀವು ಮಾಡಿದಿರ ಹ್ಯೂಮ್ಯಾನಿಟಿ ಟ್ರಸ್ಟ್ ಮೂಲಕ, ಅದೇ ನಿಮ್ಮ ಹಣ ಅಲ್ಲ, ಸಮಾಜದಿಂದ ನೀವು ಪಡೆದಿದ್ದೀರಾ, ಅರ್ಹರಿಗೆ ನೀವು ಕೊಟ್ಟಿದ್ದೀರಾ ಅಷ್ಟೇ. ನೀವು ಅಲ್ಲಿ ಬ್ರಿಡ್ಜ್ ಆಗಿದ್ದೀರಾ ಅಷ್ಟು ಬಿಟ್ರೆ, ಇಟ್ಸ್ ಡೆಫಿನೆಟ್ಲಿ ನಾಟ್ ಯುವರ್ ಮನಿ. ಬಟ್ ದಟ್ಸ್ ಓಕೆ. ನಾವೀಗ ಮುಂದುವರಿಯುವ. ಮುಂದೆ ಏನಾಯಿತು? ಹೌದು, ಅಲ್ಲಿ ಒಂದು ಫುಲ್ ಸ್ಟಾಪ್ ಆಯಿತು ಪುನೊಮ್ಮೆ. ಸೊ ಅದೇ ಎಂಜಾಯ್ಮೆಂಟ್ ಲೈಫಲ್ಲಿ ಇತ್ತು, ಎಲ್ಲ ನನಗೆ ರೈಟ್ ಇದರಲ್ಲಿ ಹೋಗ್ತಿತ್ತು, ಏನು ಬೇಕಾದೆಲ್ಲ, ಏನು ಕಮ್ಮಿ ಇರಲಿಲ್ಲ. ಸೊ ಒಳಗಿನಿಂದ ಆ ಒಂದು ಬೆಂಕಿ, ಅದು ಅದಕ್ಕೆ ನೀರು ಹಾಕಲಿಕ್ಕೆ, ಆರಿಸಲಿಕ್ಕೆ, ಇದು ಮಾಡಲಿಕ್ಕೆ ಆಗೋದಿಲ್ಲ ಅವಿ. ಅದು ನಿಮ್ಗೆ ಕೂಡ ಗೊತ್ತಿದೆ, ನಾನು ಎಕ್ಸ್ಪ್ಲೇನ್ ಮಾಡಬೇಕಾಗಿಲ್ಲ. ಸೊ ನನಗೆ ನೆಕ್ಸ್ಟ್ ಆಪರ್ಚುನಿಟಿ ಸಿಕ್ಕಿತ್ತು. ನಾನು ಹೇಳಿದೆ, ನಾನು ಕ್ರೈಸ್ತ ಧರ್ಮಕ್ಕೆ ಸೇರಿದವ, ನಿಮ್ಮದರಲ್ಲಿ ಮೇ ಬಿ ಇರ್ಬೋದು, ನಮ್ಮದರಲ್ಲಿ ಚರ್ಚ್ ಒಳಗೆ ತುಂಬ ಸಂಘಟನೆಗಳಿವೆ. ಈ ಒಂದು ಚಿಕ್ಕ ಏಜಿಗೆ ಒಂದು ಸಂಘಟನೆ, ಸೊ ICYM. ಹೌದು, ICYM ಅಂದರೆ 18 to 30 ತನಕ, ಅದಕ್ಕೆ ICYM ಇಂಡಿಯನ್ ಕ್ಯಾಥಲಿಕ್ ಯೂತ್ ಮೂವ್ಮೆಂಟ್ ಅಂತ ಹೇಳ್ತಾರೆ. ಸೊ ಈಗ ಬೇರೆ ಬೇರೆ ಕೂಡ ಇದೆ, ಅದರ ನಂತರ ಕೂಡ ಇದೆ, ಮುದುಕನಾಗುವಾಗ ಕೂಡ ಒಂದು ನಿಮಗೆ ಸಂಸ್ಥೆ ಇದೆ. ಸೊ ICYM ಅಲ್ಲಿ ನಾನು ಜಾಯ್ನ್ ಆಗಿದ್ದೆ. ಅಲ್ಲಿ ನನಗೆ ಒಂದು ಆಪರ್ಚುನಿಟಿ ಸಿಕ್ಕಿತ್ತು, ಈ ಲೀಡರ್ಶಿಪ್ ತಗೊಳ್ಳುವಂಥದ್ದು, ಏನಾದರೂ ಮಾಡಬೇಕಂತ. ನಾನು ಇವತ್ತು ಏನು ಮಾಡ್ತಿದ್ದೇನೆ ಅದಕ್ಕೆ ನಾನು ತುಂಬ ಸಲ ಈ ICYM ಸಂಘಕ್ಕೆ ಅದರ ಕ್ರೆಡಿಟ್ ಕೊಟ್ಟಿದ್ದೇನೆ. ಯಾಕೆಂದರೆ ಇಂಥೆಲ್ಲ ಆಪರ್ಚುನಿಟಿ ನಮಗೆ ಸಿಕ್ಕಿದ ಕಾರಣ ಇವತ್ತು ನಾನು ಇದನ್ನೆಲ್ಲ ಮಾಡಲಿಕ್ಕೆ ಸಾಧ್ಯ. ಸೊ ಕ್ರೆಡಿಟ್ ಖಂಡಿತವಾಗಿ ಆ ಸಂಸ್ಥೆ ಕೊಟ್ಟಿದ್ದೇನೆ, ಅದಕ್ಕೆ ನನಗೆ ಮುಚ್ಚುಮರಿಲ್ಲ. ಬಟ್ ಒಂದು ವಿಷಯ ನನಗೆ ಅದು ಏನಾಯ್ತು ಅಂದರೆ, ಅಲ್ಲಿ ಕೆಲಸ ಮಾಡುವಾಗ ನನಗೆ ಇದು ಎನಿಸಿತ್ತು, ಮೇ ಬಿ ನಾನು ಹೇಳಿದ್ದು ಸರಿಯಾ ಅಲ್ವಾ ಗೊತ್ತಿಲ್ಲ, ಆದರೆ ಬಟ್ ನನ್ನ ಫೀಲಿಂಗ್ ಹಾಗಿತ್ತು, ನಾವೊಂದು ಬಾವಿಯ ಒಳಗಿನ ಕಪ್ಪೆ ಅಂತ. ಅಂದರೆ ನನ್ನ ಬಾವಿ ದೊಡ್ಡದು, ಇಲ್ಲಿ ತುಂಬ ನೀರಿದೆ,
ನಾನು ಅದರ ಒಳಗಿದ್ದೇನೆ, ನನಗೆ ಬೇರೆ ಪ್ರಪಂಚ ಗೊತ್ತಿಲ್ಲ. ಇಲ್ಲಿಂದ ಕಪ್ಪೆ ಹಾರಿ ಹೊರಗೆ ಹೋದರೆ ಸಮುದ್ರ ಕಾಣೋದಲ್ಲ, ಎಷ್ಟು ದೊಡ್ಡದುಂಟು, ನನ್ನ ಬಾವಿ ಅದರ ಮುಂದೆ ಏನಿದೆ. ನನಗೆ ಅದು ಫೀಲ್ ಬಂತು ಒಳಗಿನಿಂದ. ನಾವು ಮಾಡ್ತೇವೆ, ಕೆಲಸಗಳು ಮಾಡ್ತೇವೆ ಸರಿ, ಆದರೂ ಕೂಡ ನಾವು ಬಾವಿ ಒಳಗಿನ ಕಪ್ಪೆನಾ? ಅದು ಪುನಃ ನನಗೆ ಇದಾಯಿತು, ಏನಾದರೂ ಮಾಡಬೇಕಿದ್ದಕ್ಕೆ ಅಂತ. ಸೊ ಒಂದು ಕೆಲವು ಘಟನೆಗಳು ನಡೆದವು. ಸೊ ನಾನು ಎಣಿಸಿದೆ ಇದಕ್ಕೆ ಒಂದು ಮದ್ದು ಕಂಡುಹುಡುಕಬೇಕಂತ. ಆಗ ನನಗೆ ಆಲೋಚನೆ ಬಂದದ್ದು ಒಂದು ವಿಚಾರ, ಆ ಟೈಮಲ್ಲಿ ನಾನು ಮಾಡಿದೆ. ಸೊ ಅದು ಕೂಡ ಆಗಸ್ಟ್ 15ಗೆ. ನೋಡಿ, ಈಗ ನಮ್ಮದು ಚರ್ಚ್ ಒಳಗೆ ಒಂದು ಸಂಘ ಸಂಸ್ಥೆಗಳಿವೆ. ಲಯನ್ಸ್ ಕ್ಲಬ್ ಇದೆ, JC ಕ್ಲಬ್ ಇದೆ, ಸ್ಪೋರ್ಟ್ಸ್ ಕ್ಲಬ್ ಇದೆ. ಬೆಳ್ಮಣ್ಣಲ್ಲಿ ಅದು ಕೂಡ ತುಂಬ ಆಕ್ಟಿವ್ ಮೊದಲಿನಿಂದ ಕೂಡ. ನಿನ್ನೆ ಮೊನ್ನೆ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಇತ್ತು. ಇವನ್ ಲಯನ್ಸ್, ನಮ್ಮ NM ಹೆಗ್ಡೆ ಅವರು ಫೇಮಸ್ ಅವರು. ಸೊ ಸ್ಪೋರ್ಟ್ಸ್ ಕ್ಲಬ್ ಬೆಳ್ಮಣ್ಣದು ಎಷ್ಟೋ ಮ್ಯಾಚ್ಗಳನ್ನು ವಿನ್ ಮಾಡಿದ್ದಾರೆ. ಮತ್ತು ಎಲ್ಲ ನಮಗೆ ಕೂಡ ಪ್ರೌಡ್ ಫೀಲ್ ಅದು, ನಮಗೆ ಗುರುತದವರೆಲ್ಲ. ಮತ್ತು ಧಾರ್ಮಿಕ ಬೇಸ್ ಇದ್ದ ಸಂಘ ಸಂಸ್ಥೆಗಳು ಕೆಲವು, ಪ್ಲಸ್ ಅವರದ್ದು ಕೂಡ ನಮ್ಗೆ ಗುರುತ ಇದೆ. ಆದರೆ ಒಂದು ಇಡೀ ಬೆಳ್ಮಣ್ಣು ನಾಡು, ಬೆಳ್ಮಣ್ಣಲ್ಲಿ ನೋಡಿ ಮುಸ್ಲಿಮ್ಸ್ ಬೆಳ್ಮಣ್ಣಲ್ಲಿ ತುಂಬ ಕಮ್ಮಿ, ಈಗಲೂ ಕಮ್ಮಿ. ಮತ್ತು ಮೇ ಬಿ ಆ ಟೈಮಲ್ಲಿ ಇರಲಿಲ್ಲ ಅಂತ ಅನಿಸ್ತೇನೆ ನಾನು. ಇದ್ರ ಕೂಡ ಒಂದೆರಡು ಕುಟುಂಬ. ಈಗ ಮುಸ್ಲಿಂ ಕಮ್ಯುನಿಟಿನ ಇಟ್ಕೊಂಡು ಬೆಳ್ಮಣ್ಣಲ್ಲಿ ಯಾವುದು ಕಾರ್ಯಕ್ರಮ ಮಾಡುವಾಗ ಇಲ್ಲ ನಾವು, ಯಾಕಂದರೆ ಅವರು ಇಲ್ಲ, ಅಲ್ಲಿ ಇದ್ದವ್ರಿಗೆಲ್ಲ ಬಾಡಿಗೆ ಮನೇಲಿ ಇರ್ಬೋದು. ಸೊ ಕ್ರಿಶ್ಚಿಯನ್ ಮತ್ತು ಹಿಂದೂಸ್ ಬರಬರಿದೆ ಅಂದರೆ ಇದು. ಸೊ ಆದರೂ ಕೂಡ ಒಂದು ಒಟ್ಟಿಗೆ ಸೇರಿ ಏನು ಕಾರ್ಯಕ್ರಮಗಳು ನಡೆಯುವುದಿಲ್ಲ. ಒಂದು ಎಕ್ಸಾಂಪಲ್ ಕೊಡೋದಾದರೆ, ನೀವು ನಮ್ಮದು ಟೋಲ್ ಗೇಟ್ ಪ್ರತಿಭಟನೆ ಕೇಳಿದ್ದೀರಲ್ಲ? ಹೌದು. ಈಗ ನಮ್ಮ ಸುಹಾಸ್ ಹೆಗ್ಡೆ ಅವರ ಒಂದು ನಾಯಕತ್ವದಲ್ಲಿ ನಾವು 2 ಸಲ ಓಡಿಸಿದ್ದೇವೆ ಟೋಲ್ ಗೇಟ್ನವರನ್ನು ಬೆಳ್ಮಣಿಗೆ. ಓಕೆ, ನೆಕ್ಸ್ಟ್ ಟೈಮ್ ಅದು ಪಡುಬಿದ್ರೆ ಆದದ್ದು ನಮಗೆ ನಮ್ಮ ಬೆಳ್ಮಣ್ಣವರದ್ದು ಹೆಲ್ಪ್ ತಗೊಂಡು ಅದೇ ಬಿಡು. ಫಸ್ಟ್ ಟೈಮ್ ಬೆಳ್ಮಣ್ಣಲ್ಲಿ ಆಯಿತು. ಬೆಳ್ಮಣ್ಣಲ್ಲಿ ಆಗುವಾಗ ಸುಹಾಸ್ ಹೆಗ್ಡೆ ಅವರ ನಾಯಕತ್ವದಲ್ಲಿ ತುಂಬ ಅಚ್ಚುಕಟ್ಟಾಗಿ, ರಿಲಿಜನ್ ಮಧ್ಯೆ ಬರಲಿಕ್ಕಿಲ್ಲ. ಓಕೆ, ಅಂಥ ವಿಚಾರದಲ್ಲಿ ರಿಲಿಜನ್ ಮಧ್ಯೆ ಬರೋದಿಲ್ಲ, ಯಾಕಂದರೆ ಎಲ್ಲರಿಗೆ ಲಾಭ ಉಂಟಲ್ಲ ಅದರಲ್ಲಿ. ಕರೆಕ್ಟ್, ಅದು ಯಾಕೆ ತರೋದಿಲ್ಲ, ಅದು ರಿಲಿಜನ್ ತರೋದಿಲ್ಲ. ರಿಲಿಜನ್ ತರಬೇಕಾದ್ರೆ ಲಾಭ ಇರಬೇಕೇನಾದರೂ, ಆದರೆ ಪಾಲಿಟಿಕ್ಸ್ ಬರ್ತದೆ ಅದರಲ್ಲಿ. ಆದರೆ ಆ ಸುಹಾಸ್ ಹೆಗ್ಡೆ ಅವರ ಆ ನೇತೃತ್ವದಲ್ಲಿ ಆ ರಾಜಕೀಯ ಬರದ ಹಾಗೆ ನೋಡಿ ಸಕ್ಸಸ್ಫುಲ್ ಓಡಿಸಿದ್ದೆ. ಈಗ ಎಷ್ಟು ವರ್ಷಗಳಾಯಿತು. ನಮಗೆ ಕೂಡ ಖುಷಿ ಅದರಲ್ಲಿ ಕೆಲಸ ಮಾಡಲಿಕ್ಕೆ. ಸೋಷಿಯಲ್ ಮೀಡಿಯಾದಲ್ಲಿ ನಾನು ಕೂಡ ನನ್ನ ವಿಡಿಯೋಗಳು ಕೂಡ ವೈರಲ್ ಆಗ ಎಲ್ಲರೂ ಸೇರಿ ಮಾಡಿದ್ದು. ಎಲ್ಲರ ಎಫರ್ಟ್ ಇದೆ ಅದರಲ್ಲಿ. ನೋಡಿ, ಇನ್ನೂ ಮುಂದೆ ಆಗ್ಬೋದು, ಆಗ್ತದೆ ಬೇರೆ ವಿಚಾರ. ಆದರೆ ಎಷ್ಟು ವರ್ಷ ಆಯಿತು, ಎಷ್ಟು ಜನರ ಹಣ ಉಳಿಯಿತು ಬೆಳ್ಮಣ್ಣಲ್ಲಿ ಟೋಲ್ ಗೇಟಲ್ಲಿ. ಸೊ ಈ ವಿಚಾರ ನನಗೆ ಆ ಟೈಮಲ್ಲಿ ಇತ್ತು. ಟೋಲ್ ಗೇಟದ್ದು ಮೊನ್ನೆ ಈ ವಿಚಾರ ನನಗೆ ಆ ಟೈಮಲ್ಲಿತ್ತು. ನಾವು ಬೆಳ್ಮಣ್ಣವ್ರು ಒಟ್ಟಿಗೆ ಸೇರಿ ಏನಾದರೂ ಕಾರ್ಯಕ್ರಮ ಮಾಡಬೇಕು, ವರ್ಷಕ್ಕೆ ಒಮ್ಮೆ ಆದರೂ ನಾವು ಒಟ್ಟಿಗೆ ಬರಬೇಕೆಂಬ ವಿಚಾರ ನನಗೆ ಆಗ ತಲೆಯಲ್ಲಿ ಒಳೆಯಿತು. ಅದಕ್ಕೆ ನಾನು ಮಾಡಿದ್ದೆ ಏನಾದರೂ. ಸೊ ಏನಾದರೂ ಬೇರೆ ಕಾರ್ಯಕ್ರಮ ಮಾಡಿದರೆ ಜನರು ನಾರ್ಮಲಿ ಬರುವುದಿಲ್ಲ. ಏನಾದರೂ ಮಾಡಬೇಕಾದ್ರೆ ಎಂಟರ್ಟೈನ್ಮೆಂಟ್ ಕಾರ್ಯಕ್ರಮನೇ ಮಾಡಬೇಕು, ಅದಕ್ಕೆ ಬರ್ತಾರೆ ಮನೋರಂಜನೆಗೆ. ಸೊ ನಾನು ಎಂತ ಮಾಡಿದೆ, ಬೆಸ್ಟ್ ಅದು ಲ್ಯಾಂಗ್ವೇಜ್ ಕೂಡ ನೋಡಬೇಕು ನೀವು. ನಾನು ಅಂತಾಕ್ಷರಿ ಕಾರ್ಯಕ್ರಮವನ್ನು ಇಟ್ಟೆ. ನಮ್ಮ ಶ್ರೀಕಾಂತ್ ಅವರು ಇದ್ದಾರೆ, ನಿಮಗೆ ಪರಿಚಯ ಇದೆ. ಶ್ರೀಕಾಂತ್, ಹೌದು. ಅವರಿಗೆ ಮತ್ತು ನಮ್ಮ ಇವರು ಗಿಟರಿಸ್ಟ್ ರಾಜಗೋಪಾಲ್ ಅವರ ಟೀಮ್ ಎಲ್ಲ ಬುಕ್ ಮಾಡಿ, ಸೊ ಆ ಕಾರ್ಯಕ್ರಮವನ್ನು ಪ್ಲಾನ್ ಮಾಡಿದೆ. ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ಬೆಳ್ಮಣ್ಣಲ್ಲಿ ಆರ್ಗನೈಸ್ ಮಾಡಿದೆ. ಈ IPL ಇರ್ತಲ್ಲ, ಟೀಮ್ ತೆಗೆಯುವಂಥದ್ದು. ಲಯನ್ಸ್ ಅದೊಂದು ಟೀಮು, ಸ್ಪಾನ್ಸರ್ ಟೀಮ್. ಲಯನ್ಸ್ ಅವರಿಗೆ ಗೊತ್ತಿಲ್ಲ ಅಂದರೆ ಅವರ ಲಯನ್ಸ್ ಅವರ ಮಕ್ಕಳಿದ್ದಾರೆ. ನಮ್ಮ ಫಾರ್ ಎಕ್ಸಾಂಪಲ್ ನನ್ನ ನೆನಪಿದ್ದ ಪ್ರಕಾರ ಡಾಕ್ಟರ್ ಪ್ರಕಾಶ್ ಆತ್ಮ ಅಂತ ಇದ್ದಾರೆ, ಅವರ ಮಗಳು ಪಾರ್ಟಿಸಿಪೇಟ್ ಮಾಡಿ ನನ್ನ ಲೆಕ್ಕದೆಲ್ಲ ವಿನ್ನರ್ ಅಂತ ಇದೆಲ್ಲ ಅವರ ಟೀಮು. ಸೊ JC ಅವರ ಒಂದು ಟೀಮು, ಸ್ಪೋರ್ಟ್ಸ್ ಕ್ಲಬ್ ಒಂದು ಟೀಮು, ನಮ್ಮ ಚರ್ಚ್ ಒಳಗೆ ಸಂಘಟನೆಗಳ ಟೀಮು, ಮತ್ತು ಆಸುಪಾಸಿನವರ ಒಂದು ಟೀಮ್. ಅದೊಂದು ಎನರ್ಜಿ ಇರ್ತದೆ, ಕಾಂಪಿಟಿಷನ್ ಇರ್ತದೆ, ಅವ್ರ ಸಪೋರ್ಟರ್ಸ್ ಬರ್ತಾರೆ. ಮತ್ತು ಆಗ ಕೇಬಲ್ TV ಎಲ್ಲ ಮನೆಗಳಿಗೆ ಅದು ಬರ್ತದೆ. ಸೊ ಎಲ್ಲರೂ ಅದು ನೋಡ್ತಾರೆ ಅಂತ ನಂಗೆ ಗೊತ್ತಿತ್ತು, ನಂದು ಪ್ಲ್ಯಾನ್ ಹಾಗೆ ಇತ್ತು. ಸೊ ಈ ಒಂದು ಕಾರ್ಯಕ್ರಮ ಮಾಡಿ ನನಗೆ ಏನು ಮೆಸೇಜ್ ಕೊಡಲಿಕ್ಕಿದೆ ಅದನ್ನು ನಾನು ಕೊಡೋದು. ಓಕೆ, ಕಾರ್ಯಕ್ರಮ ಅವ್ರು ಮಾಡೋದು, ನಂದು ಇಲ್ಲಿ ಆಗ್ತದೆ ಕೆಲಸ. ಅದನ್ನು ಮಾಡಿ ಒಂದು ಸಂಘಟನೆ ಮಾಡಿ ಒಂದು ಎನರ್ಜಿ ತರುವ ಅಂತ. ದಟ್ ವಾಸ್ ವೆರಿ ಬ್ಯೂಟಿಫುಲಿ ನಾವು ಆರ್ಗನೈಸ್ ಮಾಡಿದ್ದೇವೆ. ಟೋಟಲಿ ಸಕ್ಸಸ್ಫುಲ್. ಯೋಚನೆ ಮಾಡೋದಕ್ಕಿಂತ ಅದು ಸಕ್ಸಸ್ಫುಲ್ ಆಯಿತು. ಓಕೆ, ಆದರೆ ಆ ಒಂದು ಕಾರ್ಯಕ್ರಮದಲ್ಲಿ ನಾನು ಕಲಿತ ಇನ್ನೊಂದು ವಿದ್ಯೆ ಇದೆ ಅವೀಶ್, ಅದರ ಒಂದು ಇನ್ನೊಂದು ಸೈಡ್ ಅಂತ ಹೇಳ್ಬೋದು. ನೋಡಿ, ನಮ್ಮ ಕ್ಲಬ್ಬಲ್ಲಿ ನಾನು ವಿಚಾರನ ಓಪನ್ ಆಗಿ ಮಾತಾಡ್ತೇನೆ. ಇದನ್ನು ಒಂದು 40 ಜನ ಅಂತ ಇರ್ತಾರೆ. ನನ್ನದು ಸಂಖ್ಯೆಗಳನ್ನು ಅಂದಾಜಿಗೆ ಹೇಳ್ತಾ ಇದ್ದೇನೆ, ತುಂಬ ವರ್ಷದ ಹಿಂದೆ. ಅದು 40 ಜನ ಇರುವಾಗ ಒಂದು ಸಂಘದಲ್ಲಿ, ಈಗ ICM ಅಲ್ಲಿ, ಆಗ ಅದರಲ್ಲಿ 20 ಜನ ನಿಮ್ಗೆ ಗೊತ್ತಿದೆ, ನಿಮಗೆ ಕೂಡ ಅನುಭವ ಇರಬಹುದು. ಅದು ಸ್ಲೀಪಿಂಗ್ ಮೆಂಬರ್ಸ್. ಅವರು ಬಂದು ಬೆಂಚ್ ಬಿಸಿ ಮಾಡಿ ಹೋಗುವವರು, ಅದು ಬಿಡು 20 ಜನರದ್ದು ಕತೆ ಮುಗೀತು ಅಲ್ಲಿಗೆ. ಉಳಿದ 20ರಲ್ಲಿ 10 ಜನ ಯಾರು ಗೊತ್ತುಂಟು, ಅದರಲ್ಲಿ 10 ಜನ ಅವರು ಕೆಲಸಕ್ಕೆ ಏನು ಉಪಯೋಗ ಇಲ್ಲ. ಏನಾದರೂ ಕ್ರಿಟಿಸೈಸ್ ಮಾಡಲಿಕ್ಕಿದ್ದರೆ, ಏನಾದರೂ ಕ್ವಶನ್ಗೆ, ಆಗ ಅವರು ಮುಂದೆ ಬರ್ತಾರೆ. ಬಾಕಿ ಉಳಿದ 10 ಜನ ಕೆಲಸ ಮಾಡ್ತಾರೆ. ಈಗ ನಾನು ಈ 10 ಜನರನ್ನು ತಗೊಂಡು ಇದನ್ನು ಕೆಲಸ ಮಾಡಿದ್ದು.
ಈಗ ಕೆಲಸ ಮಾಡುವಾಗ ನಾನೇನು ಮಾಡಿದೆ, ಇದೊಂದು ಡಿಫ್ರೆಂಟ್ ಪ್ಲ್ಯಾನ್. ಎಲ್ಲರನ್ನ ಅಪ್ರೋಚ್ ಆಗಬೇಕು, ಎಲ್ಲರ ಹತ್ರ ಹೋಗಬೇಕು, ಮಾತಾಡಬೇಕು. ಸೊ ಮಾತಾಡುವಾಗ ಅಫ್ಕೋರ್ಸ್ ನನ್ನ ಹೆಸರುವೇ ಮುಂದೆ ಬರ್ತದೆ. ಅವನು ಯಾರು, ರೋಷನ್ ಹಾಗೆ ಬರ್ತದೆ. ಸೆಕೆಂಡ್, ಫಂಡ್ ಕಲೆಕ್ಷನ್ ಬೇಕು, ಅದಕ್ಕೆ ಹಣ ಬೇಕು, ಅದನ್ನು ಕಲೆಕ್ಟ್ ಮಾಡಬೇಕು. ಕಲೆಕ್ಟ್ ಮಾಡುವ ರೀತಿ ಕೂಡ ನಿಮ್ಗೆ ಗೊತ್ತಿರಬೇಕು. ಸೊ ಆಗ ಸೋಷಿಯಲ್ ಮೀಡಿಯಲ್ಲಿ ಇಲ್ಲ, ಬಟ್ ಹೀಗೆ ನಾವು ಮಾಡ್ತಿದ್ದೆವು. ಅದನ್ನು ಮಾಡುವಾಗ ಆಟೋಮೆಟಿಕಲಿ ನನಗೆ ಹೆಸರು ಬಂತು, ಇದು ಬಂತು. ಮತ್ತು ಆಟೋಮೆಟಿಕಲಿ ನೀವೊಂದು ನಾಯಕತ್ವ ಅಂತ ಇರುವಾಗ ನಿಮ್ಮ ಹತ್ರ ಒಂದು ಅದು ಎನರ್ಜಿ ಕೂಡ ಇರ್ತದೆ. ಏನಾಯಿತು, ಈ ಕೆಲಸ ನನಗೆ ನನ್ನ ಟೀಮ್ ಸಪೋರ್ಟ್ ಮಾಡಿದೆ ಮಾತ್ರ. ನಂದು ಎಫರ್ಟ್ ದೊಡ್ಡದು ಇದ್ದರೂ ಕೂಡ ನನ್ನ ಟೀಮ್ ನನಗೆ ಕಲೆಕ್ಷನ್ ಮಾಡೋದ್ರಲ್ಲಿ ಕೂಡ, ಮತ್ತು ಎಲ್ಲ ಕಾರ್ಯಕ್ರಮ ಅವರ ಐಡಿಯಾಸ್ ಕೂಡ ಇತ್ತು, ಎಲ್ಲ ಇತ್ತು. ಏನಾಯಿತು, ಒಂದು ದಿವಸ ಏನೋ ನಾನು ಮಾತಾಡುವ ಬರದಲ್ಲಿ ನನಗೆ ಸ್ವಲ್ಪ ಕೆಲವೊಮ್ಮೆ ಬರ್ತದೆ ಅದು ಪ್ರೆಷರ್. ನಾನು ಬರೋ ಒಬ್ಬನಿಗೆ ಏನೋ ಬೈದು ಬಿಟ್ಟೆ. ನಾನು ಯಾಕೆ ಬೈದೆ ಅಂದರೆ, ಅದು ಪಾಯಿಂಟ್ ವ್ಯಾಲಿಡ್ ಆದರೆ ಖಂಡಿತವಾಗಿ ನಾನು ಬೈಯೋದಿಲ್ಲ. ಡಿಸ್ಕಸ್ ಮಾಡ್ತೇನೆ, ನಾನು ಕೇಳ್ತೇನೆ. ಅನಗತ್ಯವಾಗಿ ನೀವು ಮೂಗು ತೂರಿಸ್ತಿರಲಿಲ್ಲ, ನನಗೆ ಆಗೋದಿಲ್ಲ. ಅದು ನನ್ನ ಬಾಯಿಂದ ಬರ್ತದೆ. ಮೊನ್ನೆ ಒಂದು ನನ್ನ ಕಂಪ್ಲೇಂಟ್ TV ಚಾನೆಲ್ ಕೂಡ ಹೋಗಿತ್ತು, ಈ ಸೋಷಿಯಲ್ ಮೀಡಿಯಾದಲ್ಲಿ, ಇದು ಸಾರಿ ಈ ಹ್ಯುಮ್ಯಾನಿಟಿಯಿಂದ ನಾನೇನು ಮಾತನಾಡಿದೆ ಅಂತ. ನಾನು ಮತ್ತೆ ಹೇಳಿದೆ, ನೋಡಿ, ಕಂಪ್ಲೇಂಟ್ ಕೊಡಲಿಕ್ಕೆ ನೀವು TV ಚಾನೆಲ್ಗೆ ಹೋಗೋದಲ್ಲ, ಅದು ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು. ಪೊಲೀಸ್ ಸ್ಟೇಷನ್ಗೆ ಹೋದರೆ ಅವ್ರು ನಿಮ್ಗೆ ಹೇಳ್ತಾರೆ ಯಾಕೆ ಹಾಗೆ ಮಾತಾಡಿದ ಅಂತ. ಅದು ವ್ಯಾಲಿಡ್ ಪಾಯಿಂಟ್ ಉಂಟಾ? ಸೊ ನೀವು TV ಚಾನೆಲ್ಗೆ ಹೋಗೋದು ಯಾಕೆ, ಮರ್ಯಾದೆ ತೆಗಿಲಿಕ್ಕಲ್ಲ. ಅಲ್ಲಿಗೆ ಸಾಲ್ವ್ ಆಯ್ತು, ಅದು ಬಿಡುವ. ನಾನು ಹೇಳಿದೆ ನಿಮಗೆ ಎಕ್ಸಾಂಪಲ್. ಸೊ ಆ ಒಂದು ಮಾತು ನಾನು ಅವನಿಗೆ ಏನೋ ಹೇಳಿದ್ದೆ, ಅವನಿಗೆ ನೋವಾಯಿತು. ಅಫ್ಕೋರ್ಸ್ ನಾನು ಹೇಳಬಾರ್ದಿತ್ತೋ ಏನೋ, ಆದರೆ ನಾನು ಕೂಡ ಇಂಟೆನ್ಷನ್ ಎಲ್ಲ ಸುಮ್ಮನೆ ಮೂಗು ತೋರಿಸೋದು ಹೇಳಿಬಿಟ್ಟೆ. ಅಂದರೆ ಅವನೇನು ಮಾಡಿದ, ಅವನೊಂದು ಟೀಮ್ ಮಾಡಿ ಬಿಟ್ಟ ರಿವೆಂಜ್ ತಗೊಳ್ಳಿಕ್ಕೆ. ಮತ್ತು ಅದರಲ್ಲಿ ಇನ್ನೊಬ್ಬ ಹುಡುಗ ಇತ್ತ, ಒಬ್ಬ ಹುಡುಗಿಯನ್ನು ಪ್ರೀತಿಸ್ತಿದ್ದ, ಲವ್ ಮ್ಯಾಟರ್. ನಾನು ಕೂಡ ಲೈನ್ ಆಗ್ತಿದ್ದೆ ಹುಡುಗಿಯರಿಗೆ. ನನಗೆ ಬೇಕಿತ್ತ ಮಾರ ಇದು, ನಾನು ಅವನಿಗೆ ತಮಾಷೆ ಮಾಡ್ತಿದ್ದೆ ಸುಮ್ಮನೆ. ಸೊ ನಾನು ಇದು ಹೇಳುದು ವಿಚಾರಗಳು ಚೆನ್ನಾಗಿದೆ ಇದು, ಹೇಳಿ ಹೇಳಿ. ಇವರೇನು ಮಾಡಿದ್ರು, ರೋಷನ್ಗೆ ಸಿಕ್ಕಿಸಾಕ್ಲಿಕ್ಕೆ ಇದೆಲ್ಲ ಒಳ್ಳೆ ವಿಚಾರ ಅಂತೇಳಿ ಇವರೊಂದು ಟೀಮ್ ಒಳಗಿಂದ ಒಳಗೆ ಕಟ್ಟಿಬಿಟ್ರು. ಕಾರ್ಯಕ್ರಮ ಮಾಡಲಿಕ್ಕೆ 3-4 ದಿವಸದ್ದು ಎಲ್ಲ ರೆಡಿ ಇದೆ, ಅವರದ್ದು ಕೂಡ ಎಫರ್ಟ್ ಎಲ್ಲ ಇದೆ. ಕಾರ್ಯಕ್ರಮ ಆಯಿತು, ಸಕ್ಸಸ್ಫುಲ್. ನನಗೆ ಲಾಸ್ಟ್ ಬರೋ ಗೊತ್ತಾಯಿತು ಇವರೇನೋ ನಾಟಕ ಮಾಡ್ತಿದ್ದಾರೆ ಅಂತ. ಬಟ್ ಇಟ್ಸ್ ಓಕೆ, ಪ್ರೆಸೆಂಟ್ ಮಾಡಬೇಕು ನಾವು, ಆಯಿತು ಎಲ್ಲ. ನೆಕ್ಸ್ಟ್ ವೀಕಲ್ಲಿ ನಮ್ಮದು ಮೀಟಿಂಗಲ್ಲಿ ಲೆಕ್ಕಾಚಾರ ಇಡಬೇಕು, ನೀವು ಪ್ರೆಸೆಂಟ್ ಮಾಡಬೇಕು. ಸೊ ನಾನು ಲೆಕ್ಕಾಚಾರ ಎಲ್ಲ ಇಡುವಾಗ ನಾನು ಲೆಕ್ಕಾಚಾರ ಇಟ್ಟು ಹೀಗೆ ಇಷ್ಟು ಹೀಗೆ ಪ್ಲ್ಯಾನ್ ಅಂತ ಹೇಳಿ. ಈಗ ನೋಡಿ, ಆ 20 ಜನ ಇದ್ದಾರಲ್ಲ ಬೆಂಚ್ ಬಿಸಿ ಮಾಡುವವರು, ಅವರು ಸುಮ್ಮನಿದ್ದಾರೆ. ಮತ್ತು ಇನ್ನೂ 20 ನಾನು ಹೇಳಿದಲ್ಲ, ಅದರಲ್ಲಿ ಒಂದು ನನ್ನ ಟೀಮು, ಮತ್ತು ಒಂದು ಮಾತಾಡಲಿಕ್ಕೆ ಅವಕಾಶ ಇದ್ದರೆ ಮಾತಾಡುವವರು. ಈ 10 ಜನರಲ್ಲಿ 5 ಜನರದ್ದು ಟೀಮ್ ಇದಾಗಿದೆ, 5-6 ಏನೋ ಎಷ್ಟು. ಒಬ್ಬ ಲೆಕ್ಕಾಚಾರ ಆಗುವಾಗ ಕ್ವಶನ್ ಮಾಡ್ದ, ನೀವು ಆ ದಿವಸ ಅಲ್ಲಿ 2-3 ಪಾರ್ಟಿ ಮಾಡಿದ್ದೀರಲ್ಲ, ಅದರ ಲೆಕ್ಕಾಚಾರ ಇದರಲ್ಲಿ ಹಾಕಲಿಲ್ಲಲ್ಲ ನೀವು. ಅದು ಲೆಕ್ಕ ಬೇಕಲ್ಲ, ಅದು ಹಣ ಇಲ್ಲಿ ಹೋಯಿತು, ಅದು ಇದರದ್ದೇ ಹಣ ಅಲ್ಲ ಯೂಸ್ ಮಾಡಿದ್ದು, ಪಾರ್ಟಿ ಮಾಡಿದ್ದೀರಲ್ಲ. ಇನ್ನೊಂದು ಇದು ಹೇಳಿದ, ಹೌದು ನಾನು ಕೂಡ ಆ ಪಾರ್ಟಿಯಲ್ಲಿ ಇದ್ದೆ ಮಾತ್ರ ಅಲ್ಲ, ಇವ ಲೆಗ್ ಪೀಸನ್ನು ನಕ್ಕಿ ತಿಂದಿದ್ದಾನೆ ಇವ. ಹಾಗೆ ತಿನ್ನುವಾಗ ಇವನಿಗೆ ಗೊತ್ತಿರಲಿಲ್ಲ. ಈಗ ಅವನು ಸಾಕ್ಷಿ ಹೇಳ್ತಾನೆ, ನಾನು ತಿಂದಿದ್ದೇನೆ, ನಾನಲ್ಲಿ ಇದ್ದೆ ಅಂತ. ನೋಡು ಇಷ್ಟೊಂದು ದೊಡ್ಡ ಪ್ರೋಗ್ರಾಮ್ ಆರ್ಗನೈಸ್ ಮಾಡುವಾಗ ಎಲ್ಲ ಪರ್ಮಿಷನ್ಗಳನ್ನು ನಾನು ತೆಕೊಂಡು ಮಾಡಲಿಕ್ಕೆ ಆಗಲ್ಲ. ಮೇ ಬಿ ಮಾಡಬೇಕಿತ್ತೋ ಏನೋ, ಆದರೆ ನನಗೆ ಅದು ಆಗಲ್ಲ. ಅದನ್ನೆಲ್ಲ ಅಗತ್ಯ ಇದ್ದದ್ದನ್ನು ನಾನು ಪರ್ಮಿಷನ್ ತಗೊಳ್ದೆ. ಇವರಿಗೆ ನಾನು ಪಾರ್ಟಿ ಯಾಕೆ ಕೊಟ್ಟ ನಾನು ಹೇಳಿದಲ್ಲ, ಅದು ಬೆಂಚ್ ಬಿಸಿ ಮಾಡುವವರು ನಮಗೆ ಯೂಸ್ ಇಲ್ಲ, ಬೇಕಾಗಿಲ್ಲ. ಇವರು 10 ಜನ ಕೆಲಸ ಮಾಡ್ತಾರಂದ್ರೆ ಅವ್ರಿಗೆ ಏನಾದರೂ ಕೊಡಬೇಕಲ್ಲ ನೀನು. ಕರೆಕ್ಟ್ ಕೊಡುವಾಗ ಇದರಲ್ಲಿ ಬಂದ ಹಣದಿಂದ ಅವರಿಗೊಂದು ನಾನು ಪಾರ್ಟಿ ಕೊಟ್ಟೆ. ನನ್ನ ಲೆಕ್ಕದಲ್ಲಿ ನನಗೆ ದೇವರು ಶಿಕ್ಷೆ ಕೊಡುವುದಿಲ್ಲ. ಕರೆಕ್ಟ್. ಓಕೆ ಸರ್ಕಾರ ಕೊಡ್ಬೋದು, ಅದು ಬೇರೆ ವಿಚಾರ. ಆದರೆ ಅದು ಸರ್ಕಾರಕ್ಕೆ ಸಿಕ್ಕಿದ ವಿಚಾರಗಳಲ್ಲ. ಸರಿ, ಬೇರೆ ಸಮಾಜದ ಲೆಕ್ಕದಲ್ಲಿ ಅದು ತಪ್ಪಿರ್ಬೋದು, ನನ್ನ ಲೆಕ್ಕದಲ್ಲಿ ಅದು ತಪ್ಪಲ್ಲ. ಓಕೆ, ಏನು ಹೇಳ್ತೀರಿ ನೀವು? ಹೌದು, ಗುಡ್ ಥಿಂಗ್, ಸರಿ ಇದೆ ಅದು. ನಾನು ಅವರಿಗೆ ಪಾರ್ಟಿ ಕೊಟ್ಟೆ ಅಂತ ಕೆಲಸ ಮಾಡ್ತಾರೆ ಪಾಪ. ಅವರು ಕಾಲೇಜ್ನಲ್ಲಿ ಬಂದ ನಂತರ ಸಂಜೆ ಬರ್ತಾರೆ, ಎಫರ್ಟ್ ಆಗ್ತಾರೆ, ಇದು ಮಾಡ್ತಾರೆ. ನಾನು ಕೊಟ್ಟೆ ಮಾರೆ, 2-3 ಸಲ ನಾವು ಸಿಕ್ಕಿದ್ದೆವು, ಪಾರ್ಟಿ ಮಾಡಿದೆವು. ಕರೆಕ್ಟ್. ಆ ಪಾರ್ಟಿ ಮಾಡಿದೆವು ಅಂತ ಮೀಟಿಂಗಲ್ಲಿ ಹೇಳಲಿಕ್ಕಾಗತ್ತಾ, ಇಷ್ಟು ಹಣ 300 ರೂಪಾಯಿ ಹೋಯ್ತು ಇವತ್ತಂತ? ಸರಿ, ಬೇರೆಲ್ಲ ಅಡ್ಜಸ್ಟ್ಮೆಂಟ್ ಮಾಡಿ ಹೇಳಬೇಕಾಗ್ತದೆ. ಸರಿ, ಅವರು ಸಾಕ್ಷಿ ಕೊಟ್ಟರು, ಅದು ಬಿಡುವ ಅದಕ್ಕೆ ನಾನು ಜಾಬ್ ಕೊಡ್ತಿದ್ದೆ. ಎಂಥ ಚಂದ ಪ್ಲ್ಯಾನ್ ಮಾಡಿದ್ರಂದರೆ, ಇದು ಇವೆಂಟ್ ಆರ್ಗನೈಸರ್ ಹತ್ರ ಹೋಗಿ ನಾನು ಇವೆಂಟ್ ಮಾಡಿ, ನಿಮ್ಗೆ ಹೇಳ್ದಲ್ಲ, ಬೇರೆ ಬೇರೆ ತುಂಬ ಟೀಮ್ ಇದೆ ಅದಕ್ಕೆ, ಮ್ಯೂಸಿಕ್ ಟೀಮ್, ಅದು ಇದು ಎಲ್ಲ ಟೀಮ್ಸ್ಗಳು, ಶೂಟಿಂಗ್ ಅದು ಇದು ಅಂತ. ಅವರೊಂದು ಡುಪ್ಲಿಕೇಟ್ ಒಂದು ಇದಂತಂದಿದ್ದಾರೆ, ಅದರ ಎಂತ ಹೇಳ್ತಾರೆ, ಇನ್ನೊಂದು ಕಡೆ ಕಾರ್ಕಳದಲ್ಲಿ ಇಂಥ ಕಾರ್ಯಕ್ರಮ ಮಾಡಬೇಕಂತ ಅವರು ಆ ಇವೆಂಟ್ ಆರ್ಗನೈಸರ್ ಹತ್ರ ಹೋಗಿದ್ದಾರೆ. ರೋಷನ್ ಬೆಳ್ಮಂಡ್ರು ನಿಮ್ಮ ಮೊನ್ನೆ ಕಾರ್ಯಕ್ರಮ ಮಾಡಿದ್ದು ಒಳ್ಳೆ ಆಗಿದೆ. ಫಾರ್ ಎಕ್ಸಾಂಪಲ್, ನೀವೀಗ ಈವೆಂಟ್ ಆರ್ಗನೈಸ್ ಆದರೆ ಅವ್ರು ಬರ್ತಾರೆ ನಿಮ್ಮ ಜೊತೆ. ಅವರೇ, ನೀವು ಬೆಳ್ಮಣ್ಣಲ್ಲಿ ಕಾರ್ಯಕ್ರಮ ಮಾಡೋದು ತುಂಬ ಚೆಂದಾಗಿದೆ, ನಮಗೆ ಕಾರ್ಕಳದಲ್ಲಿ ಕಾರ್ಯಕ್ರಮ ಮಾಡಲಿಕ್ಕೆ ಬೇಕು, ನಮಗೊಂದು ಬಜೆಟ್ ಕೊಡಿ ಅಂತ. ಓಕೆ, ನೀವು ಬಜೆಟ್ ಕೊಟ್ಟಿದ್ದೀರಿ. ಬಜೆಟ್ ಕೊಡುವಾಗ ಕ್ಯಾಲ್ಕುಲೇಷನ್ ಆಗಿದೆ, ಅವರು ಚರ್ಚೆ ಮಾಡಿದ್ದಾರೆ. ಚರ್ಚೆ ಮಾಡುವಾಗ ನೀವು ಬಿಸ್ನೆಸ್ ಮ್ಯಾನ್, ನೀವು ಅದರ ಅನುಗುಣವಾಗಿ ಕೊಡ್ತೀರಿ. ನೀವು ಕೊಟ್ಟಿದ್ದೀರಿ. ಇವರು ಪ್ರೆಸೆಂಟ್ ಮಾಡಿದ ರೀತಿ ಹೇಗೆ ಅಂದರೆ, ನೋಡಿ, ಇದು ರೋಷನ್ ಕೊಟ್ಟ ನಮ್ಮ ಬಜೆಟ್,
ಇದು ನಾವು ಕಾರ್ಕಳಕ್ಕೆ ಕಾರ್ಯಕ್ರಮ ಅಂತ ತೆಗೆದನ್ನ ಬಜೆಟ್. ಅವಿ ಯಾರು? ಅವಿನಾಶ್ ರೋಷನ್ ಬೆಳ್ಮಣ್ಣ ಚಡ್ಡಿ ದೋಸ್ತು. ರೋಷನ್ ಬೆಳ್ಮಣ್ಣ ಚಡ್ಡಿ ದೋಸ್ತಾಗಿ ಅವಿ ಇಷ್ಟು ದೊಡ್ಡ ಬಜೆಟ್ ಕೊಟ್ಟಿದ್ದಾನೆ, ನಮಗೆ ಗುರ್ತಾನೆ ಇಲ್ಲದಕ್ಕೆ ಇಷ್ಟು ಕಮ್ಮಿ ಬಜೆಟ್ ಕೊಟ್ಟಿದ್ದಾರೆ. ಇವರಿಗೆ ಇದು ಗೊತ್ತಿಲ್ಲ, ಜನರೇಟರ್ ಅಂತ ಒಂದು ಬಜೆಟ್ ಆಗ್ಬೋದು. ಆ ಜನರೇಟರ್ಗೆ ಒಂದು ಎಷ್ಟು KV ಅಂತ ಇರ್ತದಲ್ಲ ಅಣ್ಣ. ಕರೆಕ್ಟ್. ಬೆಳ್ಮಣ್ಣಲ್ಲಿ ನಮ್ಮ ಜನರೇಟರ್ ಇಲ್ಲ, ಅದಕ್ಕೆ ನಿಮಗೆ 5 KVಯಲ್ಲಿ ನಡೆಯುವುದಿಲ್ಲ ಅದು. ನೀವು ಕಾರ್ಕಳದಲ್ಲಿ ಜನರೇಟರ್ ಇದೆ, ನಿಮಗೆ ಜನರೇಟರ್ ಬೇಕಾಗಿಲ್ಲ. ಆದರೆ ಅವು ಆ ಕ್ಷಣದಲ್ಲಿ ನಾನು ದಂಗಾಗಿ ಹೋದೆ. ಇವರ ಬುದ್ಧಿವಂತಿಕೆಗೆ ನಾನು ಸೆಲ್ಯೂಟ್ ಮಾಡ್ತೇನೆ. ನಾನು ಎಣಿಸೋದು ನಾನು ಬುದ್ಧಿವಂತ ಅಂತ, ಕೆಲವೊಮ್ಮೆ ಎಣಿಸೋದು ನಾನು ಇಂಥ ವಿಚಾರದೆಲ್ಲ ಮಂಗಗಳಾಗ್ತೇವೆ ಅಂತ. ಇವರದ್ದು 4-5 ಜನದ ಟೀಮದ್ದು ಕೆಲಸ ಇದು. ನನಗೆ ಏನು ಮಾಡ್ಲಿಕ್ಕೆ ಆಗಲಿಲ್ಲ. ನಾನು ಕಳ್ಳ, ನಾನು ನಿಂತ್ಕೊಂಡಿದ್ದೇನೆ. ಅವಿ ಮೀಟಿಂಗಲ್ಲಿ 50 ಜನ ಇದ್ದಾರೆ, ಗುರುಗಳಿದ್ದಾರೆ, ಅಲ್ಲಿ ಇದ್ದಿದ್ದಾರೆ, ಅವರು ಫೈರಿಂಗ್ ಮಾಡ್ತಾ ಇದ್ದಾರೆ, ನಾನು ಕಳ್ಳ. ನೀ ಅರ್ಥ ಆಯ್ತು ನನಗೆ? ನನಗೆ ಜವಾಬ್ ಕೊಡಲಿಕ್ಕೆ ನನ್ನ ಹತ್ರ ಇದಿಲ್ಲ, ಮಾತುಗಳಿಲ್ಲ, ಏನು ಕೊಡ್ತೀನಿ ನನಗೆ ಅರ್ಥ ಆಗ್ತಿಲ್ಲ. ಇವರು ಹೇಗೆ ಅಲ್ಲಿ ಹೋದರು, ಮತ್ತು ಅವರು ಯಾಕೆ ನನಗೆ ಫೋನ್ ಮಾಡಿ ಹೇಳಲಿಲ್ಲ ಅಂದರೆ ಅವರಿಗೆ ಫೋನ್ ಮಾಡಿ ಹೇಳುವ ಕಥೆ ಇಲ್ಲಲ್ಲ, ಅವರು ಕಾರ್ಕಳದಿಂದ ಬಂದವರಲ್ಲ. ಹಾಗೆ ಸುಳ್ಳು ಹೇಳ್ತಾರೆ ಇವರು. ಕರೆಕ್ಟ್ ಕರೆಕ್ಟ್, ಗೊತ್ತಾಯ್ತು. ಎಸ್ ಎಸ್. ಸೊ ನೋಡಿ, ಒಂದು ಇದಕ್ಕೂ ನೋಡಿ, ನೀವು ಒಂದು ಫೀಲಿಂಗ್ ನೋಡಿ, ನನ್ನ ನೋಡಿ. ಸೀರಿಯಸ್ ಆಗಿ ನೀವು ತುಂಬ ಎದೆ ಮೇಲೆ ತಗೊಂಡಿದ್ದೀರಲ್ಲ ಇದನ್ನೆಲ್ಲ? ಅಲ್ಲ, ಎದೆ ಮೇಲೆ ತಗೊಳ್ದಲ್ಲ, ಡಗ 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 ಅಂತ ನನ್ನದು ಇದು ಬರ್ತಾ ಇದೆ. ಅವಿ ಅಳ್ತಾ ಇದ್ದೀರಿ, ಫುಲ್ ಬೀಳ್ತಾ ಇದೆ, ನೆಲ ತನಕ ಬಿದ್ದಿದೆ. ಅಂದರೆ ನಾನು ಮಾಡಿದ್ದು ಯಾಕೆ? ನನಗೋಸ್ಕರ ಮಾಡಿದ್ದ? ಹೆಸರು ಮಾಡ್ಲಿಕ್ಕೆ? ಹೆಸರು ಮಾಡಬೇಕಾದ್ರೆ ನನಗೆ ಇಂಡಿವಿಜುವಲಿ ಟ್ಯಾಲೆಂಟ್ಸ್ ಇದೆ, ನಾನು ಹೆಸರು ಮಾಡ್ತೇನೆ. ಕರೆಕ್ಟ್. ಒಳ್ಳೆ ಆಂಕರಿಂಗ್ ಮಾಡ್ಬೋದು, ಒಳ್ಳೆ ಗಿಟಾರಿಸ್ಟ್ ಆಗ್ಬೋದು, ಒಳ್ಳೆ ನನಗೆ ಯಾವ್ದು ಸಂಘ ಸಂಸ್ಥೆ ಬೇಕಾಗಿಲ್ಲ ನನಗೆ. ಐ ಕ್ಯಾನ್ ಡೂ ಇಟ್. ಇದು ಅಹಂಕಾರದ ಮಾತು ಮಾತಾಡೋದಲ್ಲ. ಅವಿ ನನಗೆ ಆ ದೇವರು ಆ ಟ್ಯಾಲೆಂಟ್ಸ್ ಕೊಟ್ಟಿದ್ದಾರೆ, ಮತ್ತು ನಾನು ಅದನ್ನು ಯೂಸ್ ಮಾಡಿದ್ದೇನೆ. ಕರೆಕ್ಟ್. ಆದ್ರೆ ನಾನು ಇದನ್ನು ಯಾಕೆ ಮಾಡಿದ್ದೆ? ಸಮಾಜಗೋಸ್ಕರ ಮಾಡಿದ್ದೇನೆ, ಒಂದು ಸಂಸ್ಥೆಗೋಸ್ಕರ ಮಾಡಿದ್ದೇನೆ, ಒಳ್ಳೆ ಉದ್ದೇಶಕ್ಕೋಸ್ಕರ ಮಾಡಿದ್ದೇನೆ. ಹಣ ಮಾಡುವ ವಿಚಾರನೇ ಇಲ್ಲ ಅದರಲ್ಲಿ, ಹೆಸರು ಮಾಡುವ ವಿಚಾರನೇ ಇಲ್ಲ. ಆದರೂ ನನಗೆ ಇವರು ಹೀಗೆ ಮಾಡಿದ್ರು ಅಂದರೆ ನೋಡಿ, ಅದಕ್ಕೊಂದು ರೀಸನ್ ನಿಮಗೆ ಹೇಳಿದೆಲ್ಲ. ಐ ಫೆಲ್ಟ್ ವೆರಿ ಬ್ಯಾಡ್. ಅಂದರೆ ಕುಗ್ಗಿ ಹೋದೆ ನಾನು ಅಲ್ಲಿ. ಆ್ಯಕ್ಚುಲಿ ಬೇಜಾರಾದದ್ದು ಏನು ಗೊತ್ತುಂಟಾ? ನನಗೆ ಅವರು ಅಪಾದನೆ ಮಾಡಿದ್ದು ಬೇಜಾರಾದದ್ದಲ್ಲ. ಓಕೆ, ಆ 20-20 ಜನ ಅದು ಕತೆ ಮುಗೀತು, ಮತ್ತು 10 ಜನರು ಅಟ್ಯಾಕ್ ಮಾಡಿದ್ರು, ಅವ್ರಿಗೆ ಗೊತ್ತುಂಟಲ್ಲ, ಅವ್ರಿಗೆ ಒಂದು ಚಾನ್ಸ್ ಸಿಕ್ಕಿತ್ತಂದರೆ ಬಾಯಿಗೆ ಬಂದು ಮಾತಾಡಿದ್ರು, ಅದು ಬಿಡು. ಆದರೆ ಈ 10 ಜನರಲ್ಲಿ ಅಟ್ಯಾಕ್ ಮಾಡಿದ್ದು ನನಗೆ, ನನ್ನ ಟೀಮ್ ಆಪೋಸಿಟ್ ಇದ್ದವರು 5-6 ಜನ, ಇನ್ನು 2-3 ಜನ ಎಕ್ಸ್ಟ್ರಾ ಇದ್ದಾರಲ್ಲ, ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಆ 3-4 ಜನರಿಗೆ ರೋಷನ್ ಎಂತ ಮಾಡಿದ್ದ, ಆ್ಯಕ್ಚುಲಿ ಅಲ್ಲಿ ಹಣಕಾಸಿನ ವ್ಯವಹಾರ ಹೇಗಿತ್ತು, ಏನು ಮಾಡಿದ್ದು ಡೀಟೇಲ್ ಆಗಿ ಗೊತ್ತಿತ್ತು. ಅದು 3ರಲ್ಲಿ ಒಬ್ಬ ಎದ್ದು ಕೂಡ ಮಾತಾಡಿದ್ದರೆ ಆ ದಿವಸ ನೀವು ಪಾಸ್ ಆಗ್ತೀವಿ, ನಾನು ಪಾಸ್ ಆಗ್ತಿದ್ದೆ. ಅವ್ರಿಗೆ ಗೊತ್ತಿದ್ದು ಕೂಡ, ಮತ್ತು ಆ 3 ಜನ ಕೂಡ ವ್ಯಾಲಿಡ್ ಪರ್ಸನ್. ಅವರು ಮಾತಾಡಿದರೆ ಆ ಮೀಟಿಂಗಲ್ಲಿ ಅವರ ಮಾತಿಗೆ ಒಂದು ವ್ಯಾಲ್ಯೂ ಇದೆ, ವೆಯ್ಟ್ ಇದೆ. ಸುಮ್ಮನೆ ಕೂತ್ಕೊಂಡ್ರು, ಯಾಕೆಂದರೆ ಅವರಿಗೆ ಎಲ್ಲರೂ ಬೇಕು. ಈಗಿನ ಪರಿಸ್ಥಿತಿ ಕೂಡ ಹಾಗೆ ಸಮಾಜದಲ್ಲೆಲ್ಲ ಆಗೋದು. ನಾನು ಯಾವಾಗಲೂ ಹೇಳುವುದಿದೆ, ಈ ಇದು ಕೆಲಸ ಮಾಡುವವರು, ಸಮಾಜದಲ್ಲಿ ಇರುವವರು ಎಷ್ಟು ಮಂದಿ, ಎಷ್ಟು ಪರ್ಸೆಂಟ್, ಸ್ವಲ್ಪ ಅಲ್ಲ. ಅದು ಯಾಕೆ ನಡೀತದೆ ಅಂತ ನಾವು ಬುದ್ಧಿವಂತರು, ಬುದ್ಧಿಜೀವಿಗಳು ಸುಮ್ಮನಿದ್ದ ಕಾರಣ ಅವರದ್ದು ಇವತ್ತು ನಡೀತದೆ. ನಾವು ಒಂದು ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಯಾವುದು ನಡೆಯೋದಿಲ್ಲ. ಆ ದಿವಸ ಅನುಭವ ಆಯ್ತು ನನಗೆ. ನಾನು ಎಣಿಸಿದ್ದೆ, ಒಳ್ಳೆ ಜನ ಮಾರೆ ನೀವು. ಆ ದಿವಸ ನಾನು ಮೌನ ಆಗಿದ್ದೆ ಅವಿ. ಬಟ್ ನಾನು ಅದಕ್ಕೆ ಪ್ರಿಪೇರ್ ಮಾಡಿ ನೆಕ್ಸ್ಟ್ ಮೀಟಿಂಗಿಗೆ ಮಾಡಿದ ಕೆಲಸಗಳೇ ಬೇರೆ. 6 ತಿಂಗಳು ಆ ಸಂಸ್ಥೆನೇ ಬಂದಾಯಿತು ಬೆಳ್ಮಣ್ಣಲ್ಲಿ. 6 ಮಂತ್ ಅಂದರೆ ನಾನು ಅಷ್ಟು ನೆಕ್ಸ್ಟ್ ಫೈಟ್ ಮಾಡಿದೆ. ನನಗೆಲ್ಲ ಗೊತ್ತಾಯಿತು. ನಾನು ಕಾಂಟ್ಯಾಕ್ಟ್ ಮಾಡಿದೆ ಈವೆಂಟ್ ಆರ್ಗನೈಸರ್ಸ್, ಕಾಂಟ್ಯಾಕ್ಟ್ ಮಾಡಿದ್ರೆ ಬೈದೆ, ನೀನು ಹೇಗೆ ಕೊಟ್ಟು ಮಾರೆ ಹಾಗೆ ಅಂತ. ಅವು ಇಲ್ದವ್ರು ಹೀಗೆ ಚರ್ಚೆ ಮಾಡಿದ್ರು ಮಾರೆ ನನ್ನ ಹತ್ರ, ಕಮ್ಮಿ ಆಗಬೇಕಂದ್ರೆ ನೀನು ಕಮ್ಮಿ ಮಾಡ್ತೀಯಲ್ಲ. ನಾನು ಕಮ್ಮಿ ಮಾಡುವ ಜನ ಅಲ್ಲ, ನನಗೆ ದಿ ಬೆಸ್ಟ್ ಬೇಕು ಯಾವಾಗಲೂ. ಗೊತ್ತಾಯ್ತಾ ನಿಮಗೆ ಪಾಲಿಟಿಕ್ಸ್? ರೈಟ್. ಕಲೀಲಿಕ್ಕೆ ಎಂಥ ಪಾಠ ಸಿಕ್ಕಿತ್ತು ನಿಮಗೆ ಅವಿ? ನಾನು ಎಣಿಸಿದೆ ಅವಿ ಆ ದಿವಸ, ಇದರ ಒಳಗೆ, ಈ ಸಿಸ್ಟಮ್ನ ಒಳಗೆ ಇದ್ದುಕೊಂಡು ರೋಷನ್ ಬೆಳ್ಮಣ್ಣ್ ಕೆಲಸ ಮಾಡುವಾಗೇನಿಲ್ಲ. ನನಗೆ ಇಂಥ ಪೊಲಿಟಿಕ್ಸ್ ನನಗೆ ಆಗಲಿಕ್ಕೇನೇ ಇಲ್ಲ. ನಾನು ಮುಕ್ತ ಮನಸ್ಸಿನವ. ನನಗೆ ಯಾವುದೇ ಹಣ ಮಾಡುವ ಯೋಜನೆ ಇಲ್ಲ ನನ್ನ ಲೈಫಲ್ಲಿ, ನನಗೆ ಯಾವುದೇ ಹೆಸರು ಮಾಡುವ ಯೋಜನೆ ಇಲ್ಲ. ನನಗೆ ಇಂಥ ಒಂದು ಸಿಸ್ಟಮ್ನ ಒಳಗೆ ಇದ್ದು ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನನಗೆ ಈ ಸಿಸ್ಟಮ್ನಿಂದ ಹೊರಗೆ ಬರಬೇಕಂತ ಆ ದಿವಸ ಎಣಿಸಿದೆ. ಆ ದಿವಸದಿಂದ ನಾನು ದೂರ ಹೋಗಲಿಕ್ಕೆ ಸ್ಟಾರ್ಟ್ ಮಾಡಿದೆ, ಯಾವುದು ಬೇಡ ಅಂತ. ಆ ದಿವಸದಿಂದ ನಾನು ಧರ್ಮ, ಆ ದಿವಸದ ರಾಜಕೀಯ ಒಂದೇ ಹೆಜ್ಜೆ ಅಲ್ಲ, ಒಂದು 100 ಹೆಜ್ಜೆ ಹಿಂದೆ ಇದ್ದೇನೆ ಅವಿ. ನನಗೆ ಬೇಡ ಅಂತ. ಸೊ ಅಗೈನ್ ಅದೇ ಟ್ಯಾಲೆಂಟ್ಸ್ ಇತ್ತು, ಇದು ಇತ್ತು. ಅದರ ನಂತರ ನಂದು ಆಲ್ಬಮ್ ಕೂಡ ಬಂತು. ಸೊ ಅದೇ ನಾನು SP ಅವರ ಬಗ್ಗೆ ಹೇಳಿದ್ದಲ್ಲ, ಆಲ್ಬಮ್ ಬಂತು, ಇದು ಬಂತು. ನನ್ನ ಪಾಡಲ್ಲಿ ನಾನು ಹ್ಯಾಪಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅಂದರೆ ಗಮ್ಮತ್ತು ಮಾಡ್ತಿದ್ದೆ, ಗಮ್ಮತ್ತಾಗ್ತಿತ್ತು. ಬಟ್ ಆ ಪೀಸ್ ಆಫ್ ಮೈಂಡ್ ಒಳಗಿಂದ ಅದು ಇರಲಿಲ್ಲ ಅವಿ.
ಓಕೆ. ಸೊ ಸಾಕಷ್ಟು ವಿಚಾರಗಳನ್ನೆಲ್ಲ ನಿಮಗೆ ಇವೆಲ್ಲ ವಿಚಾರಗಳು ಅಲ್ಲ ಗೊತ್ತಿರಲಿಲ್ಲ ಅಲ್ಲ, ಅದಕ್ಕಾಗಿಯೇ ಇದು ಪಾಡ್ಕಾಸ್ಟ್ ಇರೋದೇ ಅದಕ್ಕೋಸ್ಕರ, ಎಷ್ಟೋ ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೆ ಮತ್ತು ನಿಮಗೆ ಹೇಳ್ಕೊಳ್ಳೋದಕ್ಕೆ. ನಾನು ಕೇಳ್ಪಟ್ಟಿದ್ದು ಇದನ್ನು ಕೇಳಿ ಬಿಡ್ತೇನೆ, ಯು ಮೇ ಡಿನೈ, ನಿಮಗೆ ಇಲ್ಲ ಇದಕ್ಕೆ ಉತ್ತರ ಕೊಡೋದು ಬೇಡ ಅಂತ ಅನ್ಸಿದ್ರೆ ಹೇಳಿಬಿಡಿ, ಏನು ತೊಂದರೆ ಇಲ್ಲ. ಓಕೆ. ನಿಮ್ಮ ವಿವಾಹ ಸಂಬಂಧಿ ಓಕೆ ಕೇಳ್ಬೋದಾ? ಖಂಡಿತ ಖಂಡಿತ. ನಾನು ಹೇಳಿದೆಲ್ಲ, ನಾನೊಂದು ಬಿಂದಾಸ್ ಪರ್ಸನ್. ನಾನು ಆವಾಗ ಹೇಳಿದೆ ನಮ್ಮ ಟೀಮಲ್ಲಿರುವ ಒಬ್ಬನ ಪ್ರೀತಿಸ್ತಿದ್ದ ಅಂತ. ನಾವು ಕೂಡ ಲೈನ್ ಆಗ್ತಿದ್ದೇವೆ ಅಂತ. ಸೊ ಪ್ರೀತಿ ಪ್ರೇಮ ಅದೆಲ್ಲ ಇದ್ದದ್ದೇ ಯೂತ್ ಆಗಿರುವಾಗ. ಮತ್ತು ನಾವು ಈ ಫೀಲ್ಡಲ್ಲಿ ಇರುವಾಗ ಮೇ ಬಿ ಎಲ್ಲರೂ ಅವಿನಾಶ್ ಕಾಮತ್ನಾಗಿ ಒಳ್ಳೆ ಜನ ಆಗಿರುವುದಿಲ್ಲ. ನೀವು ನನಗೆ ಫಿಟ್ಟಿಂಗ್ ಇಟ್ರಿ. ಅವಿನಾಶ್ ಕಾಮತ್ ಒಂದು ಒಳ್ಳೆ ಹುಡುಗ, ನಾನು ಸರ್ಟಿಫಿಕೇಟ್ ಕೊಡ್ಬೋದು. ಯಾಕಂದರೆ ಆ್ಯಂಕರಿಂಗ್ ಮಾಡ್ತಾರೆ, ಅಷ್ಟು ಜನ ಸಿಗುವಾಗ ಅವನು ಪಾಪ ಒಳ್ಳೆ ಜನ. ನಾನು ಆಗಲ್ಲ. ನೀವು ಫಿಟ್ಟಿಂಗ್ ಇರಲಿ ಮುಂದುವರಿಸಿ. ನನಗೆ ತುಂಬ ಜನ ಸಿಗ್ತಿದ್ರು. ಅದು ನಾನು ಯಾರಿಗೆ ಮೋಸ ಮಾಡಲಿಲ್ಲ, ಬೇಕಂತ ಮೋಸ ಮಾಡಲಿಲ್ಲ. ಏನು ಚೀಟಿ ಮಾಡಿ ಆಯಿತು, ಪ್ರೀತಿ ಪ್ರೇಮಗಳು ಆಯಿತು, ಮದುವೆ ಕೂಡ ಆಯಿತು. ಮದುವೆ ಆಗು ಅದು ಸರಿ ಬೀಳಲಿಲ್ಲ ಎರಡು ಸೈಡ್ನಲ್ಲಿ ಕೂಡ. ನಾವು ಒಪ್ಪಿಕೊಂಡೆವು, ನನ್ನ ಇಷ್ಟು ಮಿಸ್ಟೇಕ್ ಇದು, ನನ್ನ ಮಿಸ್ಟೇಕ್ ಇದು. ಸೊ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್, ಡಿವೋರ್ಸ್. ಓಕೆ. ಇಟ್ಸ್ ನಾಟ್ ಇದು ಎಷ್ಟು ವರ್ಷ ನೀವು ಜೊತೆಗಿದ್ರಿ? ಒಂದು 4-5 ವರ್ಷ ಅಷ್ಟೇ. ಅಷ್ಟಿದ್ದೆ. ಸೊ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಆಗಿ ಅದಾಯಿತು. ಬಟ್ ಇಟ್ಸ್ ನಾಟ್ ಈಸಿ ಆವಿ. ಯಾಕಂತ ಹೇಳಿದ್ರೆ ನೋಡಿ, ನೀವು ಅದು ಟಾಪಿಕ್ ತೆಗೆದದ್ದು ಒಳ್ಳೆಯದಾಯಿತು. ಅದು ಇನ್ನೊಂದು ಸ್ಟೆಪ್ ನನ್ನ ಲೈಫ್. ಅದು ಒಂದೊಂದೇ ಸ್ಟೆಪ್ ಆಗ್ತಾ ಹೋಗ್ತಾ ಇದೆ. ನನ್ನ 2-3 ಸ್ಟೋರಿಗಳನ್ನು ಹೇಳಿದೆ, ಅಂಥ ತುಂಬ ಸ್ಟೋರಿಗಳಿವೆ. ಸೊ ನೀವು ಎಣಿಸಿ. ಅಫ್ಕೋರ್ಸ್ ನಾನು ಹೇಳಿದೆ ಅವಿನಾಶ್ ಕಾಮತ್ ಅಂತ ಯಾಕೆ ಎಕ್ಸಾಂಪಲ್ ಕೊಟ್ಟರೆ ಅಂದರೆ, ಮೇ ಬಿ ನಿಮ್ಮದು ಡೇಟ್ ಆಫ್ ಬರ್ತ್ ಯಾವುದು? ನವಂಬರ್ 7. ಹಾಗೆ ಇಲ್ಲ, ನಾನು ಜೆಮಿನಿ, ಜೂನ್. ಸೊ ಒಂದು ನೇಚರ್ ಅಂತ ಇರ್ತದೆ ಮನುಷ್ಯನದ್ದು. ನನ್ನ ನೇಚರಿಗೆ ಅಂಥ ಒಂದು ಇನ್ಸಿಡೆಂಟ್ ಲೈಫಲ್ಲಿ ಆಗುವಾಗ ಎಮೋಷನ್ಸ್ ಇರ್ತದೆ. ಓಕೆ, ರೈಟ್. ಮತ್ತು ನಾನು ನಿಮ್ಗೆ ಹೇಳಿದೆ, ನಾನು ಸ್ವಲ್ಪ ಮಾತನಾಡೋದು ಸ್ವಲ್ಪ ಜಾಸ್ತಿ, ಕೆಲವೊಮ್ಮೆ ಕೋಪ ಬರ್ತದೆ ಇಲ್ಲ. ಸೊ ನನಗೆ ತುಂಬ ಜನ ದುಶ್ಮನಿದ್ರು ಈ ಫೀಲ್ಡಲ್ಲಿ. ಎಂಟರ್ಟೈನ್ಮೆಂಟ್ ಫೀಲ್ಡಲ್ಲಿ ಹೇಗಿರ್ತಾರೆ ನಿಮಗೆ ಗೊತ್ತುಂಟು. ನನಗೆ ತುಂಬ ಇದ್ದರು. ಇವನಿಗೊಮ್ಮೆ ಬುದ್ಧಿ ಕಲಿಸ್ಬೇಕಂತ ಇರುವವರು ತುಂಬ ಜನ ಇದ್ದರು. ಮತ್ಸರದವರು ತುಂಬ. ಅವರೆಲ್ಲ ಈ ನನ್ನ ಚಾನ್ಸ್ ತಗೊಂಡ್ರು. ಆಗ ಸೋಷಿಯಲ್ ಮೀಡಿಯಾ ಎಲ್ಲ ಆಗಿದೆ, ಅಂದರೆ ಎಲ್ಲ ಇದೆ. ಯಾವಾಗ ನಂದು ಇದು ಬ್ಲಾಸ್ಟ್ ಆಯಿತು, ಹೀಗೆ ಇವರು ಸಪ್ರೇಟ್ ಆಗಿದೆ ಅಂತ ಈ ಸುದ್ದಿ ಹೊರಗೆ ಬಂತಲ್ಲ, ಅದು ಎಂತ ಹೇಳ್ತಾರೆ, ಎಂತ ನಿಮ್ಮ ಚಾನಲಲ್ಲಿ ಎಂತ ಹೇಳ್ತೀರಿ ನೀವು? ಬ್ರೇಕಿಂಗ್ ನ್ಯೂಸ್ ಆಯಿತು ಆ ದಿವಸ. ಸ್ಟಾರ್ಟ್ ಎಲ್ಲರದ್ದು ಎಂಥ ಮೆಸೇಜ್ಗಳು, ಎಂಥ ಹೀಯಾಳಿಕೆ, ಎಂಥ ಇನ್ಸಲ್ಟ್ ಮಾಡುವಂಥದ್ದು. ನನ್ನನ್ನು ನೋಡುವಾಗ ನಿಮ್ಗೆ ಗೊತ್ತಾದ ಒಂದು ಕಾನ್ಫಿಡೆನ್ಸ್ ಇದ್ದ ಮನುಷ್ಯ, ಒಂದು ಸಮಾಜವನ್ನು ಫೇಸ್ ಮಾಡೋ ಮನುಷ್ಯ. ಈ ಮನುಷ್ಯ 8 months ಮನೆಯಿಂದ ಹೊರಗೆ ಬರಲಿಲ್ಲ. 8 ತಿಂಗಳು ಹೊರಗೆ ಬಂದು ಒಬ್ಬನಿಗೆ ಫೇಸ್ ಮಾಡುವ ಧೈರ್ಯ ಇರಲಿಲ್ಲ ನನಗೆ. ಒಬ್ಬ ಅಂದರೆ ನನಗೆ ಯಾರನ್ನು ನೋಡುವ ಧೈರ್ಯ ಇರಲಿಲ್ಲ. ಅಷ್ಟು ಕುಗ್ಗಿ ಹೋಗಿದ್ದೆ ನಾನು ಹೇಗೆ ಆನ್ಸರ್ ಮಾಡೋದಂತ. ನೋಡಿ, ನೀವು ಹೇಳ್ತೀರಿ, ಆಗ ನಾನು ಬೆಳ್ಮಣ್ಣಲ್ಲಿ ಇರಲಿಲ್ಲ, ಬೇರೆ ಕಡೆ ಇದ್ದೆ. ಎಲ್ಲ ಹೆಸರುಗಳೆಲ್ಲ ನನಗೆ ಬೇಡ. ಈಗ ನಾವು ಹೇಳ್ತೇವಲ್ಲ, ಸೂಸೈಡ್ ಅಂತ ಹೇಳ್ತೇವಲ್ಲ, ಆತ್ಮಹತ್ಯೆ. ನಾನು ಕೂಡ ಟ್ರೈ ಮಾಡಿದ್ದೆ, ನನಗೆ ಕೂಡ ಟೆಂಪ್ಟೇಷನ್ ಬಂದಿತ್ತು. ನಾನು ನಿಮಗೆ ಒಂದು ವಿಚಾರ ಕೂಡ ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಕೆಲವರು ಓಕೆ, ಒಂದು ಪ್ರೀತಿ ಪ್ರೇಮಗೋಸ್ಕರದ್ದು ಫೇಲಿಯರ್ ಆಯ್ತು ಅಂತ ಅನ್ನೆಸೆಸರಿ ರೀಸನಿಗೆ ಹೇಳಿತನದಿಂದ ಸೂಸೈಡ್ ಮಾಡ್ಬೋದು. ಕೆಲವು ಜನ ಸೂಸೈಡ್ ಮಾಡೋದು ಯಾಕೆ ಗೊತ್ತುಂಟು ಅವರು ಆ ಇನ್ಸಿಡೆಂಟಾಗಿಗೋಸ್ಕರ ಸೂಸೈಡ್ ಮಾಡೋದಲ್ಲ. ಅವರು ಈ ಸಮಾಜವನ್ನು ಫೇಸ್ ಮಾಡಲಿಕ್ಕೆ ಹೆದರ್ತಾರೆ. ಈ ಸಮಾಜವನ್ನು ಕೊಲ್ಲುವುದು, ಅವರು ಸೂಸೈಡ್ ಮಾಡುವುದಲ್ಲ, ಮರ್ಡರ್. ಈ ಸಮಾಜ ಹಾಗೆ ಮಾತಾಡ್ತದೆ, ಅವರಿಗೆ ಫೇಸ್ ಮಾಡಲಿಕ್ಕೆ ಆಗೋದಿಲ್ಲ, ಅವರು ಸೂಸೈಡ್ ಮಾಡ್ತಾರೆ. ಈ ಪರಿಸ್ಥಿತಿ ನಂದಾಗಿತ್ತು ಆ ಟೈಮಲ್ಲಿ. ನನಗೆ ಫೇಸ್ ಮಾಡಲಿಕ್ಕೆ ಆಗಲಿಲ್ಲ. ಅಟೆಂಪ್ಟ್ ಮಾಡಿದ್ರಾ? ಹೌದು, ಅಟೆಂಪ್ಟ್ ಮಾಡಿದೆ, ಪ್ಲ್ಯಾನ್ ಮಾಡಿದೆ, ಎಲ್ಲ ಮಾಡಿದೆ. ಕಾರಣಗಳಿತ್ತು ಅದಕ್ಕೆ. ಅಂದರೆ ನಾನು ಹೇಗೆ ಹೊರಗೆ ಹೋಗುವುದಂತ. ಮತ್ತು ಈ ಸುದ್ದಿಗಳೆಲ್ಲ ಎಂಥ ಸತ್ಯ ಎಂಥ ಸುಳ್ಳು ಅದನ್ನೆಲ್ಲ, ಅದಕ್ಕೆ ಕೊನೆ ಎಂಥದ್ದು ಆರಾಮದಲ್ಲಿ. ಇದು ಈಸಿಯೆಸ್ಟ್ ವೇ ಇದಲ್ಲ, ಕತೆ ಮುಗಿಯಿತು. ಆಮೇಲೆ ಮತ್ತೆ ಹೇಗೆ ಹೊರಗೆ ಬಂದ್ರಿ ಅದರಿಂದ? ಸೊ ಸುಸೈಡ್ ಆಗುವಾಗ ಹೊರಗೆ ಬರಲಿಕ್ಕೆ ಒಂದೇ ರೀಸನ್ ಅಂತ ಅಲ್ಲ ಒಂದಕ್ಕಿಂತ ಜಾಸ್ತಿ ರೀಸನ್ ಅಂತ ಹೇಳಬೇಕು. ಒಂದು, ನನ್ನ ಕನಸುಗಳು ಯಾವುದು ಇದಾಗಲಿಲ್ಲ, ಅದ್ದೂರಿ ಅಂತ ಹೇಳ್ತಾರಲ್ಲ, ಈಡೇರಲಿಲ್ಲ. ಅದು ಅಂಥದ್ದೆಲ್ಲ ರೀಸನ್ ಇತ್ತು. ಮತ್ತು ಮೇನ್ ರೀಸನ್ ಏನಂದರೆ, ನಾನೊಂದು ಹಾಸ್ಯವಾಗಿ ಹೇಳ್ತೇನೆ ಇದನ್ನು, ಬಟ್ ದ್ಯಾಟ್ ಟೈಮ್ ವಾಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅದು ಆ ಟೈಮಲ್ಲಿ. ಈಗ ನಾನು ಎಣಿಸಿದ್ದೆ, ಈಗ ನಾನು ಸಾಯ್ತೇನೆ, ಓಕೆ, ಈಗ ಸ್ವಲ್ಪ ಹೊತ್ತು ನಂತರ ನಾನು ಸಾಯ್ತೇನೆ. ಸತ್ತ ನಂತರ ಏನು ಮಾಡ್ತಾರೆ ಹೇಳಿ? ಮುಗೀತು, ಎಲ್ಲ ಕಾರ್ಯಗಳು ಮುಗಿದಿಲ್ಲ. ಉಂಟು ಒಂದು ದಿವಸದ್ದು ಆಚರಣೆ ಉಂಟು. ಚರ್ಚೆಗೆ ಕೊಂಡೋಗ್ತಾರೆ, ನೀನು ಬರ್ತಿ, ನೀನು ಇದಾಗ್ತಿ ಅಂತ ಬುಕ್ಕ ತಂದು ಬರ್ತಿ, ಹಾಕ್ತಿ, ಪೂಜೆ ಗೀಜೆ ಇರ್ತದೆ. ಮತ್ತೆ ಒಬ್ಬರು ಒಂದು ಶ್ರದ್ಧಾಂಜಲಿ ಹೇಳ್ತಾರೆ.
ನನ್ನಲ್ಲಿ ಇರುವವರು ತುಂಬ ದುಶ್ಮನ್ಗಳು. ನಾನು ಚಿಕ್ಕ ಇರುವಾಗ ಏನು ಇನ್ಸಿಡೆಂಟ್ ಆಯ್ತದ್ದು, ರೋಷನ್ ಧರ್ಮಗಳುಗಳಾಗ್ತಾನೆ, ಆಗ ಎಲ್ಲರೂ, ಆಗ ನಾನು ಸತ್ತಿದ್ರೆ ನಾನು ಸಂತಾನೆ ಅಂತ ಸೈಟ್ ರೋಷನ್ ಅಂತ ಒಳ್ಳೆ ಹುಡುಗ. ಮತ್ತೆ ನಾನು ಕ್ರಾಂತಿಕಾರಿ ಅದೇ ಆಪೋಸಿಟ್ ಮಾತಾಡಲಿಕ್ಕೆ ಶುರು ಮಾಡಿದೆ, ಕ್ವಶನ್ ಕೇಳಲಿಕ್ಕೆ ಶುರು ಮಾಡಿದೆ. ಆಗ ನಾನು ಎಂತವ ನಾನು ಭಯೋತ್ಪಾದಕ, ನಕ್ಸಲೈಟ್ ಇತ್ಯಾದಿ ಇತ್ಯಾದಿ. ಸೊ ಅಂಥ ಒಬ್ಬ ಹುಡುಗ ಇಂಥ ರೀಸನಲ್ಲಿ ಸತ್ತರೆ ಆ ದಿವಸಲ್ಲಿ ಏನಾಗುತ್ತೆ, 100 ಜನ ಬರ್ತಾರೆ, ಫೋಟೋ ತೆಗಿತಾರೆ, ಯಾವುದಕ್ಕೋಸ್ಕರ, ಸುದ್ದಿ ಮಾಡಲಿಕ್ಕೋಸ್ಕರ ಫೇಸ್ಬುಕ್ಕಲ್ಲಿ ಹಾಕ್ತಾರೆ, ಎಂಥ ವಿಚಾರಗಳನ್ನು ಮಾಡ್ತಾರೆ, ಎಂಥ ವಿಚಾರ ಮಾತಾಡ್ತಾರೆ. ನಿಮ್ಮ ಕುಟುಂಬಕ್ಕೆ ಆ ವಿಚಾರ ಹೋಗ್ತದೆ, ನನ್ನ ತಾಯಿ ಏನು ಮಾಡಬೇಕು, ನನ್ನ ಅಕ್ಕಂದಿರು ಅಣ್ಣಂದಿರು ಏನು ಮಾಡಬೇಕು, ನನ್ನ ಕುಟುಂಬದವರು ಏನು ಫೇಸ್ ಮಾಡಬೇಕು. ಏನು ಸತ್ಯ ಇದೆ ಅದನ್ನು ಸುಳ್ಳು ಮಾಡಿ ಹೇಳಿದರೆ ನನ್ನ ಮರಣದಲ್ಲಿ ನನ್ನ ಎಲ್ಲ ಸತ್ಯಗಳು ಸುಳ್ಳುಗಳಾಗಿ ಮುಗಿಯುತ್ತವೆ. ಸೊ ನಾನು ಸಾಯಬಾರ್ದು, ನಾನು ಬದುಕಿದರೆ ನನಗೆ ಅದನ್ನು ಫೇಸ್ ಮಾಡಿ, ಗೊತ್ತಾಯ್ತು ನಿಮಗೆ. ಸೊ ಆ ಒಂದು ಇದರಲ್ಲಿ ಸುಸೈಡ್ ಇತ್ತು, ಬಟ್ ಜಸ್ಟ್ ಪೋಸ್ಟ್ಪೋನ್ ಮಾಡುವಂತ ಇತ್ತು ಅಷ್ಟೇ. ಈಗ 10 ವರ್ಷ ಆಯಿತು ಈ ಪೋಸ್ಟ್ಪೋನ್ ಮಾಡಿ ಆಗಿದೆ. ಈಗ ಸತ್ತರ ಚಿಂತೆಲ್ಲ ಅಂತ ಏನು ಮಾಡಲಿಕ್ಕೆ ನನಗೆ ಬೇಕಿತ್ತು ಲೈಫಲ್ಲಿ. ಐ ಮೀನ್ ತುಂಬ ಮಾಡಲಿಕ್ಕಿದೆ, ದೇವರೆಷ್ಟು ಅವಕಾಶ ಕೊಡ್ತಾರೆ. ಬಟ್ ಸ್ಟಿಲ್ ಇವತ್ತೇ ನಾನು ನನ್ನ ಜೀವನ ಎಂಡಾದರೂ ಕೂಡ ಐ ಆಮ್ ವೆರಿ ಹ್ಯಾಪಿ. ಸಾರ್ಥಕವಾಗಿ ಬದುಕಿದ್ದೇನೆ ಅನ್ನುವಂಥ ತೃಪ್ತಿ. ಅಫ್ಕೋರ್ಸ್ ನೀವು ಸ್ವರ್ಗಕ್ಕೆ ಹೋಗ್ತೀರಂತ ನಿಮಗೆ ಧೈರ್ಯ ಇದ್ದರೆ, ದೇವರಂತ ಒಬ್ಬರು ಇದ್ದಾರೆ, ಸ್ವರ್ಗ ಅಂತ ಒಂದು ಇದ್ದರೆ, ಅವಿನಾಶ್ ಕಾಮತ್ ಸ್ವರ್ಗಕ್ಕೆ ಹೋಗೋದಾದರೆ ರೋಷನ್ ಬೇಡ್ಮನ್ ಸ್ವರ್ಗಕ್ಕೆ ಹೋಗಲೇಬೇಕು. ಓಕೆ, ಎಸ್, ರೈಟ್. ಇಷ್ಟೊತ್ತು ನಾವು ಇವ್ರದ್ದು ಜರ್ನಿ ಬಗ್ಗೆ ಮಾತನಾಡಿದ್ವಿ, ಇನ್ನೊಂದು ಸ್ವಲ್ಪ ಇದೆ. ಬಟ್ ಅದಕ್ಕೂ ಮುಂಚೆ ನನಗೆ ಈಗ ಹ್ಯುಮ್ಯಾನಿಟಿ ಬಗ್ಗೆ ಮಾತನಾಡಬೇಕು. ನೆಕ್ಸ್ಟ್ 2 to 3 minutes ಸ್ಪೀಕ್ ಅಬೌಟ್ ದ NGO ನೀವು ನಡೆಸ್ತಾ ಇರುವಂಥದ್ದು. ವೀಕ್ಷಕರೇ, ನಾನು ಬಹಳ ಹತ್ತಿರದಿಂದ ಕಂಡಂಥ ಸಂಸ್ಥೆಗಳಲ್ಲಿ ಇದು ಕೂಡ ಒಂದು ಸಾಮಾಜಿಕ ಮಾಧ್ಯಮವನ್ನು, ಸೋಷಿಯಲ್ ಮೀಡಿಯಾವನ್ನು ಎಷ್ಟು ಸಮರ್ಪಕವಾಗಿ ಬಳಸ್ಬೋದು, ಅದರಿಂದ ಸಮಾಜಕ್ಕೆ ಹೇಗೆ ಉಪಕಾರ ಮಾಡ್ಬೋದು ಅಂತ ತೋರಿಸಿಕೊಟ್ಟಂಥ ಕೆಲವು ಸಂಸ್ಥೆಗಳಲ್ಲಿ ಮುಂಚೂಣಿಯಲ್ಲಿ ಕಾಣಲಿಕ್ಕೆ ಸಿಗುವಂಥದ್ದು ಹ್ಯುಮ್ಯಾನಿಟಿ. ಇವರು ಆ ಕಾಲದಲ್ಲಿ ಯೂಟ್ಯೂಬೆಲ್ಲ ಇದ್ದರೂ ಕೂಡ ಅಷ್ಟು ಪ್ರಚಲಿತದಲ್ಲಿರಲಿಲ್ಲ. ಬಟ್ ಆಗಲೇ ವಿಡಿಯೋ ಮಾಡೋದು, ಹಾಕೋದು, ಜನರಿಗೆ ರೀಚ್ ಆಗೋದು, ಅದರಿಂದ ದೇಣಿಗೆಯನ್ನು ಸ್ವೀಕಾರ ಮಾಡೋದು, ಇದು ಇತ್ಯಾದಿ ಎಲ್ಲವನ್ನು ಮಾಡ್ಕೊಂಡು ಬಂದವರು. ಮತ್ತು ಈ ಹ್ಯುಮ್ಯಾನಿಟಿ ಸಂಸ್ಥೆ ಬರೀ 1, 2, 3ಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಐ ಮೀನ್ ಟು ಸೇ, ಶಿಕ್ಷಣ, ಆರೋಗ್ಯ ಮತ್ತು ಇನ್ನೊಂದು ಯಾವುದಕ್ಕೂ ಸೀಮಿತವಾಗಿಲ್ಲ, ಬೇರೆ ಬೇರೆ ಎಲ್ಲನೂ ಇದೆ. ಅದೇನಂತ ಒಂದು ಚುಟುಕಾಗಿ ಹೇಳಿ ನೆಕ್ಸ್ಟ್ ಕ್ವೆಶನಿಗೆ ರಾಪ್ ಅಂತ ಜಂಪ್ ಆಗುವ. ಓಕೆ, ಅಲ್ಲ, ಹ್ಯುಮ್ಯಾನಿಟಿ ಒಂದು ಕಲ್ಪನೆ ಕೂಡ ಅದಕ್ಕೊಂದು ರೀಸನ್ ಇತ್ತು ಅವಿ. ಅಂದರೆ ಅದು ಸುಮ್ಮನೆ ಆದದ್ದಲ್ಲ. ಸೊ ಇಫ್ ನಿಮ್ಗೆ ನಾನು ಹ್ಯುಮ್ಯಾನಿಟಿ ಹೇಗೆ ಶುರು ಆಗ್ಬೇಕಂತ ಹೇಳಿ, ಈಗ ನೀವು ದಶಮಾನೋತ್ಸವ ಅಂತ ಹೇಳ್ತೀರಲ್ಲ, ಅಂದರೆ 2026 ನೆಕ್ಸ್ಟ್ ಇಯರ್ ಆ್ಯಕ್ಚುಲಿ ಹ್ಯುಮ್ಯಾನಿಟಿ ಸಂಸ್ಥೆ ರಿಜಿಸ್ಟರ್ಡ್ ಆಗಿ 2026ಕ್ಕೆ 10 ವರ್ಷ ಆಗೋದಿಲ್ಲ. ಅದು ಮೇ ಬಿ 27ಗೆ, ಯಾಕಂದರೆ 2017 ಮೇ 17ಗೆ ರಿಜಿಸ್ಟರ್ಡ್ ಆದದ್ದು. ನಾವು ಅನೌನ್ಸ್ ಮಾಡಿದ್ದು ರಿಜಿಸ್ಟರ್ಡ್ ಸಂಸ್ಥೆ ಹ್ಯುಮ್ಯಾನಿಟಿ ಅಂತ, ಅದಕ್ಕೊಂದು ಹೆಸರು ಬಂತು. ಸರಿ. ಆದರೆ ಇಂಡಿವಿಜುವಲ್ ಆಗಿ ನಾನು ಕಾರ್ಯಕ್ರಮಗಳನ್ನು ಶುರು ಮಾಡಿದ್ದು, ಈ ಚಾರಿಟಿಯನ್ನು ಓಪನ್ ಆಗಿ ಮಾಡಿದ್ದು 2016 ಡಿಸೆಂಬರಲ್ಲಿ. ಅದೊಂದು ಪ್ರತಿಭಟನೆ ಕಾರ್ಯಕ್ರಮ. ಪ್ರತಿಭಟನೆ ನೋಡಿ, ಯಾಕೆಂತ ಹೇಳಿದ್ರೆ ಆ್ಯಕ್ಚುಲಿ ಅದು ಕ್ರಿಸ್ಮಸ್ ವಿರುದ್ಧ ಪ್ರತಿಭಟನೆ ನಂದು. ಕ್ರಿಸ್ಮಸ್ ಅಂದರೆ ಏನು ನೀವು ಹೇಳಿ? ಅಂದರೆ ಸೆಲೆಬ್ರೇಷನ್, ಹಬ್ಬ, ಯಾವುದ್ರಲ್ಲಿ? ಯೇಸು ಕ್ರಿಸ್ತನ ಜನ್ಮದಿನ ಅಲ್ವಾ? ನೀವು ಹೇಳಿದರೆ ನನ್ನ ಪುಣ್ಯ ಯೇಸು ಕ್ರಿಸ್ತನ ಜನ್ಮದಿನ ಅಂತ. ಮೇ ಬಿ ಇನ್ನು ಮುಂದಿನ ಮಕ್ಕಳದ್ದು ಸಂಟೆಕ್ಲಾಸ್ನದ್ದು ಜನ್ಮದಿನ ಹೇಳುವರು. ಹೌದಾ? ಅಂದರೆ ಆ ಥರ ಆಗಿದೆ ಅಂತ ಅದೊಂದು ಮೀನಿಂಗ್ ಅದರದ್ದು ಹೋಗಿದೆ. ಈ ಸೆಲೆಬ್ರೇಷನ್ಗಳು ಅದು ಇದು ನೋಡಿ, ನಮ್ಮದ್ರಲ್ಲಿ ಏನು ಇದು ಅದನ್ನು ನಾವು ಹುಡುಕಬೇಕು. ಮತ್ತೆ ನಮಗೆ ಬೇರೆಯವ್ರಿಗೆ ಕೂಡ ಬೆರಳು ತೋರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಅದು ನಂದು ಧ್ಯೇಯ. ನನ್ನ ಸೋಷಿಯಲ್ ಮೀಡಿಯಾ ನೋಡಿದ್ರೆ ಆ ಬಗ್ಗೆ ನಾನು ತುಂಬ ಮಾತಾಡ್ತೇನೆ. ಕ್ರಿಸ್ಮಸ್ ಸೆಲೆಬ್ರೇಷನ್ ಬಗ್ಗೆ ನನಗೆ ಅದೊಂದು ಇದಿರಲಿಲ್ಲ. ನಂದು ಎಂಥ ಇದು ಸೆಲೆಬ್ರೇಷನ್ ಅಂತ, ಇದಕ್ಕೊಂದು ಅರ್ಥ ಇಲ್ಲ. ಜೀಸಸ್ ಕ್ರೈಸ್ಟ್ನ ಬಗ್ಗೆ ನಾವು ಸೆಲೆಬ್ರೇಷನ್ ಮಾಡ್ತೇವೆ. ನೋಡಿ, ಒಂದು ಮಹಾತ್ಮ ಗಾಂಧಿಯವರೊಂದು ಅದ್ಭುತ ಒಂದು ವಾಕ್ಯ ಹೇಳಿದರು. ನನಗೆ ಜೀಸಸ್ ಕ್ರೈಸ್ಟ್, ಯೇಸು ಕ್ರಿಸ್ತರು ನನಗೆ ಅಚ್ಚುಮೆಚ್ಚು. ಇನ್ಸ್ಪಿರೇಷನ್ ಕೂಡ ಅವರಿಗೆ ಸಿಕ್ಕಿದೆ. ಅಹಿಂಸಾ ಏನವರು ಕಲ್ತಿದ್ರು ಮೇ ಬೇ ಅದು ಜೀಸಸ್ ಕ್ರೈಸ್ಟ್ನಿಂದ. ಇನ್ನೊಂದು ಮಾತು ಅವರು ಹೇಳಿದರು, ಆದರೆ ನನಗೆ ಕ್ರೈಸ್ತರು ಇದಿಲ್ಲ, ನಾನು ಅವರನ್ನು ಒಪ್ಪಲ್ಲ ಅಥವಾ ನನಗೆ ಅವ್ರ ಲೈಕ್ ಇಲ್ಲ ಅಂತ. ಅರ್ಥ ಆಯ್ತಾ? ಜೀಸಸ್ ಕ್ರೈಸ್ಟ್ ಅದು ಅಂತ. ಸೊ ನನಗೆ ಅದು ತುಂಬ ಮಾತು ಹಿಡಿಸಿದೆ. ಅಂದರೆ ಯಾಕೆ ಇಂಥ ಮಾತುಗಳನ್ನು ಹೇಳಿದರು ಅಂತ. ಅದನ್ನು ವಿಮರ್ಶೆ ಮಾಡುವಂಥ ಮಾತು ಆಗಬೇಕು ನಮ್ಮ ಜೀವನದಲ್ಲಿ, ನಾವು ಅದನ್ನು ಮಾಡಿಕೊಳ್ಬೇಕು. ಸ್ವಾಮಿ ವಿವೇಕಾನಂದರವರು ಯೇಸು ಕ್ರಿಸ್ತರ ಬಗ್ಗೆ ಏನು ಹೇಳಿದ್ದು ಗೊತ್ತುಂಟಾ ನಿಮಗೆ? ಖಂಡಿತ ಗೊತ್ತಿಲ್ಲ, ಹೇಳಿ ಪ್ಲೀಸ್. ನೋಡಿ, ನಾನೊಬ್ಬ ಕ್ರೈಸ್ತ. ಓಕೆ, ಯೇಸು ಕ್ರಿಸ್ತರು ನನಗೆ ಪ್ರೇರಣೆ ಈ ಎಲ್ಲ ಇದಕ್ಕೆ ಯೋಜನೆಗಳಿಗೆ. ಅದೊಂದು ಸ್ಪಿರಿಟ್ ನನ್ನ ಒಳಗೆ ಇದೆ. ಐ ಆಮ್ ಪ್ರೌಡ್, ನಾನು ಹೇಳ್ತೇನೆ ನಾನೊಬ್ಬ ಕ್ರೈಸ್ತ ಅಂತ.
ಬಟ್ ಕೆಲವು ವಿಚಾರಗಳಿದೆ, ಇದು ಹೇಳ್ದಲ್ಲ ಮಹಾತ್ಮ ಗಾಂಧಿ ಅವರು ಹೇಳುವಂಥದ್ದು. ಸ್ವಾಮಿ ವಿವೇಕಾನಂದರೊಮ್ಮೆ ಹೇಳ್ತಾರೆ, ಅವರು ಬರೆದಿದ್ದಾರೆ ಕೂಡ, ನಾನು 2000 ವರ್ಷದ ಮೊದಲು, ಅಂದರೆ ಯೇಸು ಕ್ರಿಸ್ತಪೂರ್ವ ನಿಮ್ಗೆ ಗೊತ್ತಿದೆ, 2000 ಇಸ್ವಿಯ ಮೊದಲು ನಾನು ಆ ಕಾಲದಲ್ಲಿ ನಜರೇತಲ್ಲಿ ಇದ್ದಿದ್ದರೆ, ಯೇಸು ಕ್ರಿಸ್ತರ ಕಾಲದಲ್ಲಿ ನಾನು ರಕ್ತದಲ್ಲಿ ಅವರ ಪಾದವನ್ನು ತೊಳೆಯುತ್ತಿದ್ದೆ ಅಂತ ಒಂದು ವಿಚಾರ ಹೇಳ್ತಾರೆ. ಮೇ ಬಿ ರಕ್ತದಲ್ಲಿ ಅಲ್ಲ, ನನಗೆ ಗೊತ್ತಿದ್ದ ಪ್ರಕಾರ, ನಾನು ತಪ್ಪಿಲ್ಲದಿದ್ದರೆ ನನ್ನ ಹೃದಯದ ರಕ್ತದಿಂದ. ಸೊ ಎಷ್ಟು ಒಂದು ದೊಡ್ಡ ಇನ್ಸ್ಪಿರೇಷನ್ ಬಂದಿರ್ಬೋದು, ಎಷ್ಟು ಒಂದು ಕಲ್ತಿರ್ಬೋದು ಅಂತ ಒಂದು ನೀವು ಯೋಚನೆ ಮಾಡಬೇಕು. ಅದು ಯಾಕೆ ಕಲ್ತಿರ್ಬೋದು? ಯಾಕೆಂದರೆ ಅವರ ವಿಚಾರಗಳು ಒಂದು ಬೇರೆನೇ ಇದ್ದದ್ದು. ನಾನು ಕ್ರಿಸ್ಮಸ್ ಬಗ್ಗೆ ನಾನು ಹೇಳಿದೆಲ್ಲ, ನನಗೆ ಅದು ವಿಚಾರ ಹಿಡಿಸ್ದಿಲ್ಲ ಅಂತ. ಈಗಲೂ ಹಿಡಿಸ್ದಿಲ್ಲ. ನೀನು ಸಂಟಾಕ್ಲಾಸ್ ಮುಖವಾಡಿ ಹಾಕಿ ನನ್ನ ಮನೆಗೆ ನಾಳ್ದು ಕ್ರಿಸ್ಮಸ್ಗೆ ಬಂದರೆ ನನ್ನ ಮನೆ ರಿಯೋ ಇದ್ದಾನೆ, ಅವನಿಗೆ ಬಿಡ್ತೇನೆ, ನಿನ್ನ ಮುಖವಾಡ ಕೂಡ ಇಲ್ಲ, ಪ್ಯಾಂಟ್ ಶರ್ಟ್ ಕೂಡ ಇರಲಿಕ್ಕಿಲ್ಲ. ನೋಡಿ, ಅವರು ಏನು ಸಮಾನತೆಗೋಸ್ಕರ ಅವರು ಫೈಟ್ ಮಾಡಿದ್ರು ಈ ಭೂಮಿಯಲ್ಲಿ, ಹಕ್ಕುಗಳಿಗೋಸ್ಕರ, ಮಾನವ ಹಕ್ಕುಗಳಿಗೋಸ್ಕರ ಫೈಟ್ ಮಾಡಿದ್ರು. ಮೌಢ್ಯತೆಗೋಸ್ಕರ ಅವರು ಸುಳ್ಳು ಹೇಳಿ ಅವರನ್ನು ಆ ಒಂದು ನಾಚಿಕೆ ಕೇಡಿನ ಒಂದು ಮರಣ, ಕ್ರೂಸಿಫೈಡ್ ಆದ, ಮೇ ಬಿ ಹಿಸ್ಟ್ರಿ ಓದಿದ್ರೆ ಆ ಮರಣ ಹೇಗಿರ್ತದೆ ಅಂತ ನಿಮಗೆ ಮೇ ಬಿ ಓದಲಿಕ್ಕೆ ಸಿಗ್ಬೋದು. ಎಷ್ಟು ಕ್ರೂರ ಮತ್ತು ಎಷ್ಟು ನೋವು ಭರಿತ ಅಂಥ ಒಂದು ಮರಣ, ಅಂಥ ಒಂದು ಮಾನವನಾಗಿ ಅವರು ಜೀವಿಸಿದ್ರಲ್ಲ ಈ ಭೂಮಿಯಲ್ಲಿ. ಸೊ ಅಂಥ ಒಂದು ಇದನ್ನು ನೋಡಿ, ಅದನ್ನು ನಾವು ಕಲಿಬೇಕು, ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು, ಏನಾಗಿದ್ರು ಅಂತ ಆ ಒಂದು ಸ್ಫೂರ್ತಿ ತಗೊಳ್ಬೇಕು. ಕ್ರಿಸ್ಮಸ್ ಅವರು ಹುಟ್ಟಿದ್ದು ದಿನ ಅಂತ ಹೇಳಿ. ಸೊ ಇದಕ್ಕೊಂದು ಲಿಂಕ್ ಇದೆ. ಅವು ನೋಡಿ, ಅದೆಲ್ಲ ಸ್ಟೋರಿಗಳು ಮುಗಿದ ನಂತರ ನೀವು ಹೇಳಿದಿರಿ ಬ್ರೇಕಪ್ ಅದೆಲ್ಲ ಆಯಿತು, ನನ್ನ ಸೆಕೆಂಡ್ ಇನ್ನಿಂಗ್ ಸ್ಟಾರ್ಟ್ ಆಯಿತು, ಪುನಃ ಈವೆಂಟ್ಸ್ಗಳನ್ನು ಮಾಡಿದ್ದೆ, ಐ ವಾಸ್ ಸಕ್ಸಸ್ಫುಲ್. ಪುನಃ ಕಾಸ್ಮಲ್ಪರ್ ಗೊತ್ತುಂಟು ಅದೆಲ್ಲ ಆಯಿತು. ನನಗೊಂದು ಚಾನ್ಸ್, ಆಗ ಒಂದು ಯೂಟ್ಯೂಬ್ ಸಾಂಗ್ ಮಾಡಿದ್ದೆ ನಾನು, ನನ್ನ ಆಲ್ಬಮ್ ಎಲ್ಲ ಬಂತು, ಅದೆಲ್ಲ ಆಯ್ತಲ್ಲ. ಈ ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ಒಂದು ನಾನು ಯೂಟ್ಯೂಬ್ ಸಾಂಗ್, ಆಗ ಕೊಂಕಣಿಯಲ್ಲಿ ಯೂಟ್ಯೂಬ್ ಸಾಂಗ್ಗಳಿರಲಿಲ್ಲ, ಅದೊಂದು ನಾನು ಉಜುವಾಡ್ ಸಂದ್ರೆ ಮಸು ಅಂತ ಒಂದು ಸಾಂಗ್ ಮಾಡಿದೆ, ರಿಮಿಕ್ಸ್ ಸಾಂಗ್. ಅದು ಬಂಪರ್ ಹಿಟ್ ಆ ಟೈಮಲ್ಲಿ. ಅದು ನಂದು ತುಂಬ ಹೆಸರು ಬಂತು. ಮತ್ತು ನಾನು ಇಸ್ರೇಲಿಗೆ ನನ್ನ ಗೆಳೆಯನ ಮುಖಾಂತರ ಒಂದು ಚಾನ್ಸ್ ಸಿಕ್ಕಿದ್ದು, ಸಂಗೀತ ಕಾರ್ಯಕ್ರಮಕ್ಕೆ ನಾವು ಹೋದೆವು. ಇಸ್ರೇಲಿಂದ ನಿಮ್ಗೆ ಗೊತ್ತಿತ್ತು, ನಮ್ಮ ಪವಿತ್ರ ಜಾಗ ಅದು, ಬೆತ್ಲೆಹೇಮಲ್ಲಿ ಯೇಸು ಕ್ರಿಸ್ತ ಹುಟ್ಟಿದ, ಅವರು ಮರಣ ಹೊಂದಿದ ಜಾಗದಲ್ಲಿ. ಆ ಎಲ್ಲ ಇತಿಹಾಸವನ್ನು ನೋಡುವಾಗ ನನಗೇನೋ ಒಂದು ಸ್ಪಿರಿಟ್ ಬಂತು. ನಾನು ಓದಿದ್ದೇನೆ, ಇದನ್ನು ನಾನು ಕಣ್ಣಾರೆ ನೋಡ್ತಾ ಇದ್ದೇನೆ, ಓದಿದ್ದಕ್ಕೂ ಇಲ್ಲಿ ಸ್ವಲ್ಪ ಗೊತ್ತಾಯ್ತಾ, ಯೋಚನೆ ಮಾಡುವ ಶಕ್ತಿ ಇದ್ದರೆ ಅದು ನಿಮ್ಮಂಥವರಿಗೆ, ನನ್ನಂಥವರಿಗೆ ಅದು ಸಾಧ್ಯತೆ ಇದೆ. ಅಲ್ಲಿ ನಾನು ಇಲ್ಲಿ ವಾಪಸ್ ಬಂದ ನಂತರ ನನಗೇನೋ ಒಂದು ಶಾಂತಿ ಇಲ್ಲ ನಾನು ಒಂದು ದಿವಸ ಗಿಟಾರ್ ಇಟ್ಕೊಂಡು ನಮ್ಮ ಸ್ಕೂಲ್ ಗ್ರೌಂಡಲ್ಲಿ ನಾನು ಹೋಗೋದು, ಅಲ್ಲಿ ಗಿಟಾರ್ ಇಟ್ಕೊಂಡು ಏನಾದರೂ ಪ್ಲೇ ಮಾಡೋದು, ಏನು ಮಾಡೋದು. ಆ ದಿವಸ ನನಗೆ ಮೂಡಿಲ್ಲ, ನಾನು ಗಿಟಾರ್ ಬದಿಗೆ ಇಟ್ಟೆ. ಅದೇ ಗ್ರೌಂಡಲ್ಲಿ ನಾನು ನಾಳೆದು ಕಾರ್ಯಕ್ರಮ ಮಾಡ್ತಾ ಇದ್ದೇನೆ, ಫೆಬ್ರವರಿ 1 ತಾರೀಕಿಗೆ ದಶಮಾನೋತ್ಸವದ ಶುರುವಿನ ಕಾರ್ಯಕ್ರಮ ಆರಂಭ. ಸೊ ಅಲ್ಲಿಂದನೇ ಶುರುವಾದದ್ದು. ಏನೋ ನನಗೆ ಮಾಡಬೇಕು ಎಂತ ಮಾಡೋದು ಅಂತ ಆನ್ಸರ್ ಇಲ್ಲ. ಸೊ ಅಲ್ಲಿಂದ ಸ್ಟಾರ್ಟ್. ಕ್ರಿಸ್ಮಸ್ ಬಂತು, ಅದು ನವೆಂಬರ್ ತಿಂಗಳು. ಅದು ಕ್ರಿಸ್ಮಸ್ಗೆ ಏನಾದರೂ ಮಾಡಬೇಕಂತ, ನೀವು ಕಿಟ್ ಅಂತ ಹೇಳ್ತೀರಲ್ಲ ಈ ಕೊರೋನಾದ ನಂತರ, ಆ ಕಿಟ್ಟನ್ನು ನಾನು 2016ರಲ್ಲಿ ಮಾಡಿದ್ದೇನೆ. ನನ್ನ ಸ್ವಂತ ಹಣದಿಂದ, ನಾನೊಂದು 2010ನಿಂದ ಒಂದು 10% ಬದಿಗೆ ಇಟ್ಟಿದ್ದೆ ಸಮಾಜ ಸೇವೆಗೆ. ಅದು ಪಬ್ಲಿಸಿಟಿ ಕೊಡ್ತಾ ಇರಲಿಲ್ಲ ನಾನು, ಅದಕ್ಕೆ ಅಕೌಂಟ್ ಕೂಡ ಒಂದು ಸಪ್ರೇಟ್ ಇತ್ತು. ಬೇರೆ ಕೂಡ ಕೊಟ್ಟಿದ್ದೇನೆ ನಾನು. ಆದರೆ ಲಾಸ್ಟಿದ್ದ ಆ 1 ಲಕ್ಷದಿಂದ ನಾನೊಂದು ಬೆಳ್ಮಣ್ಣಿನಲ್ಲಿ 50 ಫ್ಯಾಮಿಲಿ, ಜಾತಿ ಧರ್ಮ ಬಿಟ್ಟು ಇದು ಬ್ಯೂಟಿಫುಲ್ ಒಂದು ಸ್ಟೋರಿ. 50 ಫ್ಯಾಮಿಲಿಗಳನ್ನು ಒಟ್ಟು ಮಾಡಿ ಅವರಿಗೆ ಒಂದು 2,000 ರೂಪಾಯಿ ಕಿಟ್ಟು. ಆ ಟೈಮಲ್ಲಿ 2016ರಲ್ಲಿ, ಈಗ 10 ವರ್ಷ ಇದಾಗಿದೆ. ನನ್ನ ಸ್ವಂತ ಹಣ, ಯಾರು ದಾನಿಗಳಿಲ್ಲ, ಅವರಿಗೆ ಒಂದು ಕೂಪನ್ ಕೊಡುವಂಥದ್ದು. ಅವರು ಬರುವುದು, ಆಗ ಬೆಳ್ಮಣ್ಣಲ್ಲಿ ಒಂದು ಹೊಸತ್ತೊಂದು ಇದಾಗಿತ್ತು, ಅದು ಹೆಸರು ನಾನು ಮರ್ತೋದೆ. ಅವರು ಕೂಡ ನನಗೆ ಸಪೋರ್ಟ್ ಮಾಡಿದ್ರು, ಅಂದರೆ ಅವ್ರಿಗೆ ಕೂಡ ಅಡ್ವರ್ಟೈಸ್ಮೆಂಟ್ ಆಗಬೇಕಿತ್ತು. ಸೊ ಅದರೊಂದು ಅಡ್ವರ್ಟೈಸ್ ಹೇಗಿತ್ತಂದರೆ ಅದಕ್ಕೆ ನಾನು ಫಸ್ಟ್ ಟೈಮ್ ಪಬ್ಲಿಸಿಟಿ ಕೊಟ್ಟೆ ಚಾರಿಟಿಗೆ. ಒಳ್ಳೆಯ ವಿಚಾರಗಳಿಗೆ ಒಳ್ಳೆ ಪ್ರಚಾರ ಬೇಕಂತ ನಾನು ಹೇಳುದು. ಅದು ಭಾರಿ ಒಳ್ಳೆ ಮಾತು. ಮೊನ್ನೆ ಯಾವುದೋ ಒಂದು ಮಾತಾಡುವಾಗ ಅದನ್ನು ನೀವು ಹೇಳಿದ್ರೆ, ನಾನು ಹೇಳಿದ್ದೇನೆ, ಒಳ್ಳೆ ವಿಚಾರಕ್ಕೆ ಒಳ್ಳೆ ಪ್ರಚಾರ. ಯಾಕಂದ್ರೆ ಅಪಪ್ರಚಾರಗಳು ಈಗ ಕಾಮನ್ ಆಗಿದೆ. ಅಪಪ್ರಚಾರ ಮಾಡುವಾಗ ಒಳ್ಳೆ ವಿಚಾರಗಳ ಪ್ರಚಾರ ಬೇಕಲ್ಲ. ನಿಜ. ಇದು ಯಾಕೆ ಬೇಕಂತ ನಾನು ಹೇಳ್ತೇನೆ. ನಾನೊಂದು ಪ್ಯಾಂಪ್ಲೆಟ್ಸ್ ಪ್ರಿಂಟ್ ಮಾಡಿದ್ದೆ, ಅಡ್ವರ್ಟೈಸ್ಮೆಂಟ್ ಆಗಬೇಕಲ್ಲ, ಗೊತ್ತಾಗಬೇಕಲ್ಲ, ಸುದ್ದಿ ಆಗಬೇಕಂತ ಇದ್ದೆ. ಆ ಪ್ಯಾಂಪ್ಲೆಟ್ಸ್ ಪ್ರಿಂಟ್ ಮಾಡಿ ನಮ್ಮ ಬೆಳ್ಮಣ್ಣಲ್ಲಿ ಗಣಪತಿ ಅಂತ ಒಬ್ಬರು ಇದ್ದಾರೆ, ಅವರು ಈ ಪೇಪರನ್ನು ಹಾಕ್ತಾರೆ. ಅವರು ಎಜುಕೇಟೆಡ್, ಆದರೂ ಕೂಡ ಅವರ ಒಂದು ಹವ್ಯಾಸ, ಮೊದಲಿನಿಂದ ಕೆಲಸ ಮಾಡಿದವರು. ಗಣಪತಿ ಅಣ್ಣರವ್ರಿಗೆ ಫೋನ್ ಮಾಡಿದೆ, ನನಗೆ ಇದು ಪೇಪರ್ ಹಾಕ್ಲಿಕ್ಕೆ ಉಂಟು, ಕನ್ನಡ ಮತ್ತು ಇಂಗ್ಲೀಷ್ ಪೇಪರಲ್ಲಿ, ಮನೆಗೆ ಮುಟ್ಟಬೇಕು ನಾಳೆ ಅಂತ. ಅವ್ರು ಹೇಳಿದ್ರು, ಓಕೆ ನಾನು ಈಗ ಹೊರಗಡೆ ಇದ್ದೇನೆ ರೋಷನ್, ನೀವು ಮನೆಗೆ ಹೋಗು. ಅಂದರೆ ನನಗೆ ಅವರ ಪರಿಚಯ ಇದೆ, ಮನೆ ಕೂಡ ಗೊತ್ತಿದೆ, ಮನೆಗೆ ಹೋಗು, ಮಿಸಸ್ ಇದ್ದಾರೆ, ಅವರ ಹತ್ರ ಕೊಡು ಅಂತ ಹೇಳಿದ್ರು.
ನಾನು 300-400 ಪ್ಯಾಂಪ್ಲೆಟ್ಸ್ಗಳನ್ನು ತೆಗೆದುಕೊಂಡು ಅವರ ಮನೆಗೆ ಹೋದೆ. ಮತ್ತು ರೇಟ್ ಕೂಡ ಕೇಳಿದ್ದೆ ಅವರಿಗೆ, ಎಷ್ಟಾಗ್ತದೆ, ಅವರೇನು 200 ರೂಪಾಯಿನ ಹೇಳಿದ್ರು. ಅದು ಅಮ್ಮನ ಹತ್ರ ಕೊಡಿ ಅಂತ ಹೇಳಿದ್ರು. ನಾನು ಕೊಂಡೋದೆ, ಪ್ಯಾಂಪ್ಲೆಟ್ಸ್ ಕೊಟ್ಟೆ. ಈಗ ಬಂದದ್ದು ಯಾರು? ರೋಷನ್ ಬೆಳ್ಮಣ್ ಬಂದದ್ದು. ಅಮ್ಮನಿಗೆ ನನ್ನ ಗುರುತುಂಟು. ಇವ ಬಂದು ಏನಾದರೂ ಪ್ಯಾಂಪ್ಲೆಟ್ ಕೊಡ್ತಾರೆ ಅಂದರೆ ಇದರಲ್ಲಿ ಏನಾದರೂ ವಿಚಾರ ಇದೆ ಅಂತ ಅವರಿಗೆ ಮೊದಲೇ ಗೊತ್ತಿದೆ. ಶಿ ವಾಸ್ ಇಂಟ್ರೆಸ್ಟೆಡ್. ಅವರು ಕೊಟ್ಟಾಗನೇ ಆ ಪ್ಯಾಂಪ್ಲೆಟನ್ನು ಓದಲಿಕ್ಕೆ ಶುರು ಮಾಡಿದರು. ಕ್ರಿಸ್ಮಸ್ ಗೋದಲಿ ಅಂತ ಹೆಸರು ಆ ಪ್ಯಾಂಪ್ಲೆಟ್ಸ್ ಅಂತ. ಅದು ಯಾಕಕ್ಕೋಸ್ಕರ ಈ ಕಾರ್ಯಕ್ರಮ ಮಾಡ್ತೇನೆ ಅಂತ ಅದರಲ್ಲಿ ಇದೆ, ಯಾವ ಉದ್ದೇಶಕ್ಕೋಸ್ಕರ ಅಂತ. ಅವ್ರು ತುಂಬ ಇನ್ಸ್ಪೈರ್ ಆಗಿ ಹೋದ್ರು. ಓದಿದೆ, ತುಂಬ ಒಳ್ಳೆಯ ವಿಚಾರ ಅಂತ ಹೇಳಿದ್ರು. ಅದೇ ನಾಳೆ ಪೇಪರಲ್ಲಿ ಬರಬೇಕು ಮೇಡಮ್ ಇದು ಅಂತ ಹೇಳಿ ಗಣಪತಿ ಸರ್ ಅವರು ಹೇಳಿದ್ದಾರೆ, ಒಂದು 200 ರೂಪಾಯಿ ಕೊಡಲಿಕ್ಕೆ. ಅವರು 200 ರೂಪಾಯಿ ತಗೊಳ್ಳಿಲ್ಲ ನನ್ನ ಕೈಯಿಂದ. ಅವ್ರು ಹೇಳಿದ್ರು, ಎಂಥ ರೋಷನ್, ಇದಕ್ಕೆ ನಾನು ಹಣ ತಗೊಂಡ್ರೆ ಎಂಥದ್ದು ಅದಕ್ಕೆ ಅರ್ಥ? ತುಂಬ ಒಂದು ಒಳ್ಳೆ ಕೆಲಸ ಇದು, ನಮ್ಮ ಲೆಕ್ಕದಲ್ಲಿ ಫ್ರೀ, ಎಲ್ಲ ಪೇಪರಲ್ಲಿ ನಾಳಿದ್ದು ಬರ್ತದೆ ಅಂತ ಹೇಳ್ತೀವಿ. ಇಟ್ಸ್ ಇನ್ಸ್ಪಿರೇಷನ್. ಓಕೆ, ಫ್ರಮ್ ದರ್ ಅಲ್ಲಿಂದಲೇ ಅದ ನಂತರ ಆ ಕಾರ್ಯಕ್ರಮ ಆಯಿತು. ಆ ಕಾರ್ಯಕ್ರಮ ಹೇಗೆ ಆಯ್ತು ಅಂದರೆ, ನನ್ನ ಅಕೌಂಟ್ ನಂಬರ್ ತುಂಬ ಜನ ಹತ್ರ ಇತ್ತು. ಯಾಕಂದರೆ ನಾನು ಈವೆಂಟ್ ಆರ್ಗನೈಸರ್, ಕಾರ್ಯಕ್ರಮ ನಿರೂಪಕ, ಅದರಲ್ಲಿದ್ದ ಕಾರಣ ತುಂಬ ಜನ ಹತ್ರ ನನ್ನ ಅಕೌಂಟ್ಸ್ ಇತ್ತು. ಅಂದರೆ ಅವರ ಅಕೌಂಟಿಗೆಲ್ಲ ಹಣ ಕಳಿಸ್ತಾರೆ. ಈ ಕಾರ್ಯಕ್ರಮದ ಪಬ್ಲಿಸಿಟಿ ನೋಡಿ ನನಗೆ ಇವರು ಹಣ ಕಳಿಸುವುದು. ನಾನು ಇವತ್ತು 2,000 ಕಳಿಸಿದ್ದೆ ರೋಷನ್, ಅದು ಯೂಸ್ ಮಾಡು ನಿನ್ನ ಇದಕ್ಕೆ. ನಾನು ಇವತ್ತು 5,000 ಕಳಿಸಿದ್ದೆ, ನಾನು 10,000 ಹಣ ಬರ್ತಾ ಇದ್ದೆ ನನ್ನ ಅಕೌಂಟಿಗೆ, ಪರ್ಸನಲ್ ಅಕೌಂಟಿಗೆ. ನಂದು ಬಂಡವಾಳ ಎಷ್ಟು? 1 lakh, 50 ಫ್ಯಾಮಿಲೀಸ್. ನನಗೆ ಬಂದದ್ದು ಟೋಟಲ್ ಅಮೌಂಟ್ 4 lakhs, ನಂದು 1 ಲಕ್ಷ ಸೇರಿ. ಆಗ 4 ಲಕ್ಷ. 4 ಲಕ್ಷದಲ್ಲಿ ಎಂತ ಮಾಡೋದು? ಬೆಳ್ಮಣ್ಣಲ್ಲಿ ಅಷ್ಟು ಅಸಹಾಯಕರಿಲ್ಲ, ಯಾರಿಗೆ ಕೊಡೋದು? ಸೊ ಮತ್ತು ನಾವು ಬೇರೆ ಬೇರೆ ಪ್ಲ್ಯಾನ್ ಮಾಡಿ ಅನಾಥಾಶ್ರಮಗಳಿಗೆ ಅಲ್ಲಿ ಇಲ್ಲಿ ಹೋದೆ. ಮತ್ತು ನಮ್ಮ ಮ್ಯೂಸಿಕ್ ಟೀಮ್ನವರೆಲ್ಲ ಇದ್ದರು, ಅವರನ್ನು ಸೇರಿ ಬೇರೆ ಬೇರೆ ಕಾರ್ಯಕ್ರಮ ಮಾಡಿದೆ. ಸೊ ಒಂದು ದೊಡ್ಡ ಪಬ್ಲಿಸಿಟಿ ಕೊಟ್ಟೆ. ಯಾಕಂದರೆ 4 ಲಕ್ಷದ ಲೆಕ್ಕ ಕೂಡ ಜನರಿಗೆ ಕೊಡಬೇಕಲ್ಲ. ಕೊಡಬೇಕಾಗಿಲ್ಲ, ನನ್ನ ಪರ್ಸನಲ್ ಅಕೌಂಟಿಗೆ ಕಳಿಸಿದ್ದು, ಯಾರು ಕೇಳುವವರಿಲ್ಲ ನಿಜವಾಗಿ. ಬಟ್ ಸ್ಟಿಲ್ ನನಗೆ ಜವಾಬ್ದಾರಿ ಇದೆ, ನಾನು ಅದನ್ನು ಮಾಡಿದ ನಂತರ ನಂದು ಮುಗಿದ ಕತೆ. ನನಗೊಂದು ಪ್ರತಿಭಟನೆ ಮಾಡಲಿಕ್ಕಿತ್ತು. ಪ್ರತಿಭಟನೆ ಅಂದರೆ ಏನು ಗೊತ್ತುಂಟ? ಕ್ರಿಸ್ಮಸ್ ಅಂದರೆ ಏನು ನೋಡಿ, ಕ್ರಿಸ್ಮಸಲ್ಲಿ 2 ವಿಚಾರ ಇದೆ. ಒಂದು, ನಿಮ್ಮ ಒಳಗಿನ ಮನ ಪರಿವರ್ತನೆ, ಅದು ಬಿಡುವ. ಹಾಗೆ ಈಗ ನಾವು ಆಧ್ಯಾತ್ಮಿಕ ವಿಚಾರ ಮಾತಾಡ್ತಿಲ್ಲ. ಸೊ ಅದೊಂದು ವಿಚಾರ ಇದೆ. ಸೆಕೆಂಡ್ ವಿಚಾರ ಇದು ಸೇವೆ. ಅದನ್ನು ನಾವು ಅಲ್ಲಿಂದ ಕಲಿಬೇಕಾದದ್ದು. ಸೌಹಾರ್ದತೆ, ಸೇವೆ, ಪ್ರೀತಿ, ಸಹಕಾರ, ಸಹಬಾಳ್ವೆ, ಅದನ್ನು ನಾನು ಆ ಕಾರ್ಯಕ್ರಮದ ಮುಖಾಂತರ ತೋರಿಸುವ ಪ್ರಯತ್ನ ಪಟ್ಟೆ. ವೆರಿ ಸಕ್ಸಸ್ಫುಲ್. ಒಳ್ಳೆ ಮೆಸೇಜ್. ನಾನು ಹೇಳ್ದಲ್ಲ ಗಣಪತಿ ಅವರ ಮನೆಯಲ್ಲಿ ಏನಾಯ್ತಂತ ಅಂತ ತುಂಬ ಇನ್ಸ್ಪಿರೇಷನ್ ಕಥೆಗಳಿವೆ, ಸಾವಿರಾರು ಇದೆ ನನ್ನ ಇದರಲ್ಲಿ. ಸೊ ಓಕೆ, ಅಲ್ಲಿಂದ ಏನಾಯ್ತಂದರೆ ಅದು ನೀವು ಈ ಸಣ್ಣ ಕಥೆಗಳೆಲ್ಲ, ಇನ್ಸ್ಪಿರೇಷನಲ್ ಕಥೆಗಳನ್ನೆಲ್ಲ ಒಂದು ಸಣ್ಣ ಪುಸ್ತಕ ರೂಪದಲ್ಲಿ ಯಾಕೆ ತರಬಾರ್ದು? ತುಂಬ ಇದೆ ತುಂಬ ಇದೆ. ಒಂದು ಹೇಳಿ, ನಾ ಬರುತ್ತೇನೆ. ಓಕೆ, ಅಲ್ಲಿಂದ ಏನಾಯ್ತಂದರೆ ಅಲ್ಲಿಗೆ ನಾನು ಮುಗೀತು. ನನಗೆ ಒಂದೇ ಕಾರ್ಯಕ್ರಮ ಮಾಡಲಿಕ್ಕಿತ್ತು. ನನಗೇನು ಪ್ಲ್ಯಾನ್ ಇರಲಿಲ್ಲ, ಒಂದೇ ಕಾರ್ಯಕ್ರಮ ಮಾಡಬೇಕಂದ್ರೆ ನಾನು ಸಕ್ಸಸ್ ನನಗೆ ತೋರಿಸ್ಲಿಕ್ಕಿತ್ತು. ಒಂದು ಪ್ರತಿಭಟನೆ ಮಾಡಿ ಯಾರಿಗೆ ಆ ಮೆಸೇಜ್ ಕೊಡಲಿಕ್ಕೆ ಬೇಕಿತ್ತು ಅದನ್ನು ಕೊಟ್ಟೆ ನಾನು. ಐ ವಾಸ್ ನಾನು ತುಂಬ ಹ್ಯಾಪಿಯಾಗಿದ್ದೆ. ಏನಾಯ್ತಂದರೆ ನನ್ನ ಅಕೌಂಟ್ ನಂಬರಿಗೆ ಹಣ ಕಳಿಸಿದವರು ಇದ್ದಾರಲ್ಲ, ಈ ಪುಣ್ಯಾತ್ಮರು, ಮಾರ್ಚ್ ತಿಂಗಳಿಗೆ ನಮ್ಮ ಈಸ್ಟರ್ ಬರ್ತದೆ ಅಂದರೆ 2017, ಇವರು ಪುನಃ ಹಣ ಕಳಿಸ್ತಾರೆ. ನಾನು ಹೇಳಿದೆ, ಇದು ಯಾರಿಗೆ ಹೇಳಿದ್ದು ಬರಲಿ ಹಣ ಕಳಿಸ್ಲಿಕ್ಕೆ? ಯಾವುದು ಪ್ರಾಜೆಕ್ಟ್ ಇಲ್ಲ ನನ್ನ ಕೈಯಲ್ಲಿ, ಏನು ಮಾಡ್ತಾ ಇಲ್ಲ ನಾನು. ನೀವು ಹಣ ಯಾಕೆ ಕಳಿಸ್ತಿ? ಇಲ್ಲ, ನೀನು ಕ್ರಿಸ್ಮಸ್ಗೆ ಏನಾದರೂ ಮಾಡಿದ್ದಿಲ್ಲ, ಈಗ ಈಸ್ಟರಿಗೆ ಮಾಡು ಅಂದರೆ ನೀನು ಆರ್ಡ್ರಾ? ನಾನು ಈವೆಂಟ್ ತಗೊಂಡದ್ದಿದ್ದೆ ಮರ, ನನ್ನ ಕಾರ್ಯಕ್ರಮಗಳಿವೆ, ಕಾಸು ಬೋರ್ಡು, ನಾನು ಮಾಡ್ತಾ ಇದ್ದೇನೆ. ಇಲ್ಲ, ನೀವು ಮಾಡು, ಹಣ ಕಳಿಸ್ತಾರೆ. ಆಗ ನನಗೆ ರಿಯಲೈಸ್ ಆಯಿತು, ಸಮಾಜ ನಮ್ಮ ಜೊತೆ ಇದೆ ಅಂತ. ಸೊ ನಂಗೆ ಅನಿಸೋದು ಇದರಲ್ಲಿ 2 ವಿಚಾರ. ಸಮಾಜ ನಮ್ಮ ಜೊತೆಗಿದೆ ಅಂತ ಹೇಳಿದ್ರಲ್ಲ, ಇಲ್ಲಿ ಇನ್ನೊಂದು ಏನಂತಂದರೆ, ಜನರಿಗೆ ಹೆಲ್ಪ್ ಮಾಡಬೇಕು, ತಾವು ದುಡ್ಡು ಹಣ ಕೊಡಬೇಕು ಅಂತ ಮನಸ್ಸಿದೆ, ಬಟ್ ಎಲ್ಲಿ ಕೊಡಬೇಕು ಅಂತ ಗೊತ್ತಿಲ್ಲ. ಎಕ್ಸಾಕ್ಟ್ಲಿ, ಕರೆಕ್ಟಾ? ಎಕ್ಸಾಕ್ಟ್ಲಿ. ಎಲ್ಲಿ ಕೊಡಬೇಕಂದ್ರೆ ಆ ಒಂದು ವಿಚಾರ ನಾನು ನನ್ನ ಅನುಭವದಲ್ಲಿ ಹೇಳ್ತೇನೆ. ನೋಡಿ, ಈ ಸೋಷಿಯಲ್ ಮೀಡಿಯಾ ಒಂದು ಲೆಕ್ಕದಲ್ಲಿ ವರದಾನ, ಒಂದು ಲೆಕ್ಕದಲ್ಲಿ ಮಂಗನಗಾಯಲ್ಲಿ ಮಾಣಿಕ್ಯ. ನಾವು ವರದಾನದ ಕಡೆಗೆ ವಾಲ್ಬೇಕು ಅಂತ ಹೇಳೋದು. ನಾನು ವರದಾನ ಕಡೆ ವಾಲ್ಬೇಕು. ನಾನು ಈ ಮಂಗನಗಾಯಲ್ಲಿ ಮಾಣಿಕ್ಯ ಕೂಡ ನಾನು ಹೇಳ್ತೇನೆ, ಅದು ಒಳ್ಳೆ ಮೆಸೇಜ್ ನನ್ನ 10 ವರ್ಷದ ಅನುಭವದಲ್ಲಿ. ಯಾಕೆ ಹೇಳ್ತೇನೆಂದರೆ, ಒಂದು ನಾನು ವಿಡಿಯೋ ನೋಡಿದ್ದೆ, ಹ್ಯುಮ್ಯಾನಿಟಿಯ ಸುರುವಿನ ದಿನಗಳಲ್ಲಿ, ಅದರ ಬಿಫೋರ್ ಆಗುತ್ತಿಲ್ಲ, ಒಬ್ಬ ಪತ್ರಕರ್ತ ಒಂದು ನ್ಯೂಸ್ ಹಾಕ್ತಾನೆ, ಅಜ್ಜಿಗೆ ಒಂದು ತರ್ಪಲ್ ಬೇಕಂತ. ಮೇ ಬಿ ನೀವು ಅದನ್ನು ಕೇಳಿರ್ಬೋದು. ಆ ಜನ ಕಡೆ ಒಳ್ಳೆ ವಿಚಾರದಲ್ಲಿ ಹಾಕಿದ್ದಾನೆ. ಮೇ ಬಿ ಅವರ ಪೇಪರಿಗೆ ಒಂದು ಪಬ್ಲಿಸಿಟಿ ಬೇಕು, ನೀವೊಂದು ಪತ್ರಕರ್ತರು, ನೀವು ಅದನ್ನು ಹೈಲೈಟ್ ಮಾಡಿ ಹಾಕ್ತೀರಿ. ಅಜ್ಜಿಗೆ ಒಂದು ತರ್ಪಲ್ ಅಂತ. ಓಕೆ, ಆ ಅಜ್ಜಿ ಅದೊಂದರಿಂದ ಅವರಿಗೆ ಮಳೆಗಾಲದಲ್ಲಿ ಸೋರ್ತಿತ್ತು, ಒಬ್ಬರೇ ಇದ್ದರು, ತರ್ಪಲ್ ಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ಆ ವಿಚಾರ ಬರುವಾಗ, ಅವಿನಾಶ್ ನೋಡುವಾಗ, ಅವಿನಾಶ್ನ ಮನ ಕರಗ್ತದೆ ಇಲ್ವಾ? ಅವಿನಾಶ್ ತರ್ಪಲ್ ಕೊಂಡೋಗ್ತಾನೆ ಇಲ್ವಾ? ರೋಷನ್ ನೋಡುವಾಗ ರೋಷನ್ ತರ್ಪಲ್ ಕೊಂಡೋಗ್ತಾನೆ ಇಲ್ವಾ? ಇನ್ನೊಬ್ಬ ನನ್ನ ಫ್ರೆಂಡ್ ತರ್ಪಲ್ ಕೊಂಡೋಗ್ತಾನೆ ಇಲ್ವಾ? ಅಜ್ಜಿಗೆ ಎಷ್ಟು ತರ್ಪಲ್? 100 ತರ್ಪಲ್ ಬೇಕಾ? ಬೇಡಲ್ಲ. ಹೌದು, ಬೇರೆ ಬೇರೆ ಅವ್ರಿಗೆ ಎಷ್ಟು ಬೇಕಾ? ತುಂಬ ಅಜ್ಜಿ ಅಂದಿರಿದ್ದಾರೆ, ಅವರೊಬ್ಬರಲ್ಲ, ತರ್ಪಲ್ ಇದ್ದವರು ಅಜ್ಜಿ ಅಂದಿರು ಇನ್ನೂ ಇದ್ದಾರೆ, ನಿನಗೆ ಗೊತ್ತಿಲ್ಲ ಅಷ್ಟೇ. ಅಷ್ಟೇ. ಅದಕ್ಕೋಸ್ಕರ ಒಂದು ಸಂಸ್ಥೆ ಬೇಕು.
QR ಕೋಡ್ ಮತ್ತು ಗೂಗಲ್ ಪೇ ನಂಬರ್ ಇದ್ದದಕ್ಕೆ ಕಳಿಸುವುದಲ್ಲ, ನೀನು ಒಬ್ಬನೇ ಕಳಿಸುವುದಲ್ಲ, ಬೇರೆಯವರು ಕೂಡ ಕಳಿಸ್ತಾರಲ್ಲ. ಅಗತ್ಯದ್ದು ಬೇಕು, ಅನಗತ್ಯದ್ದು ಕೂಡ ಸಿಗ್ತದೆ. ಇದೆಲ್ಲ ಅಗತ್ಯದ್ದು ನೀಡಿಗಳಿಗೆ ಸಿಗುವುದಿಲ್ಲ ಅಲ್ಲ ಕೆಲವು ವಿಚಾರಗಳು. ಅದಕ್ಕೆ ಒಂದು ಅತ್ಯುತ್ತಮ ಸಂಸ್ಥೆಗಳು ಅಂತ ಹೇಳಿದೆ ನಾನು. ಸಂಸ್ಥೆ ಅಂದರೆ ಒಂದಾಗ್ತದೆ. ಸಂಸ್ಥೆಗಳು ಸಮಾಜಕ್ಕೆ ಬೇಕು, ಎಕ್ಸ್ಪೀರಿಯನ್ಸ್ ಇದ್ದ ಸಂಸ್ಥೆಗಳು ಬೇಕು. ಒಂದು ನೋಡಿ ಅವಿನಾಶ್ ಮಾಡ್ತಾನಂತ ನಾನು ಮಾಡುವುದಲ್ಲ. ಅವಿನಾಶಿಗೆ ಎಂಥ ಕೆಪಾಸಿಟಿ ಅಂದರೆ ಅದು ಅವಿನಾಶೇ ಮಾಡಬೇಕು. ಸಂದರ್ಶನ ತಗೊಳ್ಳುವ ಕೆಲಸ ಅವಿನಾಶೇ ಮಾಡಬೇಕು. ಅದು ನಾನು ಮಾಡಲಿಕ್ಕೆ ಹೋದರೆ ನಮ್ಮದು ಇಲ್ಲಿ ಜಗಳನೇ ಆಗಬೇಕು. ಸರಿಯಾ? ಅಲ್ಲ, ನಿಜ ನಿಜ ನಿಜ. ಓಕೆ, ಒಳ್ಳೆದಾಯಿತು. ಆ ಪಾಯಿಂಟ್ ಅಲ್ಲಿ ಕ್ಲಿಯರ್ ಆಯಿತು, ಕ್ಲಾರಿಟಿ. ನನಗೆ ಇಲ್ಲಿ ಒಂದು ಕೇಳಬೇಕೀಗ. ಅದು ನಾನು ಮತ್ತೆ ಕೇಳೋದಾ ಬೇಡ, ಈಗಲೇ ಕೇಳ್ತೇನೆ. ಈ ದೊಡ್ಡ ಸಂಸ್ಥೆ ನಡೀತಾ ಇದೆ ಈಗ, ಭಾಳ ಚೆನ್ನಾಗಿ ನಡೀತಾ ಇದೆ, ವ್ಯವಸ್ಥಿತವಾಗಿ ನಡೀತಾ ಇದೆ, ಇನ್ಕಮ್ ಟ್ಯಾಕ್ಸ್ನ ಕಣ್ಗಾವಲಿನಲ್ಲಿ ನಡೀತಾ ಇದೆ, ಎಲ್ಲನೂ ಹೌದು. ಈ ಯಂಗ್ಸ್ಟರ್ಸ್ಗಳಿಗೆಲ್ಲ ಈಗ ಈ ಥರದ್ದು ಮಾಡಿದರೆ ನಾವು ಮಾಡ್ಬೋದು, ಶ್ರೀಮಂತರಾಗ್ಬೋದು, ದುಡ್ಡು ಮಾಡಬಹುದು ಅಂತ ಇದೆ. ಅಂದರೆ ನಾನು ಇಲ್ಲಿ ನೇರವಾಗಿ ಏನು ಕೇಳ್ತಿದ್ದೇನೆ ಅಂತಂದರೆ, ನೀವು ಸಂಬಳ ಪಡಿಬೋದಾ ಇದರಿಂದ? ನೋಡಿ, ದುಡ್ಡು ಮಾಡ್ಬೋದಂತ ಯಂಗ್ಸ್ಟರ್ ಹತ್ರ ಇದೆ ಅಂತ ನಾನು ಭಾವಿಸುವುದಿಲ್ಲ. ಹೆಸರು ಮಾಡ್ಬೋದಂತ ಇರ್ಬೋದು. ದುಡ್ಡು ಮಾಡ್ಬೋದಂತ ಇರ್ಲಿಕ್ಕಿಲ್ಲ. ಮೇ ಬಿ ಹೆಸರು ಮಾಡ್ಬೋದು. ಇದೊಂದು ನಮಗೆ ಅಂದರೆ ಹೆಸರು ಅಂದರೆ ಅವ್ರಿಗೆ ಒಂದು ಹೆಸರಂದು ಇದು ಇದೆ ಅಂತ ನಾನು ಹೇಳುವುದಲ್ಲ. ನಾವು 4 ಜನ ಸೇರುವ ಒಳ್ಳೆ ಮನಸ್ಸಿನಿಂದ ಇಟೊಂದು ಪುದರ್ ಹಾಕೊಂಡು ಒಂದು ಹೆಸರಾಗ್ತದೆ ಮಾರೆ ಅದಂತ ನಾವು ಜೊತೆ ಮಾಡುವ ಅಂಥದ್ದೊಂದು ಇದು ಎಕ್ಸ್ಪೀರಿಯನ್ಸ್ ಇಲ್ಲ. ಈಗ ನಾನು ಹೇಳಿದೆ, ಇಂಥ ಒಂದು ಸಂಸ್ಥೆ ಕಟ್ಟಬೇಕಾದ್ರೆ ನನ್ನ ಜೀವನದಲ್ಲಿ ನಡೆದು ಹೋದ ಘಟನೆಗಳೆಷ್ಟು. ಹೌದು, ಕರೆಕ್ಟ್. ಆ ಘಟನೆಗಳ ಮೇಲೆ ನಾನೊಂದು ಸಂಸ್ಥೆ ಕಟ್ಟಿದ್ದೇನೆ. ಮತ್ತೆ ಈ 10 ವರ್ಷದಲ್ಲಿ ನನಗೆ ಬಂದ ಎಕ್ಸ್ಪೀರಿಯನ್ಸ್ ಎಷ್ಟು ಅವಿ. ಖಂಡಿತ ಅದೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಇದೆ ಬಿಡಿ. ನೀವೇನ್ ಕೆಲಸ ಮಾಡಿದೀರಾ, ನೀವು ಏನ್ ಪೋಸ್ಟರ್ಸ್ ಇದೆ, ನಿಮ್ದು ಏನ್ ಯೋಜನೆಗಳಿವೆ, ದುಡ್ಡು ಎಷ್ಟು ಬಂದಿದೆ, ಏನಾಗಿದೆ ಅನ್ನೋದನ್ನ ಇಡೀ ಯಾರಿಗೂ ಸರ್ಕಾರ ಗೊತ್ತಿದೆ. ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಇದೆ ಬಿಡಿ. ನಾನು ಇಲ್ಲಿ ಕೇಳೋದು ಏನಂತಂದ್ರೆ ಅಬೌಟ್ ಅರ್ನಿಂಗ್. ಇದೊಂದು ಬಹಳ ಸ್ಪಷ್ಟವಾಗಿ, ಬಿಕಾಸ್ ಇನ್ಕಮ್ ಟ್ಯಾಕ್ಸ್ನ ರೂಲ್ಸ್ ಆಗಾಗ ಬದಲಾಗ್ತಾನೆ ಇರುತ್ತೆ. ಚಾರ್ಟರ್ಡ್ ಅಕೌಂಟೆಂಟ್ಸ್ ನಿಮ್ಗೆ ಹೇಳ್ತಾನೆ ಇರ್ತಾರೆ, ನಿಮ್ಗೆ ಅದಕ್ಕಂತಾನೆ ಡೆಡಿಕೇಟೆಡ್ ಒಬ್ರು ಇರ್ಬೋದು. ಇಲ್ಲಿ ನಾನು ಸಂಬಳ ಪಡಿಬಹುದಾ? ಇಲ್ಲ, ಸಂಬಳ ಅಂದರೆ ನಿಮ್ಮೆಲ್ಲ ಖರ್ಚು ವೆಚ್ಚಗಳನ್ನು ತೆಗಿಲಿಕ್ಕೆ ಆಗ್ತದೆ. ಈಗ ನೋಡಿ, ನಾನು ಅಲ್ಲಿಂದ ನಿಮಗೆ ಕಂಟಿನ್ಯೂ ಮಾಡ್ತೇನೆ, ಆಗ ಸ್ಟೋರಿ ನಿಮಗೆ ಕ್ಲಿಯರ್ ಆಗುತ್ತೆ. ಈ ವೈಯಕ್ತಿಕ ಹಣ ಬಂದ ಕಾರಣ, ನನಗೆ ಪರ್ಸನಲ್ ಬಂದ ಕಾರಣ ಅದು ಇನ್ಕಮ್ ಟ್ಯಾಕ್ಸ್ಗೆ ಪ್ರಾಬ್ಲಮ್ ಆಗ್ತದೆ. ಯಾಕಂದರೆ ನಾನು ಕೂಡ ಒಬ್ಬ ಈವೆಂಟ್ ಆರ್ಗನೈಸರ್, ನನ್ನ ಕೂಡ ಅರ್ನಿಂಗ್ ಇರ್ತದೆ. ಸೊ ನನಗೆ ಅದು ಬೇಡ ಇತ್ತು. ಒಂದು ಕಾರಣ ಅದು. ಸೆಕೆಂಡ್, ಹಣದ ವ್ಯವಹಾರ ಇದು ಜನರಿಗೆ ಗೊತ್ತಾಗಬೇಕಂತ ಇರುತ್ತೆ. ಕರೆಕ್ಟ್. ನನಗೆ ಯಾವುದೇ ಚಾರಿಟಿ ಸಂಸ್ಥೆ ಮಾಡುವ ಕನಸು ಇರಲಿಲ್ಲ. ಮತ್ತು ನನಗೆ ಅದು ಒಲವು ಕೂಡ ಇರಲಿಲ್ಲ. ನಾನು ಹೇಳಿದೆಲ್ಲ ಶುರುವಿಗೆ ಇಂಟ್ರಡಕ್ಷನಲ್ಲಿ ಹೇಳಿದೆ, ನಾನು ಮಾಡಿದ ಮಿಷನ್ನ ಸೈಡ್ ಎಫೆಕ್ಟ್ ಹ್ಯುಮ್ಯಾನಿಟಿ ಅಂತ. ಆ್ಯಕ್ಚುಲಿ ನಿಮ್ಗೆ ಇದ್ದಿದ್ದು ನಾನು ಇನ್ಸ್ಪೈರ್ ಮಾಡಬೇಕು, ಸಮಾಜಕ್ಕೆ ಇನ್ಸ್ಪೈರ್ ಮಾಡಿದ್ದೇನೆ. ಯಾಕಂದರೆ 15 ಕೋಟಿ ದಾನ ಮಾಡಿದ ದೊಡ್ಡ ವಿಚಾರ ಅಲ್ಲ. ಅದನ್ನು ಕರೆಕ್ಟಾಗಿ ಮಾಡಿದ್ರೆ 50 ಕೋಟಿ ಮಾಡ್ತಿದ್ದೆ. ಆ ಕೆಪಾಸಿಟಿ ನಂತರ ಬಹುಶಃ ಇದೆ. ದೊಡ್ಡ ಮಾತು ನಾನು ಹೇಳುವುದಲ್ಲ. ನಾನು ಅದಕ್ಕೆ ಹೋಗಲಿಲ್ಲ. ಯಾಕಂದರೆ ನನ್ನ ಕೆಲಸದಲ್ಲಿ ನಾನು ಸಕ್ಸಸ್ಫುಲ್. ಹ್ಯುಮ್ಯಾನಿಟಿ ನೋಡಿ ಎಷ್ಟೋ ಸಂಸ್ಥೆಗಳು ಹುಟ್ಟಿಕೊಂಡಿವೆ, ಎಷ್ಟೋ ಸಮಾಜ ಸೇವಕರು ಹುಟ್ಟಿಕೊಂಡಿದ್ದಾರೆ, ಎಷ್ಟೋ ಮನೆಗಳಾಗಿದೆ. ನಾವು ಕಟ್ಟಿದ ಮನೆ ಬಿಡಿ, ನಮ್ಮೊಂದು ನೋಡಿ ಎಷ್ಟೋ ಮನೆಗಳಾಗಿದೆ. ಎಷ್ಟೋ ಜನ ಹೇಳಿದ್ದಾರೆ, ರೋಷನ್ ನಮಗೆ ಇನ್ಸ್ಪಿರೇಷನ್ ಹ್ಯುಮ್ಯಾನಿಟಿಯಿಂದ ಅದಕ್ಕಿಂತ ದೊಡ್ಡದು ಏನು ಬೇಕು? ಎಕ್ಸಾಕ್ಟ್ಲಿ. ಸೊ ಅಲ್ಲಿಂದ ನನಗೆ ಏನಾಯ್ತು ಅಂದರೆ ನಾನು ಎಣಿಸಿದೆ, ಇನ್ನೂ ಆಗೋದಿಲ್ಲ, ಈ ಜನರು ನನಗೆ ಬಿಡುವುದಿಲ್ಲ. ಆ್ಯಕ್ಚುಲಿ ನನಗೆ ಈ ಇದಕ್ಕೆ ಬರಲಿಕ್ಕೆ ಜನರು ಕಾರಣ, ಸಮಾಜ ಕಾರಣ, ನಾನಲ್ಲ. ನೀನು ಮಾಡಬೇಕಂತ ಅವರು ಫೋರ್ಸ್ ಮಾಡುವಾಗ ನನಗೆ ಏನು ಮಾಡಲಿಕ್ಕೆ ಆಗಲಿಲ್ಲ. ಸೊ ನಾನು ಎಂತ ಮಾಡಿದೆ, ಮತ್ತು ಫೈನಲಿ ಹ್ಯುಮ್ಯಾನಿಟಿ ಸಂಸ್ಥೆ ಹೆಸರು ಬಂದದ್ದೊಂದು ಅದೇ ಪ್ರಶ್ನೆ, ಹೆಸರು ಬಂದಿರೋದು ಹೇಗೆ ಅಂತ. ಅದೇ ಮಾನವೀಯತೆ ಅಂತ ಇತ್ತಲ್ಲ, ಮಾನವೀಯತೆ ಮಾನವ, ಅದು ಏನಾದರೂ ಅದು ಮೊದಲು ಮಾನವ ಆಗು ಅದರಲ್ಲಿರುವಾಗ ಜಸ್ಟ್ ಹ್ಯುಮ್ಯಾನಿಟಿ, ಅದು ನನ್ನದೇ ಹೆಸರು. ನಾನು ಆ ಸಂಸ್ಥೆಗೆ ಹ್ಯುಮ್ಯಾನಿಟಿ ಅಂತ ಹೆಸರಿಟ್ಟು ಅದನ್ನು ರಿಜಿಸ್ಟರ್ ಮಾಡಿದೆ. ಅದ ನಂತರ ಗೊತ್ತಾಯಿತು ಅದರ ಲೆಕ್ಕಾಚಾರ, ಇನ್ಕಮ್ ಟ್ಯಾಕ್ಸ್ ಅದಕ್ಕೆ ಇದೆ. ಸೊ ಸ್ಟಾರ್ಟಿಂಗ್ನಿಂದ ಹೋಯ್ತು ಅದು. 2017 ಮೇ 17ಗೆ ಇದಾಗಿ ನಾವು ಪ್ರಾಜೆಕ್ಟ್ಸ್ಗಳನ್ನು ಸ್ಟಾರ್ಟ್ ಮಾಡಲಿ. ಅದನ್ನು 1ನೇ ಪ್ರಾಜೆಕ್ಟ್, 2ನೇ ಪ್ರಾಜೆಕ್ಟ್ ಅಂತ ನಾವು. ಈಗ ಎಷ್ಟು ಪ್ರಾಜೆಕ್ಟ್ ಆಗಿದೆ? 1200 ಸಮಥಿಂಗ್. ಓಕೆ. ಸೊ ಇದರಲ್ಲಿ ಬಹಳ ಎಲ್ಲವೂ ವಿಭಿನ್ನ, ವಿನೂತನ. ಇದರಲ್ಲಿ ನಿಮಗೆ ಬಹಳ ಇಷ್ಟವಾಗುವಂಥ ಒಂದು ಪ್ರಾಜೆಕ್ಟ್ ಯಾವುದು? ತುಂಬ ಇದೆ ಅವಿ. ನೋಡಿ, ಒಂದೆರಡಲ್ಲ. ನೋಡಿ, ನೀವು ಹ್ಯುಮ್ಯಾನಿಟಿ ವನ ಅಂತ ನೋಡಿದ್ದೀರಿ, ಅದೊಂದು ನಮ್ಮದು ನೋಡಿ ಇನ್ಸ್ಪೈರ್ ಆಗಿ ಬಜ್ಪೆಯಲ್ಲಿ ಒಬ್ಬರು 1 ಎಕರೆಯಲ್ಲಿ ಅವರು ಸ್ವಂತ ಜಾಗದಲ್ಲಿ ಮಾಡಿದ್ದಾರೆ. ಹೌದು. ನಾವು ಮನೆಗಳನ್ನು ಕಟ್ಟಿಕೊಟ್ಟಿದ್ದೇವೆ. ಮೇ ಬಿ ಇದು 10 ಮನೆಗಳಾದರೆ ನಮ್ಮ ಉಚಿತ ವಸತಿ ಯೋಜನೆ ನಿಮ್ಗೆ ಗೊತ್ತಿದೆ. ಅದನ್ನೆಲ್ಲ ಒಟ್ಟು ಸೇರಿದ 50 ಮನೆಗಳಾಗ್ತದೆ. ಅದು ಆ ಮನೆಗಳಲ್ಲಿ ಒಂದು ಮನೆಯನ್ನು ಕಟ್ಟಿಕೊಟ್ಟ ವಿಚಾರ ಭಾಳಷ್ಟಿದೆ. ಯಾಕಂದರೆ ರೆಕಾರ್ಡ್ಸ್ ಇಲ್ಲದಿದ್ದರೆ, ಜಾಗದ ರೆಕಾರ್ಡ್ಸ್ ಎಲ್ಲ ಇಲ್ಲದಿದ್ದರೆ ಮನೆ ಕಟ್ಟಲಿಕ್ಕೆ ಸಂಸ್ಥೆಯಿಂದ ಹಣ ಕೊಡಲಿಕ್ಕೆ ಆಗಲ್ಲ. ನಿಮ್ಗೆ ಗೊತ್ತಿದೆ. ಈಗ ಸರ್ಕಾರದಿಂದ ಏನಾದರೂ ಬರಬೇಕಾದ್ರೆ ಅವರ ಹತ್ರ ಇರಬೇಕು, RTC ಹಕ್ಕುಪತ್ರ ಇರಬೇಕು, ಮತ್ತು ಎಲ್ಲ ರೆಕಾರ್ಡ್ಸ್ ಇದ್ದರೆ ಅದನ್ನು ಕೊಡ್ಬೋದು. ಇಲ್ಲದ್ರೆ ಕೊಡಲಿಕ್ಕಿಲ್ಲ.
ಸರ್ಕಾರಿ ಜಾಗದಲ್ಲಿ ಅಥವಾ ಯಾರ ಜಾಗದಲ್ಲಿ ಮನೆ ಕಟ್ಟಲೆ. ಒಂದು ಇನ್ಸಿಡೆಂಟ್ ನನ್ನ ಇದಕ್ಕೆ ಬಂದದ್ದು ಏನಂದರೆ, ಆ ಕುಟುಂಬಕ್ಕೆ ನಾವು ಮೊದಲು ಹೆಲ್ಪ್ ಮಾಡಿದ್ದೇವೆ. ಅಂದರೆ ಇದನ್ನು ಹಾಕಿ ಕೊಟ್ಟಿದ್ದೆವು, ಕರೆಂಟ್ ಅಂದರೆ ಇನ್ವರ್ಟರ್ ಹಾಕಿ ಕೊಟ್ಟಿದ್ದೆವು, ಬೇರೆ ಸ್ವಲ್ಪ ಹೆಲ್ಪ್ ಮಾಡಿದ್ದೆವು. ಒಂದು ತಾಯಿ ಮತ್ತು ಮಗಳು ವಿಧವೆ. ಅದು ಇಲ್ಲಿ ಅಲ್ವಾ, ಮೂಡುಬಿದ್ರೆ ಹೋಗೋ ದಾರಿನಲ್ಲಿ? ಇಲ್ಲ, ಅದು ಬೇರೆ, ಅದು ಬೇರೆ. ಇದು ಕಾರ್ಕಳ ಸೈಡಲ್ಲಿ. ಅವರು ಚಿಕ್ಕ ಕಾಡಿನ ಮಧ್ಯೆ ಮನೆ. ಖಂಡಿತವಾಗಿ ಅವರಿಗೆ ಆ ಜಾಗ ಸಿಗ್ತದೆ, ಶಾಲೆ ಹತ್ತಿರ ಇದೆ, ಅಲ್ಲೊಂದು ಶಾಲೆ ಇದೆ, ಸೊ ಖಂಡಿತ ಸಿಗ್ತದೆ. ರೆಕಾರ್ಡ್ಸ್ ಇಲ್ಲ, ರೆಕಾರ್ಡ್ಸ್ ಮಾಡಲಿಕ್ಕೆ ಅವ್ರಿಗೆ ಸಾಧ್ಯ ಕೂಡ ಇಲ್ಲ, ಅಲೆದಾಡಿ ಎಲ್ಲ ಮಾಡಲಿಕ್ಕೆ. ಸೊ ಅವರು ರಿಕ್ವೆಸ್ಟ್ ಮಾಡಿದ್ರು, ಮನೆ ಬೇಕು. ನಾನು ಹೇಗೆ ಮಾಡೋದಮ್ಮ, ಹಣ ಕೊಡಲಿಕ್ಕೆ ಆಗೋದಿಲ್ಲ ಸಂಸ್ಥೆಯಿಂದ, ಮನೆ ಕಟ್ಟಿ ಕೊಡಲಿಕ್ಕೆ ರೆಕಾರ್ಡ್ಸ್ ಬೇಕಲ್ಲ, ನನ್ನ ಮರ್ಜಿಯಲ್ಲಿ ರೂಲ್ಸ್ ಮಾಡಲಿಕ್ಕಾಗುತ್ತೆ, ಸರ್ಕಾರದ ನಿಯಮಗಳಿವೆ. ಮತ್ತು ಅವರ ಒಂದು ದಿವಸ ಏನಾಯ್ತಂದರೆ, ಆ ಮಗು ಮಲಗಿದ್ದ ಇಲ್ಲಿ ಒಂದು ವಿಷಭರಿತ ಹಾವು ಬಿತ್ತು. ಹೊಳಗೆ ಬಂದು ಆ ಮಗು ಎಲ್ಲಿ ಮಲಗಿದೆ ಅಲ್ಲಿ ಹತ್ತಿರ ಏನಾದರೂ ಆ ಹಾವು ಆ ಮಗುವಿಗೆ ಕಚ್ಚಿದರೆ ಕತೆ ಮುಗಿಯಿತು. ಆ ಫೋಟೋ ಸ್ಥಳೀಯರು ತೆಗೆದು ನನಗೆ ಕಳಿಸುವಾಗ ನನಗೆ ಏನು ಮಾಡೋದಂತ ಅರ್ಥ ಆಗಲಿಲ್ಲ. ನನಗೆ ಬಂದಿದೆ ಆ ಕೇಸು. ನಾಳೆ ಏನಾದರೂ ಆದರೆ ಆಗೋದು ಬೇಡ, ಆದರೆ ನನಗೊಂದದು ಸಾಯುವ ತನಕ ಒಂದು ಇದಲ್ಲ, ನಾನು ಏನಾದರೂ ಮಾಡಲಿಲ್ಲ ಅಲ್ಲಿ ಅಂತ. ಸೊ ನಾ ಆ ತಾಯಿಗೆ ಕರೆದೆ, ಕರೆಕ್ಟಾಗಿ ಹೇಳಿದೆ, ನೋಡಮ್ಮ ನಾನು ಟ್ರೈ ಮಾಡ್ತೇನೆ, ಸ್ಟಾರ್ಟ್ ಮಾಡುವ, ಪಂಚಾಂಗ ಹಾಕಿ ಒಂದು ಮನೆ ಮಾಡಿ ನಾನು ಸಿಮೆಂಟ್ ಸಿಟಿ ಮನೆ ಅಂತಲೇ ಮಾಡಲಿಕ್ಕೆ ಹೋಗ್ತೇನೆ. ಒಂದು ವೇಳೆ ಸಪೋರ್ಟ್ ನನಗೆ ಟ್ರಸ್ಟ್ನಿಂದ ಕೊಡಲಿಕ್ಕೆ ಆಗೋದಿಲ್ಲ, ನನ್ನ ಗೆಳೆಯರ ಬಳಗ ಅಥವಾ ಬೇರೆ ಸಂಘ ಸಂಸ್ಥೆಗಳು ಸೇರಿ ಸಪೋರ್ಟ್ ಕೊಟ್ಟರೆ RCC ಮಾಡುವ ಅಂತ. ಆ ಮನೆ ಪಂಚಾಂಗನಿಂದ ಹಿಡಿದು RCC ಮನೆ ಮಾಡಿದ್ದೇವೆ. ಟೋಟಲಿ ಶ್ರಮದಾನದ ಮನೆ. ಪಂಚಾಂಗಕ್ಕೆ ಒಂದು ಟೀಮು, 4 ಸಾಲು ಕಲ್ಲು ಕಟ್ಟಲಿಕ್ಕೆ ಒಂದು ಟೀಮ್, ಅದರ ಮೇಲೆ 4 ಸಾಲು ಕಟ್ಟಲಿಕ್ಕೆ ಒಂದು ಟೀಮ್, ಲಿಂಟಲಿಗೆ ಒಂದು ಟೀಮ್, ಅದರ 2 ಸಾಲು ಕಟ್ಟಲಿಕ್ಕೆ ಒಂದು ಟೀಮ್, ಸ್ಲ್ಯಾಬಿಗೆ ಒಂದು ಟೀಮ್, ಎಲೆಕ್ಟ್ರಿಷಿಯನ್ ಒಂದು ಟೀಮ್, ಪೇಂಟರ್ ಒಂದು ಟೀಮ್, ಅದು ಒಂದು ಟೀಮ್, ಇದು ಒಂದು ಟೀಮ್. ಸೂಪರ್. ಓಕೆ, ಎಲ್ಲರೂ ಎಷ್ಟು ಜನ ಶ್ರಮದಾನ ಎಲ್ಲ ಇದೆ ಯೂಟ್ಯೂಬಲ್ಲಿ. ಸೊ ಅಂಥ ಒಂದೊಂದು ಶ್ರಮದಾನ ನಾನೊಂದು ಅದು ಕೂಡ ಇನ್ಸ್ಪೈರ್ ಮಾಡಿಬಿಟ್ಟಿದ್ದೇನೆ. ತುಂಬ ಜನ ಶ್ರಮದಾನ ಮಾಡಬೇಕಂದ್ರೆ ಹೇಗೆ ಗೊತ್ತುಂಟು ನೀನು ಬಂದು ಊಟ ಮಾಡಿ ಟೈಮ್ ವೇಸ್ಟ್ ಮಾಡಿ ಅದಲ್ಲ ಶ್ರಮದಾನ. ಅದು ನೀವು ಅಪರೂಪ ಮಾಡಬೇಕು. ಓಕೆ, ಈ ಕೆಲಸಗಳಲ್ಲಿ ಆದ ಶ್ರಮದಾನದು ರಿಯಲ್ ಶ್ರಮದಾನ. ಶ್ರಮ ಕೊಟ್ಟಿದ್ದೆ. ಒಂದು ಕೊಪ್ಪದಿಂದ ಟೀಮ್ ಬಂದಿದ್ದೆ. ಅವರು ಬೆಳಿಗ್ಗೆ ಬೇಗ 5 ಗಂಟೆಗೆ ಮುಟ್ಟಿ 8 ಗಂಟೆಗೆ ಅವರು ಹೊರಟಿದ್ದಾರೆ. ಅಂದರೆ ಕೊಪ್ಪದಿಂದ ಬೇಗ ಅಷ್ಟು ಕೆಲಸ ಆಗಬೇಕಲ್ಲ, ಒಂದು ಮೇಸ್ತ್ರಿ ಅವರ ತಂಡ. ಸೊ ಅಂತ ತುಂಬ ಇದೆ ಒಂದೆರಡಲ್ಲ, ತುಂಬ ಇದೆ. ನಾವು ಮಕ್ಕಳಿಗೆ ಪಿಕ್ನಿಕ್ ಮಾಡಿದ್ದೆವು, ಮನೋರಂಜನೆ ವಂಚಿತ ಮಕ್ಕಳಿಗೆ ಪಿಕ್ನಿಕ್ ಅಂತ. ಚಿಕ್ಕ ಇನ್ಸಿಡೆಂಟ್ ಅದು ಇದ್ದದ್ದು ದೊಡ್ಡ ವಿಚಾರ ಆಗಿ 300 ಮಕ್ಕಳಿಗೆ ನಾವು ಈ ಮಾನಸ ಮತ್ತು ಪಿಲಿಕುಳದಲ್ಲಿ ಕುಂದಾಪುರದಿಂದ ಪುತ್ತೂರು ತನಕ ಆ ಮಕ್ಕಳು ಅವ್ರನ್ನ ಎಲ್ಲರೂ ಕ್ವಶನ್, ಹೇಗೆ ಮಾಡ್ತೀನಿ ನೀನು, ಆ ಮಕ್ಕಳನ್ನು ತರುವುದು ಹೇಗೆ, ಅಲ್ಲಿ ವ್ಯವಸ್ಥೆ ಮಾಡೋದು ಹೇಗೆ, ಅವ್ರು ನೀರಲ್ಲಿ ಏನಾದರೂ ಆದರೆ ಚಾಲೆಂಜಸ್ ಇದೆ. ಮೊನ್ನೆ ನಾವು ಹಿರಿಯ ಇವರಿಗೆ ಮಾಡಿದ್ದೇವೆ, ಅಂದರೆ ಅಜ್ಜಂದಿರಿಗೆ ಒಂದು ಪಿಕ್ನಿಕ್ ಮಾಡಿದೆ ನಾನು ಇದರಲ್ಲಿ ಉಡುಪಿಯಲ್ಲಿ, ನಮ್ಮ ಹೆಸರು ಮರೆತು ಹೋಯ್ತು, ರೆಸಾರ್ಟಲ್ಲಿ. ಹೌದು. ಸೊ ಅವರಿಗೆ ಬೋಟಲ್ಲಿ ಎಲ್ಲ ಕೊಂಡು ಹೋಗೋದು ಅವರದ್ದೊಂದು ಎಕ್ಸ್ಪೀರಿಯನ್ಸ್, ಖುಷಿ ಪಟ್ಟರು ಎಲ್ಲರೂ. ರೈಟ್. ಸೊ ಸೂಪರ್. ಐ ಥಿಂಕ್ ನಾನು ಏನು ನಿಮ್ಮ ಹತ್ರ ಮಾತಾಡಬೇಕು ಅಂತಿದ್ದೆ, ಏನು ಕೇಳಬೇಕು ಅಂತಿದ್ದೆ, ಹೆಚ್ಚು ಕಡಿಮೆ ಎಲ್ಲ ಮುಗಿಸಿದ್ದೇನೆ ಅಂತ ನಾನು ಅಂದ್ಕೊಳ್ತೇನೆ. ಎಸ್, ಈ ಕಡೆಯಿಂದ ಎಲ್ಲ ಆಯಿತು. ಇನ್ನು ಒಂದು 4 ರಿಂದ 5 ಪ್ರಶ್ನೆಗಳನ್ನು ಕೇಳ್ತೀನಿ. ಇದು ಕ್ವಿಕ್ಕಾಗಿ ನೀವು ಉತ್ತರ ಕೊಡುವಂಥದ್ದು, ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಮುಗಿಸಿಬಿಡುವಂಥದ್ದು. ಐ ಥಿಂಕ್ ವಿ ಆರ್ ಆನ್ ದ ಲಾಸ್ಟ್ ಸ್ಟೇಜ್ ಆಫ್. ಓಕೆ, ಆಯಿತಾ, ಇಂಟರ್ವ್ಯೂ. ಈಗ ನೀವು ಟ್ರಸ್ಟ್ ಮಾಡಿದ ನಂತರ ದುಡ್ಡು ಮಾಡಿದ್ದೀರಿ ಅಂತ ಹೀಗೆ ಸುಮ್ಮನೆ, ಅದಕ್ಕೆ ನಿಮ್ಮಿಂದನೇ ಒಂದು ಕ್ಲಾರಿಟಿ ಸಿಕ್ಕಲಿ. ಓಕೆ, ಶುರುವಿಗೆ ಈ ಬ್ಲೇಮ್ ಎಲ್ಲ ಹೇಳುವುದಿಲ್ಲ ಇತ್ತು, ದುಡ್ಡು ಮಾಡ್ತಾನೆ ಇದು ಮಾಡ್ತಾನೆ. ಮೇ ಬಿ ಈಗ ಅಂಥದ್ದು ಯಾರು ಮಾತಾಡಲಿಕ್ಕೆ ಹೋಗೋದಿಲ್ಲ ಅಂತ ನಾನು ಎಣಿಸ್ತೇನೆ. ಯಾಕಂದರೆ ಕುರುಡರಲ್ಲ, ಕಣ್ಣು ತೋಜಿನ ಕುರುಡರಲ್ಲದವರಿಗೆ ಅದು ಕಾಣ್ತದೆ ಒಂದದು. ಮತ್ತು ನೋಡಿ, ನನ್ನ ಈಗಲೇ ಮಾತಾಡುವಾಗ ಒಬ್ಬ ಹೀಗೆ ನಿನ್ನ ಬಗ್ಗೆ ಮಾತಾಡ್ತಾನೆ ಅಂತ ನನಗೆ ಒಬ್ಬರು ಹೇಳಿದರು. ಹೀಗೆ ಮಾತಾಡ್ತಾನೆ, ನನ್ನ ಮನೆ ಮತ್ತು ನನ್ನ ಏನಿದೆ ಪ್ರಾಪರ್ಟಿ ಅದನ್ನು ನನ್ನ ನಂತರ ಸಂಸ್ಥೆಗೆ ಅಂತ ಬರೆದಿದ್ದೇನೆ. ಅವನು ಇದು ಮಾಡ್ದ, ಅದು ಸಿಗ್ತದಂತ, ಅದು ವೀಲ್ ಚೇಂಜ್ ಮಾಡ್ಬೋದಲ್ಲ ಅಂತ ಹೇಳಿ ನಾನು ಅವನ ಬಳಿ ಹೇಳಿದೆ, ಇವತ್ತು ನನ್ನ ಮನೆ ಖರೀದಿಸ್ತೀಯ ನೀನು? ಮಾರ್ತೇನೆ ನಾನು, ನನ್ನ ಜಾಗ ಮತ್ತು ಮನೆ, ಅಂದರೆ ಟೋಟಲ್ ಎಲ್ಲ ತಗೊಳ್ಬೇಕು ನೀನು, ಇಷ್ಟು ಬಜೆಟ್, ವ್ಯಾಲಿಡ್ ಬಜೆಟ್ ನೀನು ತಗೊಳ್ತೀಯ, ನಾನು ನಾಳೆಯಿಂದ ಬಾಡಿಗೆ ಮನೆಯಲ್ಲಿ ನಿಲ್ತೇನೆ, ನನಗೆ ಮನೆ ಬೇಡ.
ನನಗೆ ಹಣ ಕೂಡ ಬೇಡ, ಈಗ ನಾನು ಸಿಂಗಲ್ ಪರ್ಸನ್. ನೋಡಿ ಅವಿ, ಇದು ಸಿಂಗಲ್ ಪರ್ಸನ್ ಆದರೆ ನನಗೊಂದು ವರದಾನ. ಮೇ ಬಿ ನಾನು ಸಿಂಗಲ್ ಇದ್ದ ಕಾರಣ ಎಷ್ಟು ಆ್ಯಕ್ಟಿವ್ ಆಗಿ ಈ ಎಲ್ಲ ಕಾರ್ಯಕ್ರಮ ನನಗೆ ಮಾಡಲಿಕ್ಕೆ ಆಗುತ್ತೆ. ಯಾಕಂದ್ರೆ ನನಗೆ ಬೇರೆ ಜವಾಬ್ದಾರಿ ಇಲ್ಲ, ನನ್ನ ಫುಲ್ ಟೈಮ್ ಇದಕ್ಕೇ ಡೆಡಿಕೇಶನ್ ಆಗಿದೆ. ಬೇರೆ ಜವಾಬ್ದಾರಿ ನನಗಿಲ್ಲ, ಬೇರೆ ಜವಾಬ್ದಾರಿ ನನಗೆ ತಗೊಳ್ಳಿಕ್ಕೆ ಕೂಡ ಆಗಲ್ಲ. ಸರಿ. ಸೊ ನನಗೆ ಇನ್ನು ಏನು ಬೇಡ ಜೀವನದಲ್ಲಿ. ನನಗೆ ನಾಳೆ ಹಣ ಇಲ್ಲಾದ್ರೆ ನಾನು ಅವಿನಾಶ್ನ ಹತ್ರ ಬಂದು ಕೇಳ್ತೇನೆ, ನನಗೊಂದು 50 ರೂಪಾಯಿ ಕೊಡು ಮಾರೆ ಅಂತ. 50 ರೂಪಾಯಿ ಅಲ್ಲ, ನಾನು ನಿಮ್ಮ ಹತ್ರ ಜಾಸ್ತಿ ಕೇಳಬೇಕು ಮಾರೆ, 500 ರೂಪಾಯಿ ಕೇಳಬೇಕು, 50 ರೂಪಾಯಿ ಅಂತದ್ದು ನಾನು ಕೇಳ್ತೇನೆ. ನಾನು ಗೊತ್ತಾಯ್ತಾ? ಓಕೆ. ಮತ್ತು ನೀವು ಹಾಗೆ ಕೇಳಿದ ಕ್ವಶನಿಗೆ, ಸಂಸ್ಥೆಯಿಂದ ನೋಡಿ ನಾವು ಒಂದು ವರ್ಷಕ್ಕೆ 2-3 ಕೋಟಿ ಟರ್ನ್ ಓವರ್ ಮಾಡಿದೆ ಅಂದರೆ, ಟರ್ನ್ ಓವರ್ ಅಂದರೆ ಐ ಮೀನ್ ಡೊನೇಷನ್ ಬಂದರೆ ಸರ್ಕಾರಕ್ಕೆ ಅಕ್ಕಲಿಲ್ವಾ, ಕೆಲಸ ಅಲ್ಲಿ ಖರ್ಚಿದೆ ಅಂತ ಅವ್ರಿಗೆ ಕೂಡ ಗೊತ್ತಿದೆಲ್ಲ. ಇಷ್ಟು ಹಣವನ್ನು ನಾವು ಖರ್ಚು ವೆಚ್ಚ ಕೊಳ್ತೇವೆ. ಇವತ್ತು ವಾರ್ತಾ ಭಾರತಿಯಿಂದ ಇದಂತ ನೀವು ಅವಿನಾಶ್ ಅವರು ಕರೆದಿದ್ದಾರೆ, ನಾನು ಅದರ ಬಿಲ್ ಹಾಕ್ತೇನೆ ಇವತ್ತು ಹೋಗಿ. ನಾನು ಬೈಕಲ್ಲಿ ಬಂದದ್ದಲ್ಲ, ಸ್ವಲ್ಪ ಚೆಂದ ಕಾಣಬೇಕಲ್ಲ ಮರೆ, ಕೂದಲೆಲ್ಲ ಹಾರಬಾರ್ದು. ಬೈಕ್ ಈ ಮಳೆಗೆಲ್ಲ ಬೈಕಲ್ಲಿ ಎಲ್ಲ ಬೈಕ್ ಉಂಟು, ನನ್ನ ಬುಲೆಟ್ ಉಂಟು, ಕಾರಲ್ಲಿ ಬರಬೇಕು, ಟೋಲ್ ಕಟ್ಟಬೇಕು. ಟೋಲು ಭಯಂಕರ ಗೊತ್ತುಂಟಲ್ಲ, ಟೋಲ್ ಪ್ರತಿಭಟನೆ ಮಾಡಿದವ್ರನ್ನ. ಸೊ ನೋಡಿ, ನೀನು ಎಂಥ ಕೆಲಸ ಮಾಡ್ತಿ, ನೀನು ಎಂಥ ಕೊಡುಗೆ ಕೊಡ್ತಿ, ಆ ಕೊಡುಗೆಗೆ ನಿನಗೆ ಜೆನ್ಯೂನ್ ಆಗಿ ಬೇಕು. ಸೊ ಆಯಿತಾ? ಒಬ್ಬ ರಾಜಕಾರಣಿಯವರು ಏನೂ ಕೆಲಸ ಮಾಡದೆ ತಿಂದು ಅವರ ಮಕ್ಕಳಿಗೆ ಮಾಡಿ ಅವರ ಮೊಮ್ಮಕ್ಕಳಿಗೆ ಮಾಡುವಾಗ ಕಣ್ಣು ಕಾಣದವರು ನೀವು, ಅವರಿಗೆ ಕ್ವಶನ್ ಮಾಡುವ ಕ್ಯಾಪ್ಯಾಸಿಟಿ ಇಲ್ಲದವರು ರೋಷನ್ ಬೆಳ್ಮಣಿಗೆ ನೀವು ಕ್ವಶನ್ ಮಾಡ್ತೀರಾ? ಬಂದು ನೋಡಿ ಏನು ಮಾಡ್ತೇನಂತ. ಕರೆಕ್ಟ್, ಉತ್ತರ ಸಿಕ್ಕಿತು. ಈಗ ಕೆಲವು ಪೋಸ್ಟ್ಗಳು ಮತ್ತು ನಿಮ್ಮ ಕೆಲವು ವಿಡಿಯೋಸ್ಗಳನ್ನೆಲ್ಲ ನೋಡಿದಾಗ ನಿಮಗೆ ಈ ರಾಜಕೀಯ ಮತ್ತು ಧಾರ್ಮಿಕ ಮುಖಂಡರ ಬಗ್ಗೆ ಸಿಕ್ಕಾಪಟ್ಟೆ ಆಕ್ರೋಶ ಇದೆ ಅಂತ ಅನಿಸುತ್ತೆ. ಅದು ಇನ್ನೂ ತಣಿಲಿಲ್ವಾ? ಎಲ್ಲರ ವೈಯಕ್ತಿಕವಾಗಿ ಇಲ್ಲ, ವೈಯಕ್ತಿಕವಾಗಿ ನಾನು ಅವರನ್ನು ಪಾಪ ಅಂತ ಎಣಿಸೋದು, ಬೇಕಂತ ಮಾಡೋದಲ್ಲ. ಅವರು ಮಾಡಿಸುವುದು ಕೂಡ ಅಲ್ಲ ಅವಿ. ಅಂದರೆ ಅವರ ಚಿಂತನೆ ಹಾಗೆ ಇದೆ. ಅವರು ನಿಜವಾಗಿ ಅವರೀಗ ಹೀರೋಗಳಾಗಿ ಅಥವಾ ಇದಾಗ ಕಾಣ್ಬೋದು, ಅವ್ರು ಆ್ಯಕ್ಚುಲಿ ಪೋಂಕ್ರಗಳು. ಅಂದರೆ ಅವರಿಗೆ ಗೊತ್ತಿಲ್ಲ ಈ ಜೀವನ ಒಂದು ಶಕ್ತಿ ಅವಿ. ನೀವು ಎಲ್ಲಿಂದ ಬಂದವರು, ಈ ಒಂದು ಸ್ಪಿರಿಟ್, ಒಂದು ಶಕ್ತಿ, ನಾವು ದೇವರು ಅಂತ ಹೇಳ್ತೇವಲ್ಲ, ಈಗ ಜಾತಿ ಅಂತ ಅದೆಲ್ಲ ಇದೆ. ನಾನು ಆ ಬಗ್ಗೆ ಯೋಚಿಸೋದಿಲ್ಲ. ನನಗೆ ಅವಿನಾಶ್ ಹಿಂದೂ, ನನಗೆ ಅದು ಭಾವನೆಗಳೇ ಹೋಗಿದೆ ಅಲ್ಲ. ನಾನು ಅದಕ್ಕೋಸ್ಕರ ಮುಕ್ತವಾಗಿ ಮಾತಾಡಿದ್ದೇನೆ. ನನ್ನ ಧರ್ಮದಲ್ಲಿ, ನನ್ನ ಮತದಲ್ಲಿ ಏನಾದರೂ ನ್ಯೂನ್ಯತೆಗಳು ನನಗೆ ಕಂಡಲ್ಲಿ, ಆ ನ್ಯೂನ್ಯತೆ ನನಗೆ ಕಂಡದ್ದು ನ್ಯೂನ್ಯತೆ ಎಲ್ಲರಿಗೆ ಕಾಣಬೇಕಾಗಿಲ್ಲ. ನಾನು ಕೂಡ ತಪ್ಪಾಗಿರುವ ಅದು ನಾನು ಮುಕ್ತವಾಗಿ ಮಾತಾಡ್ತೇನೆ. ಹೀಗೆ ನನಗೆ ಅನಿಸ್ತದೆ ಅಂತ. ಚರ್ಚೆಗಳಾಗ್ತವೆ, ಕೆಲವು ಒಳ್ಳೇದಾಗ್ತದೆ, ಅದರಿಂದ ಡಿಸ್ಕಷನ್ ಆಗ್ತದೆ, ಎಲ್ಲ ಇದರಲ್ಲಿ ಆಗಬೇಕು. ಮತ್ತು ನೋಡಿ, ನನಗೆ ಆ ಧರ್ಮ ಈ ಧರ್ಮ, ಕೋಮುವಾದ ಮತ್ತು ಟೆರರಿಸಮ್ ಮತ್ತು ಮತಾಂತರ ಅದೇನಿಲ್ಲ. ಒಂದು ಎಕ್ಸಾಂಪಲ್ ಹೇಳಬೇಕಾದ್ರೆ ನೋಡಿ, ಈಗ ನಮ್ಮ ಕಸಬ್ ಅಂತ ಒಂದು ಹೆಸರು ಕೇಳ್ತೀರಿ ನೀವು, ನಿಮ್ಗೆ ಯಾರು ನೆನಪು ಬರ್ತದೆ? ಅವರೇ. ಅವರ ಬರ್ತದಲ್ಲ. ಕಸಬ್ ಅಂತ ಹೆಸರು ಕೇಳುವಾಗ 2 ವಿಚಾರ ನಿಮ್ಮ ತಲೆಗೆ ಬರ್ತದೆ. ನೀವು ಜೆನ್ಯೂನ್ಲಿ ಆಗಿ ಆನ್ಸರ್ ಕೊಡಿ ಅಂತ 2 ವಿಚಾರಗಳು ಬರ್ತವೆ. ಟೆರರಿಸಮ್ ಬರುತ್ತೆ ಒಂದು, ಸೆಕೆಂಡ್ ಹಿಂಸೆ, ಮುಸ್ಲಿಂ. ನೀವು ಅದನ್ನು ತಪ್ಪಿ ಹೇಳಲಿಲ್ಲ, ಈಗ ಬರ್ತದೆ ಅದು. ಹಾಗಾದರೆ ಕಸಬನ್ನು ನೋಡುವಾಗ ನನಗೂ ಕೂಡ ಆಗಲ್ಲ, ನಾನು ಕೂಡ ಅದನ್ನು ವಿರೋಧಿಸ್ತೇನೆ. ಹಾಗಂತ ಇಡೀ ಮುಸ್ಲಿಂ ಸಮುದಾಯ ನಾನು ವಿರೋಧಿಸಬೇಕಾ? ನನ್ನೊಬ್ಬ ಗೆಳೆಯ ಇದ್ದಾನೆ, ಅವನಿಗೆ ನಾನು ಬ್ಯಾರಿನಿಗೆ ಕಳಿಸಿದ್ದೆ, ಬೇರೆ ಕಮ್ಯುನಿಟಿಯವ, ಮುಸ್ಲಿಂ ಕಂಟ್ರಿ ಅಲ್ಲ ಅದು. ಅವ ಹ್ಯಾಪಿ ಇದ್ದಾನೆ, ಇಲ್ಲಿ ಸ್ವಲ್ಪ ಕಷ್ಟಪಡ್ತಿದ್ದ, ಒಳ್ಳೆ ಕೆಲಸ ಮಾಡ್ತಾನೆ, ಮನೆ ಕಟ್ಟಿದ್ದಾನೆ, ಮಕ್ಕಳಿಗೆ ಒಳ್ಳೊಳ್ಳೆ ಕಾಲೇಜಲ್ಲಿ ಕಲಿಸ್ತಾನೆ. ಮೊನ್ನೆ ನಾನು ಕೆಲವು ತಿಂಗಳ ಮೊದಲು ಬ್ಯಾರಿನಿಗೆ ಹೋಗಿದ್ದೆ ಒಂದು ಕಾರ್ಯಕ್ರಮಕ್ಕೆ, ನನಗೆ ಇಡೀ ಬ್ಯಾರಿನ್ ತಿರುಗಿಸಿದ. ಹ್ಯಾಪಿ ಇದ್ದಾನೆ. ಹಾಗಾದರೆ ಅವನ ಬಾಯಿಂದ ಬರ್ಬೋದಾ ಕಮ್ಯುನಿಟಿಯೇ ಸರಿ ಇಲ್ಲ ಅಂತ? ಏನು ತಪ್ಪಾಗ್ತದೆ ಆ ಅದಕ್ಕೆ ನೀನು ವಿರೋಧ ಪಡಿಸು, ನಾವು ಕೂಡ ಇದ್ದೇವೆ ನಿಮ್ಮ ಜೊತೆ. ಈಗ ಕ್ರಿಶ್ಚಿಯನ್ ಅವರು ಮತಾಂತರಿ ಅಂತ ಎಲ್ರಿಗೂ ಬಿಲ್ಲೆ ಕಟ್ಟಬೇಡ. ನಾನು ಟಾಪಿಕ್ನಿಂದ ಹೊರಗೆ ಹೋಗ್ತಾ ಇಲ್ಲ ಅವಿ, ನನ್ನ ಇಂಟೆನ್ಷನ್ ಅದಿತ್ತು. ಸೈಡ್ ಇಫೆಕ್ಟ್ ಸಮಾಜ ಸೇವೆ ಅದು ಮಾಡಬೇಕು ಮೊದಲು ನಾವು. ಸಮಾಜ ಸೇವೆ ಅಂದರೆ ಏನು? ಇದೆಲ್ಲ ಸರಿ ಮಾಡಿದರೆ ಸಮಾಜ ಸೇವೆ ನೀವು ಮಾಡಬೇಕಾಗಿಲ್ಲ. ರೋಷನ್ ಸಮಾಜ ಸೇವೆ ಮಾಡಬೇಕಾಗಿಲ್ಲ, ಯಾರು ಮಾಡಬೇಕಾಗಿಲ್ಲ. ಸಮಾಜ ತನ್ನಿಂದ ತಾನೇ ಒಳ್ಳೆಯದಾಗ್ತದೆ. ನೀವು ಹೀಗೆಲ್ಲ ಒಬ್ಬರಿಗೊಬ್ಬರು ಸಪೋರ್ಟ್ ಮಾಡ್ತೀರಿ. ಸಮಸ್ಯೆಗಳಿರು, ನೀವು ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡಿ ಮತ್ತೆ ಸೊಲ್ಯೂಷನ್ ಮಾಡೋದಲ್ಲ. ಅದಕ್ಕೆ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡಬೇಡ ಅಲ್ಲ. ಪರ್ಫೆಕ್ಟ್. ನೀವು ಸ್ವ ಇಚ್ಛೆಯಿಂದ ಮತಾಂತರ ಆದರೆ ಅದಕ್ಕೆ, ನಮ್ಮ ದೇಶದ ಬಗ್ಗೆ ಮಾತಾಡೋದ್ರೆ ಇಲ್ಲಿ ಅದಕ್ಕೆ ಆಪರ್ಚುನಿಟಿ ಕೂಡ ಇದೆ ಸಂವಿಧಾನದಲ್ಲಿ. ಬಲವಂತದ ಮತಾಂತರಕ್ಕೆ ಖಂಡಿತವಾಗಿ ಅದು ಶಿಕ್ಷಾರ್ಥ, ಮತ್ತು ಅದು ಎಲ್ಲರೂ ಅಪೋಸ್ ಮಾಡುವರು ಮೇ ಬಿ. ಈಗ ಮೊನ್ನೊಬ್ಬರು ಈ ಶಾಲೆಯ ಮಕ್ಕಳ ಕುಡಿಯುವ ನೀರ ಟ್ಯಾಂಕಿಗೆ ವಿಷ ಹಾಕಿದಂತೆ. ಸೊ ಯಾರು ಮಾರದು? ಎಂತ ನಿಮಗೆ ಆ ವಿಚಾರ ಗೊತ್ತಿಲ್ವಾ? ನಿಜಕ್ಕೂ ಗೊತ್ತಿಲ್ಲ, ಸಾರಿ ಅಬೌಟ್ ಇಟ್. ನಾನು ಈ ನ್ಯೂಸ್ ಇತ್ಯಾದಿಗಳಿಂದ ಸ್ವಲ್ಪ ದೂರ. ಮೇ ಬಿ ಶಿವಮೊಗ್ಗನ ನಾನು ಎಣಿಸ್ತೇನೆ, ಗೊತ್ತಿಲ್ಲ, ಸಾರಿ ಹೆಸರು ಹೇಳಿದಂದರೆ ಅದು ಅಲ್ಲದಿದ್ದರು ಇವರು ಎಲ್ಲಿ ಆ ಸೈಡಲ್ಲಿ ಒಬ್ಬ ಮುಸ್ಲಿಂ ಮುಖ್ಯೋಪಾಧ್ಯಾಯ ಇದ್ದ, ಅವರಿಗೆ ಬದಲಿಸಬೇಕಂತ ಇದರಲ್ಲಿ ಶಾಲೆಯ ಮಕ್ಕಳ ನೀರಿನ ಟ್ಯಾಂಕಿಗೆ ವಿಷ
ಪಾಯ್ಸನ್. ಸಿಕ್ಕಿಬಿದ್ದಾನೆ, ಅರೆಸ್ಟ್ ಆಗಿದ್ದಾನೆ. ಯಾವ ಟೆರರಿಸ್ಟಿಗೆ ಕಮ್ಮಿ ಇದ್ದಾನವ? ಸೊ ನಾವು ಏನು ಮಾಡಬೇಕಂದ್ರೆ ಆ ಕ್ರೈಮ್ಗಳನ್ನು ಮತ್ತು ಅದನ್ನು ನಾವು ನೋಡಿ, ತಪ್ಪುಗಳನ್ನೆಲ್ಲ ಮಾಡ್ತಾರೆ. ನೀವು ಕೂಡ ಒಂದು ಚಿಕ್ಕ ಪುಟ್ಟ ತಪ್ಪುಗಳನ್ನು ಮಾಡ್ತೀರಿ. ನೀವು ಪವಿತ್ರ ಅಲ್ಲ, ರೋಷನ್ ಕೂಡ ಪವಿತ್ರ ಅಲ್ಲ. ನಮ್ಮೊಳಗೆ ಒಳ್ಳೆ ಗುಣ, ಒಳ್ಳೆ ಸ್ಪಿರಿಟ್, ಬ್ಯಾಡ್ ಸ್ಪಿರಿಟ್ ಇದೆ. ಅದನ್ನು ನಾವು ಕಂಟ್ರೋಲ್ ಮಾಡಿ ನಮ್ಮಿಂದ ಎಷ್ಟು ಒಳ್ಳೇದು ಮಾಡಲಿಕ್ಕೆ ಆಗ್ತದೆ. ಆದರೆ ಇದೆಲ್ಲ ತಪ್ಪುಗಳು ಅದು ಇಂಡಿವಿಜುವಲ್ ತಪ್ಪುಗಳಲ್ಲಲ್ಲ, ಸಾಮಾಜಿಕ ತಪ್ಪುಗಳದ್ದು, ದೊಡ್ಡ ಮಟ್ಟದ ತಪ್ಪುಗಳು. ಅದಕ್ಕೆ ಕ್ಷಮೆ ಇಲ್ಲ, ಅದಕ್ಕೆ ಶಿಕ್ಷಾರ್ಹ ಅದು. ನಾನು ಅದಕ್ಕೆ ಮೊನ್ನೆ ಪೋಸ್ಟ್ ಹಾಕಿ ನನ್ನ ಮೇಲೆ ಬರೆದೆ, ಟೆರರಿಸ್ಟ್ಗೆ ಅಂತ ಇದಕ್ಕೆ ಎಂತ ಕರಿತೀರಿ ನೀವು? ಸೊ ಎಲ್ಲ ಇದರಲ್ಲಿ ಇದೆ. ಸೊ ನಾವು ಏನು ಮಾಡಬೇಕಂದ್ರೆ ಈ ಅಮಾಲಿನಿಂದ ನಮ್ಮ ಯುವಕರು ಹೊರಗೆ ಬರಬೇಕು. ನಾನು ಅದನ್ನು ನೋಡೋದೇ ಇಲ್ಲ. ಸತ್ಯ ಹೇಳಬೇಕಾದ್ರೆ ನಾನೊಂದು ಧರ್ಮದಲ್ಲಿ ಹುಟ್ಟಿದ್ದೇನೆ, ನಾನು ಧರ್ಮದಲ್ಲಿ ಇರಬೇಕಲ್ಲ, ಬೇರೆ ಆಪ್ಷನ್ ಇಲ್ಲ ಈ ಸಮಾಜದಲ್ಲಿ ಆಪ್ಷನ್ ಇಲ್ಲ. ನಾನು ಹೇಳ್ಬೋದು ನನ್ನ ಡೈರೆಕ್ಟ್ ಕಾಂಟ್ಯಾಕ್ಟ್ ದೇವರಲ್ಲಿ ಇದೆ ಅಂತ ನಾನು ಹೇಳ್ಬೋದು. ಅದು ಬದುಕಬೇಕಾದ್ರೆ ಸಮಾಜದಲ್ಲಿ ಸುಲಭ ಇದೆಯಾ? ಇಲ್ಲ. ಇರಲಿ, ಧರ್ಮ ಇರಲಿ, ದೇವಾಲಯಗಳಿರಲಿ, ನೀವು ಹೋಗಿ ಎಲ್ಲ ಮಾಡಿ, ಎಲ್ಲ ಓಕೆ. ಆದರೆ ಮೌಢ್ಯಗಳು ಬೇಡ, ಮತ್ತು ಅದರಲ್ಲಿ ರಾಜಕೀಯ ಬೇಡ, ಅದರಲ್ಲಿ ಹುಚ್ಚುತನ ಬೇಡ. ಅದೇ ನಾನು ಸ್ಟಾರ್ಟಿಂಗ್ ಇಂಟ್ರಡಕ್ಷನ್ ಹೇಳ್ದಲ್ಲ, ಒಬ್ಬ ಕುಡುಕನಿಗೆ ಆದರೂ ಕೂಡ ಚಿಂತೆ ಇಲ್ಲ, ಮೌಢ್ಯ ಇದ್ದರೆ ಇಡೀ ಇದು ಹಾಳಾಗ್ತದಂತ. ಅಲ್ಲಿಂದ ನಮ್ಮ ಯುವಕರು ಹೊರಗೆ ಬಂದರೆ, ಈ ರಾಜಕೀಯ ಹುಚ್ಚದಿಂದ ಹೊರಗೆ ಬಂದರೆ, ಸತ್ಯ ಇದ್ದದ್ದು ಸತ್ಯ, ಸುಳ್ಳಿದ್ದದ್ದು ಸುಳ್ಳು, ಒಳ್ಳೆಯದಕ್ಕೆ ಸಪೋರ್ಟ್ ಇಲ್ಲದ್ರೆ, ಮತ್ತು ಈ ಸಮಾಜ ಸೇವೆ ಕೂಡ ಇಂಟೆನ್ಷನಲ್ಲಿ, ಅಂದರೆ ಹೆಸರು ಮಾಡಲಿಕ್ಕೆ, ಹಣ ಮಾಡಲಿಕ್ಕೆ ಅದೆಲ್ಲ ಬಿಟ್ಟು ಮಾಡಿದರೆ ಎಷ್ಟು ಒಂದು ಸುಂದರ ನಾಡು. ಪರರಲ್ಲಿ ಪರಮಾತ್ಮನ ಅಂತ ಹೇಳ್ತೇವೆ ನಾವು. ಎಷ್ಟು ಜನ ಕಾಣ್ತಾರೆ, ಹೇಳಲಿಕ್ಕೆ ಸುಲಭ. ಪರರಲ್ಲಿ ಪರಮಾತ್ಮನನ್ನು ಕಾಣುವುದಂದರೆ 500 ರೂಪಾಯಿ ಪರಮಾತ್ಮನಿಗೆ ಖರ್ಚು ಮಾಡಿ 50 ರೂಪಾಯಿ ಪರರಿಗೆ ಕೊಡುವುದಲ್ಲ. 50 ರೂಪಾಯಿ ಪರಮಾತ್ಮನಿಗೆ ಖರ್ಚು ಮಾಡಿದ್ರೆ ಸಾಕು, 500 ರೂಪಾಯಿ ಪರರಿಗೆ ಕೊಡಬೇಕು. ಸರಿಯಾ? ರೈಟ್. ಪರಿಸರದಲ್ಲಿ ಕೂಡ ಪರಮಾತ್ಮನಿಗೆ ಕಾಣಲಿಕ್ಕೆ ಕಲಿಬೇಕು. ಅದಕ್ಕೋಸ್ಕರ ನಾವು ಹ್ಯುಮ್ಯಾನಿಟಿ ವನ ಮಾಡಿದ್ದೇವೆ. ಪರ್ಫೆಕ್ಟ್. ಚೆನ್ನಾಗಿದೆ. ಮುಂದಕ್ಕೆ ಹೋಗುವ. ನಿಮ್ಮ ನಂತರ ಹ್ಯುಮ್ಯಾನಿಟಿ ಯಾರಿಗೆ? ಗೊತ್ತಿಲ್ಲ ಆ್ಯಕ್ಚುಲಿ. ಒಂದು ಒಳ್ಳೆ ಕ್ವಶನ್ ಇದು ನೋಡಿ. ನಾನೊಂದು ಸ್ಟಾರ್ಟಿಂಗಲ್ಲಿ ನನಗೆ ಹ್ಯುಮ್ಯಾನಿಟಿ ಸಂಸ್ಥೆ ಮಾಡಬೇಕಂತಿರಲಿಲ್ಲ. ನಾನು ಓಪನಾಗಿ ಹೇಳಿದ್ದು ಸೈಡ್ ಎಫೆಕ್ಟ್ ಅಂತ ಹೇಳಿದೆ. ಸೊ ನಂತರ ನನಗೆ ಒಂದು ಆಸೆ ಬಂತು. ಅದು ಆಸೆನ ದುರಾಸೆನ ನನಗೆ ಗೊತ್ತಿಲ್ಲ. ಹ್ಯುಮ್ಯಾನಿಟಿ ಅಂತ ಹೆಸರು ಉಳಿಬೇಕು. ಈಗ ಲಯನ್ಸ್ ಕ್ಲಬ್ ಅಂತಾರಾಷ್ಟ್ರೀಯ ಸಂಸ್ಥೆ, ಹಾಗೆ ಹ್ಯುಮ್ಯಾನಿಟಿ. ನಾನು ಸತ್ತ ನಂತರ ನಂದು ಫೋಟೋ ಇಡಬೇಕಾಗಿಲ್ಲ, ಫೋಟೋ ರೋಷನ್ ಮಾಡಿದಂತ ಹೇಳಬೇಕು. ಆದರೂ ಕೂಡ ಅದು ಉಳಿಬೇಕು. ಮತ್ತು ನಮ್ಮದೇ ಒಂದು ಸಂಸ್ಥೆಗಳಂತ ಇರಬೇಕು. ಒಂದು ಆಶ್ರಮ ಇದ್ದರೆ ಒಳ್ಳೆಯದು, ಹ್ಯುಮ್ಯಾನಿಟಿ ಅಂತ ಒಂದು ಶಾಲೆ ಇದ್ದರೆ ಒಳ್ಳೆಯದು. ಅಂಥದ್ದೊಂದು ಕನಸು ನನಗೆ ಬಂತು. ಅಂದರೆ ಈ ಫೀಲ್ಡಲ್ಲಿ ಇರುವಾಗ ನನಗೆ ಅದೆಲ್ಲ ಬರ್ತದೆ. ಅಂದರೆ ಎಲ್ಲರ ಜನರ ಸಿಗುವಾಗ ನನಗೆ ಅನುಭವ ಸಿಗುವಾಗ ಇರ್ತದೆ. ಅದು ಮಧ್ಯದಲ್ಲಿ ಹಾಗೆ ಬಂತು. ಬಟ್ ಎವ್ರಿ ಡೇ ಎಕ್ಸ್ಪೀರಿಯನ್ಸ್ ಅವಿ. ಈಗ ಇವತ್ತು ನೀವು ನನ್ನ ಸಂದರ್ಶನ ಮಾಡುವಾಗ ನಾನು ಬಿದ್ದ ಎಕ್ಸ್ಪೀರಿಯನ್ಸ್, ಮೇ ಬಿ ನೀವು ನನ್ನ ಇದರ ಮೊದಲು ಸಂದರ್ಶನ ಮಾಡಿದ್ದೀರಿ ಭಾಳ ವರ್ಷಗಳ ಹಿಂದೆ. ನನ್ನ ಪ್ರಕಾರ ಅದೊಂದು 6-7 ವರ್ಷ ಆಗಿದೆ, ಬಿಫೋರ್ ಕೊರೋನಾ. ಹೌದು, ಕೊರೋನಾ. ಆಗ ನನ್ನ ನಾಲೆಜ್ ಮತ್ತು ಈಗ ಇದ್ದ ನನ್ನ ಅನುಭವ ನಿಮಗೆ ಖಂಡಿತವಾಗಿ 2 ಸಂದರ್ಶನ ಗೊತ್ತಾಗ್ತದೆ. ಸೊ ಈಗ ನನಗೆ ಅದು ಇಲ್ಲ. ಯಾರು ಮುಂದುವರಿಸಲಿ, ಹ್ಯಾಪಿ ಮತ್ತು ಮುಂದುವರಿಸಲಿಕ್ಕೆ ಸುಲಭ. ಯಾಕೆಂದರೆ ನಮ್ಮದರಲ್ಲಿ ಇನ್ಮೇಟ್ಸ್ಗಳಿಲ್ಲ. ಸೊ ಸುಲಭ. ಒಂದು ರೂಲ್ಸ್ ರೆಗ್ಯುಲೇಷನ್ ಅಂತ ನಾವು ಮಾಡಿದ್ದೇವೆ, ನಮ್ಮದೇ ಅಂತ ರೂಲ್ಸನ್ನು ನಾನು ಮಾಡಿದ್ದೇನೆ. ಅದಕ್ಕೋಸ್ಕರ ಅದನ್ನು ಕಂಟಿನ್ಯೂ ಮಾಡಲಿಕ್ಕೆ ಆ್ಯಕ್ಚುಲಿ ಸುಲಭ. ಒಬ್ಬ ಸ್ಟಾಫ್ ಇಟ್ಟು ಕೂಡ ಮಾಡ್ಬೋದು ಅವಿ. ಈಗ ಟ್ರಸ್ಟಿಗಳೇ ಮಾಡಬೇಕಾಗಿಲ್ಲ, ಸ್ಟಾಫ್ ಇಟ್ಟು ಕೂಡ ಅವರಿಗೆ ಸಂಬಳ ಕೊಟ್ಟು. ಬಟ್ ನಿಮ್ಮ ಮನಸ್ಸಲ್ಲಿ ಯಾರಾದರೂ ಈ ವ್ಯಕ್ತಿಗೆ ಆ ಥರ ಏನಾದರೂ ಉಂಟಾ? ಆ ಥರ ಅಲ್ಲ, ನನಗೆ ಆಸೆ ಇನ್ಸ್ಪೈರ್ ಮಾಡೋದು. ನಾಳೆ ಅವಿನಾಶ್ ರವರು ಕೂಡ ಇದನ್ನು ಕಂಟಿನ್ಯೂ ಮಾಡಿದ್ರೆ ಐ ಆಮ್ ಹ್ಯಾಪಿ. ಅರೆ ವಾ, ಇದು ಕಟ್ ಮಾಡಬೇಕು, ಕಟ್ ಮಾಡಿ ಇಟ್ಕೊಳ್ಬೇಕು ಅಂತ. ಅಂದರೆ ಹಾಗೆಲ್ಲ ಯಾರು ಕೈ ಜೋಡಿಸಿದರೆ ಕೂಡ ನೋಡಿ, ಅದು ಸಿಸ್ಟಮ್ಯಾಟಿಕ್ ಆಗಿ ಉಂಟು. ನಿಮಗೆ ಆ ಸಿಸ್ಟಮ್ ಲೈಕ್ ಆದರೆ, ಫಾರ್ ಎಕ್ಸಾಂಪಲ್ ನೋಡಿ, ನಮ್ಮ ರೂಲ್ಸ್ ಪ್ರಕಾರ ಉಂಟು, ಫೋನ್ ಮಾಡಬೇಡಿ, ಇಮೇಲ್ ಮಾಡಬೇಡಿ, ವಾಟ್ಸಪ್ ಮಾಡಬೇಡಿ ಅಂತ ಉಂಟು. ಕೆಲವರಿಗೆ ಇಡಿಸ್ಲಿಕ್ಕಿಲ್ಲ. ಅದು ಹೇಗೆ ಮಾರೆ ನಿಮ್ಗೆ? ವೆರಿ ಗುಡ್. ನೆಕ್ಸ್ಟ್ ಕ್ವಶನ್ ಅದೇ. ನೀವು ಕಾಲಿಗೆ ಸಿಗೋದಿಲ್ಲ, ನಿಮ್ಮನ್ನ ಅಪ್ರೋಚ್ ಆಗೋದು ಕಷ್ಟ. ಕಾಲಿಗೆ ಸಿಗೋದಿಲ್ಲ ಅಂದರೆ ನೀವು ಸರ್ಕಾರಕ್ಕೆ ಕೇಳಬೇಕು ಅದನ್ನು ಯಾಕೆ ಅಂತ. ನಾನು ಇರೋದು ಈ ಮಂಗಳೂರು ಸಿಟಿಯಲ್ಲಿ ಅಲ್ಲ, ಬೆಳ್ಮಣ್ಣ ಎಂಬ ಪುಟ್ಟ ಹಳ್ಳಿಯಲ್ಲಿ. ನನ್ನ ಮನೆಗೆ ಬಂದು ನೀವು ನೋಡಿ, ಆ ಪಕ್ಷದವರದ್ದು ಕೂಡ ನಡೆಯುವುದಿಲ್ಲ ಅಲ್ಲಿ ನೆಟ್ವರ್ಕ್. ಒಂದು ಪಕ್ಷದ ನೆಟ್ವರ್ಕ್ ಗೊತ್ತುಂಟಲ್ಲ, ಮೊದಲನೇದು. ಓಕೆ, ನಮ್ಮದೇ ಅದು ಹೇಳಿದೆ. ಒಂದು ಕಾಂಗ್ರೆಸ್ಸದ್ದು, ಒಂದು ಮತ್ತೆ ಬಂದ ಪಕ್ಷದ್ದು. ಅದು BSNL ಕೂಡ ತಾಗುದಿಲ್ಲ, ಜಿಯೋ ಕೂಡ ತಾಗುದಿಲ್ಲ, ಏರ್ಟೆಲ್ ಕೂಡ. ಅದಕ್ಕೆ ನಾನು ಟವರ್ ಹಾಕ್ಬೇಕು ನನ್ನ ಮನೆಯಲ್ಲಿ, ನನ್ನ ಆಫೀಸಲ್ಲಿ ಇರೋದಲ್ಲ ಅವಿ. ಸೊ ಅಲ್ಲಿ ನೆಟ್ವರ್ಕ್ ಇಲ್ಲ, ಎಲ್ರಿಗೂ ಅನುಭವ ಆಗಿದೆ. ಅದು ಏನು ಮಾಡೋದು ನಾನು? ಮತ್ತೆ ನನಗೆ ರಿಯಲೈಸ್ ಆಯಿತು, ಓ ದೇವರೇ, ಇದು ನೆಟ್ವರ್ಕ್ ತೆಗೆದದ್ದು ನೀವೇ ಅಂತ. ಯಾಕಂದರೆ ನೋಡಿ, ಫೋನ್ ಮಾಡಿದ್ರೆ ಏನಾಗ್ತದೆ, ಅಥವಾ ಭೇಟಿ ಅವ್ರು ಕೂಗ್ತಾರೆ ಫೋನ್ ಮಾಡಿ, ನೀವು ಕೂಗುದೆ. ನಾನು ಯಾವಾಗಲೊಂದು ಕೊಂಕಣಿಯಲ್ಲಿ ಒಂದು ಹೇಳಿದ್ದೆ, ನಿಮಗೆ ಮೇ ಬಿ ಅರ್ಥ ಆಗ್ಬೋದು.
ಅಲ್ಲಿ ಬಂದವರಿಗೆ ಗರ್ಜವಂತ ಅಂತ ಟ್ರೀಟ್ ಮಾಡಿ ಭಗ್ಯವಂತ ಅಂತ ಟ್ರೀಟ್ ಮಾಡಿಬೇಡಿ ಅಂತ. ಗರ್ಜವಂತ ಅಂದರೆ ಅವರು ನೀಡಿ ಅಂತ ಟ್ರೀಟ್ ಮಾಡಿ, ಅವರು ಇದು ಎಂತ ಹೇಳ್ತಾರೆ, ಭಗ್ಯವಂತ ಅಂದರೆ ತುಂಬ ಒಳ್ಳೆ ಜನ ಅಂತ, ತುಂಬ ಎಂತ ಅಂತಾರೆ, ಪವಿತ್ರ ಅಂತ ಅಥವಾ ಅಂತ ಅನ್ನು ಟ್ರೀಟ್ ಮಾಡಬೇಡಿ ಅಂತ. ಒಂದು ಡಾಕ್ಟರ್ ನೋಡಿ ಆಪ್ರೇಷನ್ ಮಾಡುವಾಗ ಅವರಿಗೊಂದು ಬಾಡಿ ಅದು ಅಷ್ಟೇ. ಆ ಆಪ್ರೇಷನ್ಗೆ ಬಂದವ ಕಳ್ಳ ಕೂಡ ಆಗಿರ್ಬೋದು. ಕರೆಕ್ಟ್. ಕಳ್ಳ ಅಂತ ಡಾಕ್ಟರ್ ಬಿಡ್ತಾರಾ ಸಾಯಿಲಿ ಮಾರ ಅಂತ? ಇಲ್ಲಲ್ಲ. ಈಗ ಸ್ಟೇಷನ್ನಿಂದ ಕೂಡ ಕೈದಿಗಳನ್ನು ಆಸ್ಪತ್ರೆಗೆ ಕಳಿಸ್ದಿಲ್ವಾ? ಡಾಕ್ಟರನ್ನ ಧರ್ಮ ಎಂಥದ್ದು? ಅವರಿಗೆ ಟ್ರೀಟ್ಮೆಂಟ್ ಕೊಡೋದು. ಶಿಕ್ಷೆ ಬೇಕಾದರೆ ಪುನಃ ಜೈಲಿಗೆ ಹೋಗಿ ಕೊಡ್ತಾರೆ ಅವರು. ಸೊ ನನ್ನ ಕರ್ತವ್ಯ ಏನು, ಇಲ್ಲಿ ಒಬ್ಬ ನೀಡಿ ಬಂದಿದ್ದಾನೆ, ಆ ನೀಡಿಗೆ ನಾನು ಹೆಲ್ಪ್ ಮಾಡಬೇಕಾದ್ರೆ ಅವನ ಹಣೆ ಬರವನ್ನು ಕೂಡ ನಾನು ಕೇಳಬೇಕು. ಅವನು ಜನ್ವಿನ ಅಲ್ವಾ, ಹೇಗೆ ಮೋಸ ಮಾಡ್ತಾರೆ, ಮೋಸ ಮಾಡೋರು ಎಷ್ಟು ಜನ ಬೇಕವಿ. ನಾನು ಹೇಳಿದೆ, ನಾನೇ ಬುದ್ಧಿವಂತ ಅಂತ ಎಣಿಸಿದ್ರೆ ಆಗಲಿಕ್ಕಿಲ್ಲ, ನಮಗಿಂತ ಡಬಲ್ ಬುದ್ಧಿವಂತರು ಸಮಾಜದಲ್ಲಿ ಇದ್ದಾರೆ. ಯಾವ ರೀತಿಯಲ್ಲಿ ಮೋಸ ಮಾಡ್ತಾರೆ, ಆ ಅನುಭವಗಳು ನನಗೆ ತುಂಬ ಇದೆ. ನಾನು ಅದು ಕೂಡ ಹೇಳಿದೆ ಅಲ್ಲ, ಸೋಷಿಯಲ್ ಮೀಡಿಯಾ ವರದಾನ ಕೂಡ ಹೌದು, ಮಂಗನ ಕೈಯಲ್ಲಿ ಮಾಣಿಕೆ ಕೂಡ ಹೌದು ಅಂತ. ಸೊ ಅಂತೆಲ್ಲ ವಿಚಾರ ಇರುವಾಗ ಅದಕ್ಕೊಂದು ರೂಲ್ಸ್ ರೆಗ್ಯುಲೇಷನ್ ನನ್ನ ರೀತಿಯಲ್ಲಿ ಮಾಡಿದ್ದೇನೆ. ಯಾಕೆಂದರೆ ನೆಟ್ವರ್ಕ್ ತಾಗಲಿಲ್ಲಲ್ಲ, ಫೋನ್ ಮಾಡಲಿಕ್ಕೂ ಹೇಗೂ ಆಗಲ್ಲ, ಅದನ್ನೇ ನಾನು ರೂಲ್ ಮಾಡಿಬಿಟ್ಟೆ. ಓಹೋ. ಸೊ ಇನ್ಸ್ಪೈರ್ಡ್ ಬೈ ಅದು ನೆಟ್ವರ್ಕ್ ಸಿಗದೇ ಇದ್ದಿರೋದು. ಥ್ಯಾಂಕ್ಸ್ ಟು ಗೌರ್ಮೆಂಟ್. ಅರೆ ಸೂಪರ್. ಓಕೆ. ಗೌರ್ಮೆಂಟ್ ಅಂದರೆ ಇದು ಒಂದು ಒಳ್ಳೆದಾಯ್ತು ಮಾರೆ. ಕರ್ನಾಟಕದಲ್ಲಿ ಒಂದು ಗೌರ್ಮೆಂಟ್, ಒಂದು ಇಲ್ಲಿ ಒಂದು, ಇಲ್ಲಾಂದರೆ ಈ ಒಂದೇ ಗೌರ್ಮೆಂಟ್ ವಿರೋಧ ಮಾತಾಡ್ತಾನಂಥದ್ದೊಂದು ಆಗ್ಬೋದು. ಅದೊಂದು ಕೂಡ ನಮ್ಮದು ಲಾಭನೇ. ನೋಡಿ ಅಲ್ಲಿಂದ ಏನಾಯ್ತು, ನಾನೊಂದು ಅದು ಟ್ರೈ ಮಾಡಿದ್ದೆ, ಅದು ಸಕ್ಸಸ್ಫುಲ್. ಈಗ ಯಾರು ಬರೋದಿಲ್ಲ, ಚಂದ ಮಾಡಿ ಮನವಿ ಬರೀತಾರೆ, ಚಂದ ಮಾಡಿ ಬರೆದು ಅವರ ಸಮಸ್ಯೆಗಳು ಹಾಗಂತ ಹೇಳಿ ಅವಿ ನೋಡಿ. ಈಗ ಕ್ವಶನ್ ಇರ್ಬೋದು, ಒಬ್ಬ ಸೀರಿಯಸ್ ಇದ್ದಾನೆ ಹಾಗಂತಲ್ಲ, ಅದಕ್ಕೊಂದು ರೀತಿ ಇದೆ. ಒಂದು ಲಯನ್ಸ್ ಕ್ಲಬ್ನವ್ರು ನನಗೇನು ಫೋನ್ ಮಾಡ್ತಾರೆ, ಅಥವಾ ಒಂದು ಸಮಾಜದಲ್ಲಿ ಒಂದು ಮುಖಂಡರನ್ನು ಫೋನ್, ಅದಕ್ಕೆ ನಮಗೆ ತಿಳಿತದೆ ಅಲ್ಲ, ಅದು ಜೆನ್ವಿನ್ ಕೇಸ ಅಲ್ವಾ ಇಲ್ಲಾದರೆ ನೀವು ಫ್ರೀ ಬಿಟ್ಟರೆ ಎಲ್ಲರೂ ಬಂದು ಕೂಗುದೆ ಅಲ್ಲಿ. ನೀವು ಹೇಗೆ ಅದನ್ನು ಅಲ್ಲಿಯೇ ಡಿಸೈಡ್ ಮಾಡಿ ಅಲ್ಲಿ ಹೆಲ್ಪ್ ಮಾಡ್ಲಿಕ್ಕೆ ಆಗುತ್ತಾ? ಅದಕ್ಕೆ ನಿಯಮಾವಳಿಗಂತ ಇಲ್ವಾ? ಉಂಟಲ್ಲ, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಪ್ರಕಾರ ನೀವು ಆ ಥರ ಮಾಡಿದ್ದೀರಾ. ಅದಲ್ಲ ಕ್ಲಾರಿಟಿ, ಅದನ್ನು ತುಂಬ ಈಗ ಜನ ಫಾಲೋ ಮಾಡ್ತಾ ಇದ್ದಾರೆ. ಹ್ಯುಮ್ಯಾನಿಟಿ ಸಂಸ್ಥೆಯ ಕೆಲವು ಐಡಿಯಾಸ್ಗಳನ್ನು ತುಂಬ ಸಂಘ ಸಂಸ್ಥೆಗಳನ್ನು ಫಾಲೋ ಮಾಡಿ ಈ ಪ್ರಾಜೆಕ್ಟ್ಗಳನ್ನು ಹಾಕೋದನ್ನು ಕಲಿತಿದ್ದಾರೆ. ಬೇರೆ ರೀತಿಯ ಫಂಡ್ ಕಲೆಕ್ಷನ್, ಕೆಲವರನ್ನ ಡೈಲಾಗ್ಗಳನ್ನು ಕಾಪಿ ಮಾಡಿದ್ದಾರೆ. ಒಂದು ನಾನು ನೋಡ್ತೇನೆ, ಡೈಲಾಗ್ ಒಂದು ಎಲ್ಲಿ ಮುಖೇನು ಲೆಕ್ಕೊಂಡಂತ ನೋಡುವ ನಂದೇ ಡೈಲಾಗ್ ಆಗಲಿ. ಸೊ ಆಯಿತು, ಸಾಕಷ್ಟು ವಿಚಾರಗಳನ್ನು ಮಾತಾಡ್ತಾ 1.5 ಗಂಟೆ ಆಯಿತು. ಪ್ರಾಬಬ್ಲಿ ಇಷ್ಟು ಪಾಡ್ಕಾಸ್ಟ್ಗಳಲ್ಲಿ ಬಹಳ ಉದ್ದದ ಪಾಡ್ಕಾಸ್ಟ್ ಇದೆ ಅಂತ ಅನ್ಸೋದಲ್ಲ ಇದೆ. ಓಕೆ, ಸ್ಪೀಕ್ ಯು ಸ್ಪೋಕ್ ಯುವರ್ ಹಾರ್ಟ್ ಔಟ್. ಇರಲಿ ರೋಷನ್, ಕೊನೆಯದಾಗಿ ಏನು ಹೇಳೋದಕ್ಕೆ ಬಯಸ್ತೀರಿ? ಲಾಸ್ಟ್ ನಿಮ್ಮದೇ ಸೆಂಟೆನ್ಸಿಂದ ನಾವು ಮುಗಿಸುತ್ತಿದ್ದೇವೆ. ನನಗೆ ಏನು ಹೇಳಲಿಕ್ಕಿಲ್ಲ ಅವಿ. ಐ ಆಮ್ ಹ್ಯಾಪಿ. ನಾನು ಎಂತ ಮಾಡ್ತಿದ್ದೇನೆ ಪ್ರೆಸೆಂಟಾಗಿ ಐ ಆಮ್ ವೆರಿ ಹ್ಯಾಪಿ. ನನಗೆ ಎಷ್ಟು ಅವಕಾಶ ಸಿಗ್ತದೆ ಅದನ್ನು ನಾನು ಮಾಡ್ತಾ ಹೋಗ್ತೇನೆ. ಇನ್ಸ್ಪೈರ್ ಮಾಡೋದು ನನ್ನ ಕೆಲಸ, ಚಾರಿಟಿ ಮಾಡೋದು ನನ್ನ ಕೆಲಸ ಅಲ್ಲ. ಚಾರಿಟಿ ಆಟೋಮೆಟಿಕ್ ಆಗ್ತದೆ. ಜನರು ಹಣ ಕೊಟ್ಟಿದ್ದಾರೆ, ಜನರೇ ನನಗೆ ಚಾರಿಟಿಗೆ ಕಳಿಸಿದ್ದಾರೆ, ಅದನ್ನು ನಾನು ಮಾಡಿ ಈಗ ಸರ್ಕಾರದ ನಿಯಮಾವಳಿಗಳ ಪ್ರಕಾರ ನಾನು ಮಾಡ್ತಾ ಇದ್ದೇನೆ. ಅದು ಬೇರೆ ವಿಚಾರ. ಅದು ಹ್ಯುಮ್ಯಾನಿಟಿ ಸಂಸ್ಥೆ ಮಾಡುವಂಥದ್ದು. ರೋಷನ್ ಬೆಳ್ಮಣಿ ಇನ್ನೊಬ್ಬ, ಅದು ದ್ವಿಪಾತ್ರದಲ್ಲಿದ್ದೇನೆ ನಾನು. ಅಲ್ಲಿ ನಾನು ಸಂಸ್ಥಾಪಕ ಮತ್ತು ಮ್ಯಾನೇಜಿಂಗ್ ಟ್ರಸ್ಟಿ. ಇದು ರೋಷನ್, ಅದು ಅವನದ್ದು ಕೆಲಸನೇ ಬೇರೆ. ಹ್ಯುಮ್ಯಾನಿಟಿ ಸಂಸ್ಥೆ ಬಗ್ಗೆ ಅದು ಸಪ್ರೇಟ್. ನೀವು ಅದರದ್ದು ನನ್ನದು ಬೇರೆ. ಹ್ಯುಮ್ಯಾನಿಟಿ ಸಂಸ್ಥೆ ನಿಮಗೆ ಗೌರವ ನಿಮಗೆ ಬರ್ತದೇನೆ, ಯಾಕಂದರೆ ಒಳ್ಳೆ ಕೆಲಸ ಮಾಡ್ತಾರೆ. ರೋಷನ್ ಬೆಳ್ಮಣ್ಣ ಮೇಲೆ ನಿಮಗೆ ಗೌರವ ಬರಬೇಕಾಗಿಲ್ಲ. ಆಪೋಸಿಟ್ ಕೂಡ ಮಾತಾಡ್ತಾನೆ, ಸೊಸೈಟಿ ಬಗ್ಗೆ ಆಪೋಸಿಟ್ ಮಾಡ್ತಾನೆ, ಸಿಸ್ಟಮ್ ಬಗ್ಗೆ ಆಪೋಸಿಟ್ ಮಾಡ್ತಾನೆ. ನಿಮಗೆ ಅದು ಹಿಡಿಸ್ಲಿಕ್ಕಿಲ್ಲ. ನಿಮಗೆ ಅದು ಇವಾಗ ಧರ್ಮಕ್ಕೆ ಟಾರ್ಗೆಟ್ ಮಾಡ್ತಾನೆ, ಅಥವಾ ಮತಕ್ಕೆ ಟಾರ್ಗೆಟ್ ಮಾಡ್ತಾನೆ, ರಾಜಕೀಯಕ್ಕೆ ಎಣಿಸ್ಬೋದು. ನೀವು ಯೋಚನೆ ಮಾಡ್ಬೋದು. ನನ್ನ ಮೇಲೆ ನಿಮಗೆ ಪ್ರೀತಿ ಬರಬೇಕಾಗಿಲ್ಲ. ಅಫ್ಕೋರ್ಸ್ ಒಂದು ಸಂಸ್ಥೆ ಬಗ್ಗೆ ಬರ್ತದಲ್ಲ, ಅಷ್ಟು ಸಾಕು. ನನ್ನ ಮೇಲೆ ಪ್ರೀತಿ ಬಂದರೆ ನಾನು ಫೇಲಿಯರ್. ಪ್ರೀತಿ ಬರಬಾರ್ದು ಎಲ್ರಿಗೆ. ನಾನೊಂದು ಸಿನಿಮಾ ನೋಡಿದ ನಂತರ ಹೇಳಿದ್ರಂತೆ, ಸತ್ಯ ಹರಿಶ್ಚಂದ್ರ ಅಲ್ಲ, ಸಿನಿಮಾ ನೋಡಿದ ನಂತರ ಗುರುಗಳು ಶಾಲೆಯಲ್ಲಿ ಕೇಳಿದಂತೆ ಮಕ್ಕಳಿಗೆ ಪಿಕ್ನಿಕಲ್ಲಿ ವಾಪಸ್ ಬಂದು, ಎಲ್ಲರಿಗೆ ನೀವು ಪಿಕ್ನಿಕ್ ಹೋದ್ರಲ್ಲ, ಪಿಕ್ನಿಕ್ ಅಂದರೆ ಫಿಲ್ಮ್ ನೋಡಲಿಕ್ಕೆ ಹೋದ್ರಲ್ಲ, ಸತ್ಯ ಹರಿಶ್ಚಂದ್ರ ಕತೆ ನೋಡಿದ ನಂತರ ಏನು ಕಲಿತೀರಿ ಅಂತ ಗೊತ್ತಿಂದ ಆನ್ಸರ್? ಇಲ್ಲ, ನೀವು ಹೇಳಿ ಚೆನ್ನಾಗಿತ್ತು, ಅದಕ್ಕೆ ನಗು ಬಂತು. ಏನು ಎಕ್ಸ್ಪೆಕ್ಟೇಷನ್ ಇರ್ಬೋದು ಗುರುಗಳದ್ದು? ಸತ್ಯ ಹರಿಶ್ಚಂದ್ರ ಒಂದು ಫಿಲ್ಮ್ ನೋಡಿದ ನಂತರ ಈ ಮಕ್ಕಳೆಲ್ಲ ಇನ್ಸ್ಪೈರ್ ಆದ. ಒಬ್ಬ ಎದ್ದು ಹೇಳ್ದಂತೆ, ಸತ್ಯ ಹೇಳಿದರೆ ಸುಡುಗಾಡಿ ಗತಿ ಅಂತ. ನೋಡಿ ಹಾಗೆ ನೋಡಿ. ಸೊ ಕೆಲವರಿಗೆ ಅದೊಂದು ಜೋಕು, ಆದರೂ ಬಹಳ ಒಂದು ಒಳ್ಳೆ ಮೀನಿಂಗ್ ಅದರಲ್ಲಿ. ನಾನು ನೋಡಿ ಇನ್ಸ್ಪೈರ್ ಬೈ ಜೀಸಸ್ ಕ್ರೈಸ್ಟ್ ಅಂತ ಯಾಕೆ ಹೇಳ್ತೇನಿದ್ದೇನೆಂದರೆ, ಅವರ ಅಂತಿಮ ಒಂದು ಇದನ್ನು ನೋಡಿದರೆ ಈಸ್ ಫೇಲಿಯರ್. ಸಂಸಾರಿಕ ಇದರಲ್ಲಿ ನೋಡಿದರೆ ಈಸ್ ಫೇಲಿಯರ್. ಅವನು ಎಂತ ಮಾಡಿದ್ರು ಅವರು? ಸತ್ತೋದ್ರು, ಸುಳ್ಳು ಆರೋಪದಿಂದ ಸತ್ತೋದ್ರು.
ಬಟ್ ಮನುಷ್ಯನ ಜೀವಿತ ಚಿಕ್ಕದಲ್ಲವೇ, ನಾಳೆ ನಮ್ಗೆ ಎಲ್ಲಿ ಹೋಗ್ಲಿಕ್ಕೆ ಉಂಟು? ನೀವು ನನಗೆ ಎಲ್ಲಿ ಸಿಗ್ತೀರೋ ನನಗೆ ಗೊತ್ತುಂಟಾ? ನೀವೊಂದು ಸ್ಟಾರ್ ಆದರೆ ನಾನೊಂದು ಸ್ಟಾರ್ ಆದರೆ ಇಲ್ಲಿ ಪಾಸ್ ಆಗೋ ಸಿಗ್ಬೋದಾ? ಯಾವ ಹೇಗಿದ್ದೇವೆ ನನ್ನ ಇಮ್ಯಾಜಿನೇಷನ್. ನಾನು ಇಲ್ಲಿ ಏನಾದರೂ ಕೆಲಸ ಮಾಡಿದರೆ ನಿಮ್ಮ ಸ್ಟಾರ್ ನನ್ನ ಸ್ಟಾರ್ ಸಿಗುವಾಗ ನನಗೆ ನಿಮ್ಮ ಮೇಲೆ ಅಭಿಮಾನ ಇರುತ್ತೆ, ನಿಮಗೆ ನನ್ನ ಮೇಲೆ ಅಭಿಮಾನ ಇರುತ್ತೆ. ಇಲ್ಲಾದರೆ ನೀವು ಸಿಗುವಾಗ ಕಳ್ಳ ನೋಡು ಬಂದ ಅಂತ. ಅದೇ ಅದೇ. ಸೊ ಈ ಜೀವನದಲ್ಲಿ ನಮಗೆ ಒಂದೇ ಚಾನ್ಸ್ ಸಿಗುವಂಥದ್ದು, ಸತ್ಯಕ್ಕಾಗಿ ಹೋರಾಡುವಂಥದ್ದು ನಾವು. ಇಲ್ಲಿ ನೀವು ಸುಳ್ಳು ಹೇಳಿ ಮೋಸ ಮಾಡಿ ಮಂಗ ಮಾಡಿ ಮುಖವಾಡ ಹಾಕಿ ಬದುಕಬಹುದು, ನೀವು ವಿನ್ ಆಗ್ಬಹುದು, ಬಟ್ ಇಟ್ಸ್ ನಾಟ್ ಫೈನಲ್. ಸೂಪರ್. ದ ಪಂಚ್ ವಾಸ್ ಗುಡ್. ಕ್ಲೋಸಿಂಗ್ ತುಂಬ ಚೆನ್ನಾಗಿತ್ತು. ಇನ್ನಷ್ಟು ಒಳ್ಳೊಳ್ಳೆ ಕೆಲಸಗಳಾಗಲಿ. ನಮಸ್ಕಾರ ರೋಷನ್. ಥ್ಯಾಂಕ್ ಯು.